ಒಳ್ಳೆ ಆರಾಧನೆಯೊಂದಿಗೆ ಆ ಯೇಸುವಿನ ಪಾದದಲ್ಲಿರುವ ದೈವ ನನ್ನ ಕೃಪೆಗೆ ದೇವರ ಸ್ತುತಿಗೆ. ಆ ಯೇಸುವಿನ ಪಾದದಲ್ಲಿ ಇರುವುದಕ್ಕೆ ಆತನು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವಿನ ಆರಾಧಿക്കുന്ന അത്ര വലിയ ഭാഗ്യമാണ്. ಯೇಸುವಿನ ಆರಾಧಿಸೋದು ಎಷ್ಟು ದೊಡ್ಡ ಭಾಗ್ಯ ಗೊತ್ತಾ? ಯೇಸುವಿനെ പാടുന്നത് അത്ര വലിയ ഭാഗ്യമാണ്. ಯೇಸುವಿಗಾಗಿ ಹಾಡುವಂತದ್ದು ಎಷ್ಟು ದೊಡ್ಡ ಭಾಗ್ಯ. ಯೇಸುವಿನ ಸ್ತೋത്രം ചെയ്യുന്നത് അത്ര ഭാഗ്യമാണ്. ಯೇಸುವಿಗೆ ಸ್ತೋತ್ರ ಮಾಡುವಂತದ್ದು ಎಷ್ಟು ದೊಡ್ಡ ಭಾಗ್ಯ. ಈ ಭಾಗ್ಯ കിട്ടാതെ ಎಷ್ಟೋ ಜನಗಳಿಗೆ ಈ ಭಾಗ್ಯ ಸಿಗದೆ ಹೋಯಿತು. ഹല്ലേലൂയ. ಆಮೆನ್. ಆಗ್ಲೇ ഹല്ലേലൂയ നമുക്ക് ഭാഗ്യം കിട്ടി. ನಮಗೂ ಭಾಗ್ಯ ಸಿಕ್ತು. ഹല്ലേലൂയ. ಕರ್ತವ್ಯನ ಮಾತುಗಳು ಕರ್ತನನ್ನು ಮಹಿಮೆ ಪಡಿಸಲಿಕ್ಕೆ ಕರ್ತವ್ಯ ನನ್ನ ಭಾಗದಲ್ಲಿ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ഹല്ലേലൂയ. ദൈവ വചനം കേൾക്കുക. ದೇವರ ವಾಕ್ಯ ಕೇಳಲಿಕ್ಕೆ ಕರ್ತವ್ಯ ಕೃಪೆ നൽകട്ടെ. ದೇವರ ಕೃಪೆಯನ್ನು ಕೊಡಲಿ. പാരിശൂന്യമായ ഭൂമിയിൽ ಕ್ರಮವಿಲ್ಲದೆ ಬರಿದಾಗಿದ್ದ ಭೂಮಿಯಲ್ಲಿ ഹല്ലേലൂയ ദൈവ വചനം വന്നപ്പോൾ ದೇವರ ವಾಕ್ಯ ಬಂದಾಗ ചിലതൊക്കെ സൃഷ്ടിക്കപ്പെട്ടു. ಕೆಲವೆಲ್ಲ ಸೃಷ್ಟಿಸಲ್ಪಟ್ಟಿತು. പാഴായ ഭൂമി, ಕ್ರಮವಿಲ್ಲದ ಭೂಮಿಯಲ್ಲಿ, പാഴായ നമ്മുടെ ജീവിതത്തിൽ ಕ್ರಮವಿಲ್ಲದ ನಮ್ಮ ಜೀವಿತದಲ್ಲಿ ദൈവത്തിന്റെ ശബ്ദം വരുമ്പോൾ ದೇವರ ಶಬ್ದ ಬರುವಾಗ ചിലതവിടെ സൃഷ്ടിക്കപ്പെടും. ಕೆಲವಲ್ಲಿ ಸೃಷ್ಟಿಸಲ್ಪಡುತ್ತದೆ. ദൈവപ്രവൃത്തിയുടെ വെളിപ്പെടുവരടി ದೇವರ ಕಾರ್ಯಗಳಲ್ಲಿ ಪ್ರಕಟವಾಗಲಿಕ್ಕೆ ಸಾಧ್ಯವಾಗುತ್ತದೆ. കർത്താവെല്ലാവരും അനുഗ്രഹിക്കട്ടെ. ಕರ್ತನ ಎಲ್ಲರನ್ನು ಕೂಡ ಆಶೀರ್ವದಿಸಲಿ. ഹല്ലേലൂയ. ഇന്ന് രാത്രി കർത്താവ് വന്നതിനായി ദൈവത്തെ സ്തുതിക്കുന്നു. ಈ ರಾತ್ರಿ ಕರ್ತನಲ್ಲಿ ಬಂದದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ഹല്ലേലൂയ. കർത്താവ് ചിലരെ തൊടട്ടെ. ಕರ್ತನು ಕೆಲವರನ್ನ ಮುಟ್ಟಲಿ, ചിലരോട് സംസാരിക്കട്ടെ. ಕೆಲವರೊಂದಿಗೆ ಮಾತನಾಡಲಿ. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯ. എല്ലാം നഷ്ടപ്പെട്ട സ്ഥലത്ത് ಎಲ್ಲವೂ ನಷ್ಟಪಟ್ಟ ಸ್ಥಳದಲ್ಲಿ കർത്താവിന് നമ്മളോട് സംസാരിക്കാനുണ്ട്. ಕರ್ತನಿಗೆ ನಮ್ಮ ಸಂಗಡ ಮಾತನಾಡಲಿಕ್ಕಿದೆ. ഹല്ലേലൂയ. ಆಮೆನ್. ഹല്ലേലൂയ. ಆಮೆನ್. പ്രതീക്ഷയോടുകൂടെ, ನಿರೀಕ್ಷೆಯೊಂದಿಗೆ, വിടുതലോടുകൂടെ, ಬಿಡುಗಡೆಯೊಂದಿಗೆ, ഹല്ലേലൂയ, വാഗ്ദത്തമായി, ವಾಗ್ದಾನವನ್ನ ಮಾತ್ರ ನೋಡಿ, വിടുതലിനായി, ಬಿಡುಗಡೆಗಾಗಿ കർത്താവിനെ നമ്മൾ സംസാരിക്കുന്നുണ്ട്. ಕರ್ತನಿಗೆ ನಮ್ಮ ಸಂಗಡ ಮಾತನಾಡಲಿಕ್ಕಿದೆ. ഹല്ലേലൂയ. ഇന്നത്തെ ചിന്തയ്ക്കതിനായിട്ട് നമുക്ക് വായിക്കാം. ಇವತ್ತಿನ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. 50ാം സങ്കീർത്തന അതിന്റെ 1ാമത്തെ വാക്യം. 50ನೆಯ ಕೀರ್ತನೆ ಅದರ 1ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ഹല്ലേലൂയ. ದೇವಾಧಿದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮದವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. അതെ. ഹല്ലേലൂയ. ദൈവം എന്ത് ചെയ്യുന്നറിയാമോ? ದೇವರು ಏನ್ ಮಾಡ್ತಾರೆ ಗೊತ್ತಾ? സൂര്യന്റെ ഉദയം മുതൽ, ಸೂರ್ಯನ ಉದಯದಿಂದ സൂര്യന്റെ അസ്തമയം മുതൽ, ಸೂರ್ಯನ ಮುಳುಗುವ ತನಕ ദൈവം വിളിക്കുക. ದೇವರು ಕರೀತಿದ್ದಾರೆ. ഹല്ലേലൂയ. ಆಮೆನ್. ദൈവം വിളിച്ചുകൊണ്ടിരിക്കുക. ഭൂമിയെ വിളിക്കുക. ದೇವರು ಭೂಮಿಯನ್ನ ಕರೀತಾ ಇದ್ದಾರೆ. ദൈവം ആകാശത്തെ വിളിക്കുക. ದೇವರು ಆಕಾಶವನ್ನ ಕರೀತಾ ಇದ್ದಾರೆ. ഹല്ലേലൂയ. എന്താണ് ഇതിന്റെ അർത്ഥം? ಏನಾಗಿದೆ ಇದರ ಅರ್ಥ? ഭൂമിയിലാണ് നമ്മൾ താമസിക്കുന്നത്. ಭೂಮಿಯಲ್ಲಾಗಿದೆ ನಾವು ವಾಸ ಮಾಡ್ತೀವಿ. ഭൂമിയാണ് നമ്മളെ ചുമക്കുന്നത്. ಭೂಮಿಯಾಗಿದೆ ನಮ್ಮನ್ನ ആ ಹೊತ್ತಿರುವಂತದ್ದು. ഭൂമിയോട് ചോദിക്കുകയാണ്, ಆ ಭೂಮಿಯ ಬಳಿಯಲ್ಲಿ ದೇವರು ಕೇಳ್ತಿದ್ದಾರೆ, എങ്ങനെയായിരിക്കുന്നു? ಹೇಗಿದೆ ಎಲ್ಲ? മനുഷ്യൻ എങ്ങനെയായിരിക്കുന്നത്? ಮನುಷ್ಯನ್ ಹೇಗಿದ್ದಾನೆ? ഹല്ലേലൂയ. മനുഷ്യൻ എങ്ങനെയുണ്ട്? ಮನುಷ್ಯನ್ ಹೇಗಿದ್ದಾನೆ? ഹല്ലേലൂയ. ಆಮೆನ್. എങ്ങനെ ഇരിക്കുന്നു? ಹೇಗಿದ್ದಾನೆ? ഹല്ലേലൂയ. ಆಮೆನ್. ഭൂമിയിലാ മനുഷ്യൻ. ಭೂಮಿಯಲ್ಲಾಗಿದೆ ಮನುಷ್ಯನಿರೋದು. അവർ ഭൂമി വിളിച്ച് അന്വേഷിക്കുകയാണ്. ಆದ ಕಾರಣ ಭೂಮಿಯನ್ನ ಕರೆದು ಹುಡುಕುತ್ತಾ ಇದ್ದಾನೆ. മനുഷ്യൻ എങ്ങനെ ഇരിക്കുന്നു? ಮನುಷ್ಯನು ಹೇಗಿದ್ದಾನೆ? മനുഷ്യൻ എന്തൊക്കെ ചെയ്യുന്നു? ಮನುಷ್ಯನ್ ಏನೆಲ್ಲ ಮಾಡ್ತಿದ್ದಾನೆ? ഭൂമിയോട് ദൈവം ചോദിച്ചത്. ಭೂಮಿಯೊಂದಿಗೆ ದೇವರು ಕೇಳಿ ತಿಳ್ಕೊಳ್ತಿದ್ದಾರೆ. എന്തിനാ ദൈവം അങ്ങനെ ചോദിച്ചത്? ಯಾತಕ್ಕಾಗಿದೆ ದೇವರು ಆ ರೀತಿಯಲ್ಲಿ ಕೇಳಿದ್ದು? അതിന്റെ 4ാമത്തെ വാക്യത്തിൽ എന്നെ വായിക്കുന്നു. ಅದರ 4ನೇ ವಾಕ್ಯದಲ್ಲಿ ಆ ರೀತಿ ಬರ್ದಿದೆ. എത്ര പേര് യാഗം കഴിക്കുന്നുണ്ട്? ಎಷ್ಟು ಜನ ಯಜ್ಞ ಸಲ್ಲಿಸಿದ್ದಾರೆ? എത്ര പേര് വിശുദ്ധ ജീവിതം നയിക്കുന്നുണ്ട്? 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಜನ ಪರಿಶುದ್ಧ ಜೀವಿತವನ್ನು ನಡೆಸಿದ್ದಾರೆ? എത്ര പേര് എന്നോട് ചേർന്ന് നിൽക്കുന്നു? ಎಷ್ಟು ಜನ ನನ್ನ ಜೊತೆಯಲ್ಲಿ ಸೇರಿ ನಡೀತಿದ್ದಾರೆ? ദൈവത്തിന് അറിയാം. ದೇವ್ರಿಗೆ ಗೊತ್ತು. പക്ഷെ ഭൂമിയിൽ, ಆದ್ರೆ ಭೂಮಿಯಲ್ಲಿ എവിടെയൊക്കെ, ಎಲ್ಲೆಲ್ಲೋ ആരൊക്കെ, ಯಾರೆಲ್ಲ എങ്ങനെ ദൈവത്തെ ആരാധിക്കുന്നു, ಹೇಗೆ ದೇವರನ್ನ ಆರಾಧಿಸಿದ್ದಾರೆ, ആ ഭൂമി ദൈവത്തിന് എങ്ങനെ മഹത്വം കൊടുക്കുന്നു, ಆ ಭೂಮಿಯಲ್ಲಿರುವಂತಹ ಜನಗಳು ಹೇಗೆ ದೇವರಿಗೆ ಮಹಿಮೆ ಸಲ್ಲಿಸಿದ್ದಾರೆ, അത് അന്വേഷിച്ചുകൊണ്ടിരിക്കുന്ന ദൈവം. ಅದನ್ನ ಹುಡುಕ್ತಾ ಇದ್ದಾರೆ ದೇವರು. ഹല്ലേലൂയ. കർത്താവ് അന്വേഷിക്കുന്ന ദൈവമാണ്. ದೇವರು ಹುಡುಕಾಡುವ ದೇವರಾಗಿದ್ದಾರೆ. ഹല്ലേലൂയ. ಆಮೆನ್. എന്നാൽ ಆದ್ರೆ യാഗം കഴിച്ച് ദൈവത്തോട് ചേരുന്ന ഒരു കൂട്ടത്തെ ദൈവം കാണുന്നു. ಯಜ್ಞವನ್ನ ಸಲ್ಲಿಸಿ ದೇವರೊಂದಿಗೆ ಸೇರುವಂತ ಒಂದು ಗುಂಪನ್ನ ದೇವರನ್ನು ನೋಡ್ತಿದ್ದಾರೆ. ഭൂമി എന്ന് പറയുന്നു. ಭೂಮಿ ಅದನ್ನ ಹೇಳ್ತಾ ಇದೆ. ഈ ഭൂമി, ഈ കമ്പിപ്പുര ഭൂമി പറയുന്നു. ಈ ಕಂಬಿಪುರದ ಈ ಭೂಮಿ ಹೇಳ್ತಾ ಇದೆ, ഈ ഭൂമിയിൽ നിന്നെ അവർ ആരാധിക്കുന്നു. ಈ ಭೂಮಿಯಲ್ಲಿ ನಿನ್ನನ್ನ ಇವರು ಆರಾಧಿಸುತ್ತಿದ್ದಾರೆ ಎಂಬುದಾಗಿ ಈ ಭೂಮಿ ಕರ್ತನ ಬಳಿಯಲ್ಲಿ ಸಾಕ್ಷಿ ಹೇಳ್ತಾ ಇದೆ. ನಿನ್ನ ಇವರು ಆರಾಧಿಸುತ್ತಿದ್ದಾರೆ. നിന്റെ വചനം പറയുന്നു. ನಿನ್ನ ವಾಕ್ಯವನ್ನ ಇವರಲ್ಲಿ ಹೇಳ್ತಿದ್ದಾರೆ. നിന്നെ കുറിച്ച് പറയുന്നു. ನಿನ್ನ ಕುರಿತು ಮಾತಾಡ್ತಿದ್ದಾರೆ. പ്രാർത്ഥിക്കുന്നു. ಭೂಮಿ ಈ ತರ ಹೇಳ್ತಾ ಇದೆ, ನಿನ್ನ ನಾಮದಲ್ಲಿ ಇವರು ಪ್ರಾರ್ಥನೆ ಮಾಡ್ತಿದ್ದಾರೆ. ആയിരിക്കുന്ന ഓരോ വീടുകളിലെ ആ ഭൂമി, ನೀವಿರುವಂತ ಒಂದೊಂದು ಮನೆ ಇದೆಯಲ್ಲ ಆ ಭೂಮಿ, ആ ഭൂമിയിൽ പല പ്രശ്നങ്ങളുണ്ട്. ಆ ಭೂಮಿಯಲ್ಲಿ ಅನೇಕ ಸಮಸ್ಯೆಗಳಿದೆ, അനേക കുഴപ്പങ്ങൾ അവിടേക്കും. ಅನೇಕ ತೊಂದರೆಗಳು ಅಲ್ಲಿದೆ. പക്ഷേ ಆದ್ರೆ അല്ലെങ്കിൽ അവിടെ ചോദിക്കുന്നുണ്ട്, ಅಲ್ಲಿ ದೇವರು ಕೇಳ್ತಿದ್ದಾರೆ, എന്നോട് പ്രാർത്ഥിക്കാൻ ആരെങ്കിലും ഉണ്ടോ? ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅಲ್ಲಿ ಯಾರು ಇದಾರ? ഏതൊക്കെ കുടുംബത്തെ ഭൂമി പറഞ്ഞു കൊടുക്കുന്നുണ്ട്. ಯಾವುದೋ ಕೆಲವು ಕುಟುಂಬಗಳ ಕುರಿತಾಗಿ ಭೂಮಿ ಹೇಳ್ಕೊಡ್ತಾ ಇದೆ. ഭൂമിയോട് ദൈവം ചോദിക്കും. ಭೂಮಿಯೊಂದಿಗೆ ದೇವರು ಕೇಳ್ತಿದ್ದಾರೆ. ഹല്ലേലൂയ. ಆಮೆನ್. അങ്ങനെയാണെങ്കിൽ
ಇರುವುದಾದ್ರೆ ഭൂമിയിൽ ಈ ಭೂಮಿಯಲ್ಲಿ പ്രാർത്ഥിക്കുന്നവരുടെ വീട് ಪ್ರಾರ್ಥನೆ ಮಾಡುವವರ ಮನೆ എത്ര അനുഗ്രഹമാവും. ಎಷ್ಟು ಆಶೀರ್ವದಿಸಲ್ಪಟ್ಟದ್ದು. ഭൂമിയിൽ ആരാധിക്കുന്നവരുടെ ಈ ಭೂಮಿಯಲ್ಲಿ ಆರಾಧಿಸುವವರ സഭ എത്ര അനുഗ്രഹം. ಸಭೆ ಎಷ್ಟು ಆಶೀರ್ವದಿಸಲ್ಪಟ್ಟದ್ದು. ഹല്ലേലൂയ. ಆಮೆನ್. എന്താ ദൈവം വിളിക്കുകയാണ്. ದೇವರು ಕರೀತಿದ್ದಾರೆ. എന്താണ് ഉദയം, എന്താണ് അസ്തമയം? ಏನಾಗಿದೆ ಅಲ್ಲಿ ಉದಯ, ಏನಾಗಿದೆ ಅಸ್ತಮಾನ ಅಥವಾ ಮುಳುಗುವಿಕೆ. നമ്മൾ ചിന്തിക്കുന്നത് പോലെ ನಾವು ಯೋಚನೆ ಮಾಡುವ ಹಾಗೆ രാവിലെ സൂര്യൻ ഉദിച്ച് വൈകിട്ട് അസ്തമിക്കുന്നതല്ല. ಬೆಳಗ್ಗೆ ಸೂರ್ಯನ ಉದಯಿಸಿ ಸಂಜೆ ಮುಳುಗೋಗುವಂತದಲ್ಲ. ഉദയം എന്ന് പറഞ്ഞാൽ ಉದಯ ಎಂಬುದಾಗಿ ಹೇಳಿದ್ರೆ എന്ന് ആരംഭിച്ചതാണ്. ಯಾವತ್ತಿಂದಾಗಿದೆ ಇದು ಆರಂಭ ಆಗಿದ್ದು. 2000 ವರ್ಷങ്ങൾക്ക് മുമ്പ് ಇವತ್ತಿಗೆ 2000 ವರ್ಷಗಳ ಹಿಂದೆ അല്ലല്ലേ സർവ്വ മനുഷ്യനുണ്ടാകാൻ മഹാ സന്തോഷം. ಎಲ್ಲಾ ಮನುಷ್ಯರಿಗೂ ಉಂಟಾಗತಕ್ಕ ಮಹಾ ಸಂತೋಷ. ദാവീദിന്റെ പട്ടണത്തിൽ ജനിച്ചു. ದಾವೀದನ ಪಟ್ಟಣದಲ್ಲಿ ಅವನು ಹುಟ್ಟಿದ್ದಾನೆ. മറിയയിൽ ജനിച്ചിരിക്കുന്നു. ಮರಿಯಳಲ್ಲಿ ಹುಟ್ಟಿದ್ದಾನೆ. ഹല്ലേലൂയ. ಆಮೆನ್. അവൻ ജനിച്ചിരിക്കുന്നു. ಅವನು ಹುಟ್ಟಿದ್ದಾನೆ. യേശു ജനിച്ചിരിക്കുന്നു. ಯೇಸು ಹುಟ್ಟಿದ್ದಾನೆ. അല്ല, യേശുവിന് ജനിക്കേണ്ട കാര്യമില്ല. ಯೇಸುವಿಗೆ ಹುಟ್ಟಬೇಕಾದ ಅವಶ್ಯಕತೆ ಇಲ್ಲ. പക്ഷേ ഈ ഭൂമിയിൽ ಆದ್ರೆ ಈ ಭೂಮಿಯಲ್ಲಿ ഒരു ഉദയം ഉദിച്ചിരിക്കുന്നു. ಒಂದು ಉದಯವು ಮೂಡಿತು ಅಥವಾ ಉದಯವು ഈ ಉದಯಿಸಿತು. ഭൂമിക്ക് കിട്ടിയ ഭാഗ്യം നോക്കുക. ಈ ಭೂಮಿಗೆ ಸಿಕ್ಕಿದಂತ ಭಾಗ್ಯ ನೋಡ್ರಿ. യേശു ജനിച്ച ഭൂമി, ಯೇಸು ಹುಟ್ಟಿದ ಭೂಮಿ, ഒരു മനുഷ്യ അവതാരം എടുത്ത ഭൂമി, ಒಂದು ಯೇಸು ನರಾವತಾರವನ್ನು ತಾಳಿದ ಭೂಮಿ. ഭൂമിക്ക് ഭാഗ്യം കിട്ടി. ಈ ಭೂಮಿಗೆ ಭಾಗ್ಯ ಸಿಕ್ತು. ഈ ഭൂമിയിൽ വചനം വന്നപ്പോഴാണ് ಈ ಭೂಮಿಯಲ್ಲಿ ವಾಕ್ಯ ಬಂದಾಗ ಆಗಿದೆ. ഭൂമിക്ക് ഷേപ്പ് ഉണ്ടായത്. ಭೂಮಿಗೆ ಈ ಸರಿಯಾದ ರೂಪ ಉಂಟಾಗಿದ್ದು. നിങ്ങൾ കഴിക്കുന്ന തേങ്ങ, ನೀವು ತಿನ್ನುವ ತೆಂಗಿನಕಾಯಿ, ഞാൻ നിങ്ങൾ കഴിക്കുന്ന സകല ആഹാരങ്ങൾ, ನಾವು ನೀವು ತಿನ್ನುವಂತ ಎಲ್ಲಾ ವಿಧವಾದ ಆಹಾರಗಳು, ഈ ഭൂമി അതിന് ഫലം തരുന്നത് കൊണ്ട്. ಈ ಭೂಮಿಯು ಅದರ ಫಲವನ್ನ ಕೊಡ್ತಿರೋದ್ರಿಂದ. എന്താ അറിയാമോ? ಕಾರಣ ಏನ್ ಗೊತ್ತಾ? ആ ഫലം തരുന്നതിന് മുമ്പ്, ಆ ಫಲ ಕೊಡೋದಕ್ಕಿಂತ ಮುಂಚೆ ഞാൻ നിങ്ങൾ ദൈവത്തെ ആരാധിക്കുന്നവരും, ನಾನು ನೀವು ದೇವರನ್ನ ಆರಾಧಿಸುವ, ദൈവത്തെ സ്തുതിക്കാത്തവരും, ದೇವರನ್ನ ಸ್ತುತಿಸದೇ ಇರುವ, അനുഭവിക്കുന്ന നന്മയ്ക്ക് കാരണം ಇವತ್ತು ಅನುಭವಿಸ್ತಾ ಇರುವಂತ ದೇವರ ಆರಾಧಿಸುವವರು, ಆರಾಧಿಸದೇ ಇರುವವರು ಈ ಅನುಗ್ರಹವನ್ನು ಅನುಭವಿಸ್ತಾ ಇರೋಕೆ ಕಾರಣ, കൃഷി എടുക്കുന്നുണ്ട് കാരണം, ವ್ಯವಸಾಯದ ಬೆಳೆಯನ್ನ ತೆಗಿತಾ ಇರೋಕೆ ಕಾರಣ, അത് കിട്ടത്തില്ലായിരുന്നു. ಅದು ಸಿಕ್ತಿರ್ಲಿಲ್ಲ. വാഴൻ ശൂന്യമാക്കി പിശാചിട്ടതായിരുന്നു. ಕ್ರಮವಿಲ್ಲದೆ ಬರಿದಾಗಿ ಸೈತಾನಲ್ಲಿ ಭೂಮಿಯನ್ನು ಮಾಡಿದ್ದನು. യേശുവിന്റെ വചനം അവിടെ വന്നപ്പോൾ, ಆದ್ರೆ ಯೇಸುವಿನ ವಾಕ್ಯ ಅಲ್ಲಿ ಬಂದಾಗ ഭൂമിയിലേക്ക് വചനം വന്നു. ಭೂಮಿಗೆ ವಾಕ್ಯ ಬಂತು. ഉണ്ടാകട്ടെ, ಉಂಟಾಗಲಿ. അങ്ങനെയാണ് ಹಾಗಾಗಿದೆ. നിങ്ങൾ കഴിക്കുന്ന മുഴുവൻ സാധനം, ನಾನು ನೀವು ಸೇವಿಸ್ತಾ ಇರುವಂತ ಎಲ್ಲ ಆಹಾರ ಪದಾರ್ಥಗಳು ആഹാരം എടുത്തിട്ടൊന്ന് സ്തോത്രം ചെയ്യണം, ദൈവത്തെ മഹത്വപ്പെടുത്തണം. ಆಗಿರೋದಾದ್ರೆ ಆಹಾರವನ್ನ ತೆಗೆಯುವಾಗ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. വാഴശൂന്യമായ ഭൂമി, ಕ್ರಮವಿಲ್ಲದೆ ಬರಿದಾಗಿದ್ದ ಭೂಮಿ, ആ വചനം വന്നതുകൊണ്ടാണ് ಆ ವಾಕ್ಯ ಬಂದಿದ್ದರಿಂದಾಗಿದೆ ഈ ആഹാരം എനിക്ക് കിട്ടി. ಈ ಆಹಾರ ನಮಗೆ ಸಿಕ್ಕಿದ್ದು. എത്ര നല്ലവനാണ്. ಎಷ್ಟು ಒಳ್ಳೆಯವನಾಗಿದ್ದಾನೆ ನಮ್ಮ ದೇವರು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ആ ഭൂമിയിൽ വെച്ച്, ಆ ಭೂಮಿಯಲ್ಲಿ, അങ്ങനത്തെ ഒരു ഭൂമിയിൽ വെച്ച്, ಅಂತಹ ಒಂದು ಭೂಮಿಯಲ್ಲಿ അതിന്റെ ഫലം അനുഭവിച്ചുകൊണ്ട് ಅದರ ಫಲವನ್ನು ಅನುಭವಿಸುತ್ತಾ ദൈവത്തെ സ്തുതിക്കുന്ന അത്ര വലിയ ഭാഗ്യം, ದೇವರನ್ನ ಸ್ತುತಿಸುವಂತದ್ದು ಎಷ್ಟು ದೊಡ್ಡ ಭಾಗ್ಯ, ദൈവത്തെ ആരാധിക്കുന്ന അത്ര വലിയ ದೇವರನ್ನ ಆರಾಧಿಸುವಂತದ್ದು ಎಷ್ಟು ದೊಡ್ಡ ಭಾಗ್ಯ, ഉപവസിക്കുന്ന അത്ര വലിയ ഭാഗ്യം, ಉಪವಾಸ ಮಾಡುವಂತದ್ದು ಎಷ್ಟು ದೊಡ್ಡ ಭಾಗ್ಯ, ദൈവത്തെ മഹത്വപ്പെടുത്തുന്ന അത്ര ഭാഗ്യം. ದೇವರನ್ನ ಮಹಿಮೆ ಪಡಿಸುವಂತದ್ದು ಎಷ್ಟು ದೊಡ್ಡ ಭಾಗ್ಯ. ഹല്ലേലൂയ. ಆಮೆನ್. എന്നാൽ ಆದ್ರೆ ഈ ഭൂമിയിൽ, ಈ ಭೂಮಿಯಲ್ಲಿ, ഭൂമിക്ക് കിട്ടിയ ഭാഗ്യം, ഭൂമിക്ക് കിട്ടിയ ഭാഗ്യം, ಈ ಭೂಮಿಗೆ ಸಿಕ್ಕಿದಂತ ಭಾಗ್ಯ, പരിശുദ്ധാത്മ ഈ ഭൂമിയിൽ ഇപ്പോഴും ഉണ്ട്. ಪರಿಶುದ್ಧಾತ್ಮನ ಈಗಲೂ ಈ ಭೂಮಿಯಲ್ಲಿದ್ದಾರೆ. എന്തൊരു ഭാഗ്യം. ಅದೆಂತಹ ಭಾಗ್ಯ ಅಲ್ವಾ? യേശു കന്യകയിൽ ജനിച്ച, ಯೇಸು ಕನ್ಯೆಯಲ್ಲಿ ಹುಟ್ಟಿದಾಗ അനേക അഭിഷിക്തപ്പെട്ട കാലുകൾ, ಅದೇ ರೀತಿಯಲ್ಲಿ ಅನೇಕ ಅಭಿಷಿಕ್ತರುಗಳ ಕಾಲುಗಳು ദൈവവചനമായിട്ട് വിതയ്ക്കപ്പെട്ട ഭൂമി, ದೇವರ ವಾಕ್ಯದ ಮೂಲಕ ಬಿತ್ತಲ್ಪಟ್ಟಂತ ಭೂಮಿ, അനേക അഭിഷിക്തന്മാരുടെ കണ്ണുനീർ വീണ ഭൂമി, ಅನೇಕ ಅಭಿಷಿಕ್ತರ ಕಣ್ಣೀರು ಬಿದ್ದಂತ ಭೂಮಿ. ഹല്ലേലൂയ. അത് ശ്രദ്ധിക്കുക. ಗಮನಿಸಿರಿ. അനേക കൺവെൻഷൻ നടന്ന ഭൂമി, ಅನೇಕ ಕನ್ವೆನ್ಷನ್ ಕೂಟಗಳು ನಡೆದ ಭೂಮಿ, അനേകം ആരാധന നടന്ന ഭൂമി. ಅನೇಕ ಆರಾಧನೆಗಳು ನಡೆದಂತ ಭೂಮಿ. ഹല്ലേലൂയ. ഭൂമിക്ക് ഭാഗ്യം കിട്ടി. ಭೂಮಿಯ ಭಾಗ್ಯ ആ ಸಿಕ್ಕಿತು. ഭൂമിയെ ദൈവം വിളിക്കുക. ಆ ಭೂಮಿಯನ್ನ ಇವಾಗ ದೇವರು ಕರೀತಿದ್ದಾರೆ. ഹല്ലേലൂയ. ಆಮೆನ್. എപ്പോഴും വിളിച്ച് ചോദിച്ചുകൊണ്ടിരിക്കും. ಈಗಲೂ ಕೇಳಿ ಕರೀತಾ ಇದ್ದಾರೆ, ಕರೆದು ಕೇಳ್ತಿದ್ದಾರೆ. എന്നാൽ യേശു, ಆದ್ರೆ ಯೇಸು ഹല്ലേലൂയ, ആമേൻ, ഹല്ലേലൂയ, ജനിച്ചപ്പോൾ തന്നെ, ಹುಟ್ಟಿದಾಗಲೇ ഹല്ലേലൂയ, സൂര്യന്റെ ഉദയം ആരംഭിച്ചു. ಸೂರ್ಯನ ಉದಯ ಆರಂಭವಾಯಿತು. ഞാൻ പറഞ്ഞത്, ನಾನು ಹೇಳಿದ್ದು, ആദ്യം ദൈവം ആകാശ ഭൂമി ഉണ്ടാക്കി. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ഹല്ലേലൂയ. പിന്നെയാണ് സൃഷ്ടിപ്പുണ്ടായത്. ನಂತರವಾಗಿದೆ ಸೃಷ್ಟಿಯ ಕಾರ್ಯಗಳನ್ನು ಆತರ ಮಾಡಿದ್ದು. അങ്ങനെയാണെങ്കിൽ ಹಾಗಿರೋದಾದ್ರೆ സൂര്യന്റെ ഉദയത്തോടെ ആ സൂര്യനല്ല, ಸೂರ್ಯನ ಉದಯ ಎಂಬುದಾಗಿ ಉದ್ದೇಶಿಸ್ತಾ ಇರುವಂತದ್ದು ಆ ಸೂರ್ಯನ ಬಗ್ಗೆ ಅಲ್ಲ. സൂര്യനാണ് ಮತ್ತೆ ಯಾವ ಸೂರ್ಯ? യേശുവിന്റെ ജനനത്തിന്റെ സൂര്യൻ. ಯೇಸುವಿನ ಜನನದ ಸೂರ್ಯ. കന്യകയിൽ ഒരു മകൻ ജനിക്കും, ಕನ್ಯೆಯಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ഇമ്മാനുവേൽ വിളിക്കും. ಅವನು ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. നമുക്ക് വെളിച്ചം തരും. ಅವನು ನಮಗೆ ಬೆಳಕು ಕೊಡುತ್ತಾನೆ. ഈ ലോകത്തിലെ സൂര്യൻ തരുന്ന വെളിച്ചമല്ല, ಈ ಲೋಕದ ಸೂರ್ಯನ ಕೊಡುವಂತ ಬೆಳಕಲ್ಲ ಅದು. ഈ ലോകത്തിലെ സൂര്യൻ തരാത്ത വെളിച്ചം അവൻ തരും. ಈ ಲೋಕದ ಸೂರ್ಯನ ಕೊಡದೇ ಇರುವಂತ ಬೆಳಕನ್ನು ಅವನು ಕೊಡುತ್ತಾನೆ. സകലരും ഈ ലോകത്തിലെ സൂര്യന്റെ വെളിച്ചത്തിൽ ആനന്ദിക്കുമ്പോൾ, ಎಲ್ಲರೂ ಈ ಲೋಕದ ಸೂರ್ಯನ ಕೊಡುವಂತ ಆ ಬೆಳಕಿನಲ್ಲಿ ಆನಂದ ಪಡುವಾಗ, യേശുവാകുന്ന ಸೂര്യനിൽ ಆನಂദിക്കും. ಯೇಸು ಎಂಬ ಸೂರ್ಯನಲ್ಲಿ ಆನಂದ ಪಡ್ಲಿಕ್ಕೆ അതെത്ര വലിയ ഭാഗ്യം. ಅದೆಷ್ಟು ದೊಡ್ಡ ಭಾಗ್ಯ. ഹല്ലേലൂയ. ഹല്ലേലൂയ. ഈ സൂര്യന്റെ പ്രകാശമില്ലാതെ ಈ ಸೂರ್ಯನ ಬೆಳಕಿಲ್ಲದೆ ഒരു ചെടിക്ക് ഇവിടെ നിൽക്കാൻ കഴിയത്തില്ല, ಒಂದು ಗಿಡವೂ ಇಲ್ಲಿ ನಿಲ್ಲಕ್ಕಾಗೋದಿಲ್ಲ, ഒരു വൃക്ഷത്തിന് ഇവിടെ നിൽക്കാൻ ಒಂದು കഴിയും, ಮರವೂ ಇಲ್ಲಿ ನಿಲ್ಲಕ್ಕಾಗೋದಿಲ್ಲ, ഒരു ജീവജാലത്തിന് ഇവിടെ നിൽക്കാൻ കഴിയും. ಯಾವ
ಜೀವ ಜಲಚರಗಳಿಗೂ ಇಲ್ಲಿ ನಿಲ್ಲಕ್ಕಾಗೋದಿಲ್ಲ. ഹല്ലേലൂയ. ആമേൻ. എന്നാൽ ಆದ್ರೆ ഹല്ലേലൂയ ആമേൻ, അതിന് പരിമിതികളുണ്ട്. ಅದಕ್ಕೆಲ್ಲ ಪರಿಮಿತಿಗಳಿವೆ. പരിമിതി ഇല്ലാതെ നിൽക്കാൻ കഴിയുന്നത് ಪರಿಮಿತಿ ಇಲ್ಲದೆ ಜೊತೆ ನಿಲ್ಲಲಿಕ್ಕಾಗುವಂಥದ್ದು യേശു ആകുന്ന സൂര്യൻ. ಯೇಸು ಎಂಬ ಸೂರ್ಯನಿಗೆ ಮಾತ್ರ. അതിന് കീഴെ വരുന്നവർക്ക്, ಅದರ ಕೆಳಗಡೆ ಬರುವವರಿಗೆ ಮಾತ್ರ, പ്രകാശം കൊള്ളുന്നവർക്ക്, ಅದರ ಬೆಳಕನ್ನು ಹೊಂದಿಕೊಳ್ಳುವವರು ಮಾತ್ರ. പ്രകാശം എന്റെ മേലേക്ക് വന്നു കഴിഞ്ഞാൽ ಆತನ ಬೆಳಕು ನಮ್ಮ ಮೇಲೆ ಬಂದ್ರೆ എന്റെ പേര് മാറും, ನನ್ನ ಹೆಸರು ಬದಲಾಗುತ್ತೆ, മുഖം മാറും. ನನ್ನ ಮುಖ ಬದಲಾಗುತ್ತೆ, ഹല്ലേലൂയ. എന്റെ ശബ്ദം മാറും. ನನ್ನ ಶಬ್ದ ಬದಲಾಗುತ್ತದೆ. ഹല്ലേലൂയ. ഈ ലോകത്തിന്റെ പ്രകാശം വന്നാൽ, ಈ ಲೋಕದ ಬೆಳಕು ಬಂದ್ರೆ ഹല്ലേലൂയ, അതെന്റെ ബോഡിക്ക് നല്ലതാ. ಅದು ನನ್ನ ಶರೀರಕೊಳ್ಳೋದು. യേശുവിന്റെ പ്രകാശം വരുന്നത് ಆದ್ರೆ ಯೇಸುವಿನ ಬೆಳಕು ನಮ್ಮಲ್ಲಿ ಬರೋದು എന്റെ മനസ്സിന് സമാധാനം, ನನ್ನ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತದೆ, ആത്മാവിന് ജീവൻ, ನನ್ನ ಆತ್ಮಕ್ಕೆ ಜೀವ ಉಂಟಾಗ್ತದೆ, എന്റെ ആത്മാവ് ജീവിക്കും, ನನ್ನ ಆತ್ಮವು ಜೀವಿಸ್ತದೆ, എന്റെ ആത്മാവ് ദൈവത്തിൽ ഉല്ലസിക്കും, ನನ್ನ ಆತ್ಮವು ದೇವರಲ್ಲಿ ಉಲ್ಲಾಸ ಪಡುತ್ತದೆ, ദൈവത്തിൽ സന്തോഷിക്കും. ದೇವರಲ್ಲಿ ಸಂತೋಷ ಪಡುತ್ತದೆ. ഈ ലോകത്തിലെ സൂര്യന് ಈ ಲೋಕದ ಸೂರ್ಯನಿಗೆ മണിക്കൂറുകൾ മാത്രമാണ് ഒരു ദിവസം. ಗಂಟೆಗಳು ಮಾತ್ರವಾಗಿದೆ ಒಂದು അത് ದಿನದಲ್ಲಿ. കഴിഞ്ഞാൽ അത് അസ്തമിക്കപ്പെടും. ಅದು ಕಳೆದ್ರೆ ಆ ಗಂಟೆಗಳು ಕಳೆದ್ರೆ ಅದು ಮುಳುಗಿ ಹೋಗುತ್ತೆ. ഞാൻ തേങ്ങി നോക്കി അന്വേഷിച്ചാലും കിട്ടത്തില്ല. ಆಮೇಲೆ ಹುಡುಕಾಡಿದ್ರು ಆ ಸೂರ್ಯನ್ ಸಿಗೋದಿಲ್ಲ. ശാസ്ത്രജ്ഞന്മാർ ഒരുമിച്ച് തപ്പി നോക്കിയാലും കിട്ടത്തില്ല. ವಿಜ್ಞಾನಿಗಳೆಲ್ಲ ಒಟ್ಟಾಗಿ ಸೇರಿ ಹುಡುಕಾಡಿದ್ರು ಅದು ಸಿಗೋದಿಲ್ಲ. വേണമെങ്കിൽ പിറ്റേ ദിവസം കാണാം. ಬೇಕಾದ್ರೆ ಮಾರನೇ ದಿನ ನೋಡಬಹುದು. ദൈവം വെച്ച ക്രമങ്ങൾ. ಅದು ದೇವರಿಟ್ಟ ಕ್ರಮವಾಗಿದೆ. എന്നാൽ ಆದ್ರೆ ലോക അവസാനത്തോളം ಯುಗದ ಸಮಾಪ್ತಿಯ ತನಕ ಎಲ್ಲಾ ದಿವಸ സൂര്യൻ കൂടെ ഉണ്ട്. ಈ ಸೂರ್ಯನು, ಯೇಸು ಎಂಬ ಸೂರ್ಯನ್ ನಮ್ಮ ಜೊತೆ ಇರ್ತಾನೆ. അസ്തമിക്കാത്ത സൂര്യൻ, ಮುಳುಗದೆ ಇರುವ ಸೂರ್ಯನು, ഒരിക്കലും അസ്തമിക്കാത്ത സൂര്യൻ. ಎಂದಿಗೂ ಮುಳುಗದ ಸೂರ್ಯನು. ഈ ലോകത്തിലെ പല സൂര്യനെ നമ്മുടെ ജീവിതത്തിൽ അസ്തമിച്ചു പോകും. ಈ ಲೋಕದ ಅನೇಕ ಸೂರ್ಯ ನಮ್ಮ ಜೀವಿತದಲ್ಲಿ ಮುಳುಗೋಗುತ್ತೆ. ഒരിക്കലും അസ്തമിക്കില്ലെന്ന് പറഞ്ഞ സൂര്യൻ ಎಂದಿಗೂ ಮುಳುಗೋದಿಲ್ಲ ಎಂಬುದಾಗಿ ಹೇಳಿದ ಸೂರ್ಯನು ലോക അവസാനത്തോളം ಯುಗದ ಸಮಾಪ್ತಿಯ ತನಕ എല്ലാ നാളും ಎಲ್ಲಾ ದಿವಸ ഞാൻ നിങ്ങളുടെ കൂടെ ഇരിക്കും. ನಾನು ನಿಮ್ಮ ಸಂಗಡ ಇರ್ತೇನೆ. ശരിക്കും അപ്പൊ യേശുവിന്റെ അതിലെ സൂര്യൻ ഉദിച്ചത് അവന്റെ ജനനത്തിൽ ഇവിടെ ഉദിച്ചു കഴിഞ്ഞു. ಆ ಸೂರ್ಯನು, ಯೇಸು ಎಂಬ ಸೂರ್ಯನು ಆತನ ಜನನದಲ್ಲೇ ಇಲ್ಲಿ ಉದಯಿಸಿ ಆಯಿತು. അതിന്റെ അസ്തമയം എപ്പോഴാണ്? ಅದರ ಮುಳುಗುವಿಕೆ ಯಾವಾಗ? മധ്യാകാശത്തിൽ വരുമ്പോഴാണ്. ಮಧ್ಯಾಕಾಶದಲ್ಲಿ ಬರುವಾಗ. ഹല്ലേലൂയ. ഈ ലോകത്തിലെ സൂര്യൻ ಈ ಲೋಕದ ಸೂರ್ಯನು 12 മണിക്കൂർ മാത്രം. 12 ಗಂಟೆಗಳು ಮಾತ್ರ. യേശുവായിരിക്കുന്ന സൂര്യൻ ಆದರೆ ಯೇಸು ಎಂಬ ಸೂರ್ಯನು സുവിശേഷത്തിന്റെ ആരംഭം മുതൽ ಸುವಾರ್ತೆಯ ಆರಂಭದಿಂದ അതിന്റെ അവസാനം കൃപായുഗം എന്ന് പറയപ്പെടും. കൃപായുഗം, ಕೃಪಾಯುಗ ಎಂಬುದಾಗಿ, ಕೃಪೆಯ ಕಾಲ ಎಂಬುದಾಗಿ ಕಳೆಯುವುದರ ಕೊನೆಯ ತನಕ. കൃപായുഗം എന്ന് പറഞ്ഞാൽ ಕೃಪೆ ಕಾಲ ಅಂತ ಹೇಳಿದ್ರೆ പരിശുദ്ധാത്മാവ് സഭ സ്ഥാപിക്കപ്പെട്ടത് മുതൽ, ಸಭೆ ಸ್ಥಾಪಿಸಲ್ಪಟ್ಟ ಸಮಯದಿಂದ, യേശുവിന്റെ ക്രൂശ് മരണത്തിന് ശേഷം, ಅಲ್ಲಿ ಯೇಸುವಿನ ಶಿಲುಬೆ ಮರಣದ ನಂತರ, യേശുവിന്റെ രണ്ടാമത്തെ വരവ് വരെ ಯೇಸುವಿನ ಎರಡನೇ ಬರುವಿಕೆ ತನಕ അറിയപ്പെടുന്ന കാലഘട്ടമാണ്. ತಿಳಿಯಲ್ಪಡುವಂತಹ ಆ ಕಾಲವನ್ನಾಗಿದೆ. ಪರಿಶುದ್ಧಾತ್ಮನ ಸಭೆಯನ್ನ ಸ್ಥಾಪಿಸಿದ ದಿನದಿಂದ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ತನಕ, ಎರಡನೇ ಬರುವಿಕೆ ತನಕವಿರುವಂತಹ ಕಾಲವನ್ನಾಗಿದೆ ಕೃಪೆಯ ಕಾಲ ಎಂಬುದಾಗಿ ಕರೆಯುವುದು. അഥവാ യേശുവിന്റെ ക്രൂശ് മരണത്തിന് ശേഷം, ಅಥವಾ ಯೇಸುವಿನ ಶಿಲುಬೆಯ ಮರಣದ ನಂತರದ ಕಾಲ കൃപായുഗം, ಕೃಪೆಯ ಕಾಲ, യേശുവിന്റെ വരവ് വരെ. ಯೇಸುವಿನ ಬರುವಿಕೆ ഈ ತನಕ സൂര്യൻ ಈ ಸೂರ್ಯನು കൃപായുഗത്തിൽ ഉദിച്ച സൂര്യനാണ്. ಕೃಪೆಯ ಕಾಲದಲ್ಲಿ ಉದಯಿಸಿದ ಸೂರ್ಯನಾಗಿದ್ದ. ഈ സൂര്യൻ ഉദിച്ചതുകൊണ്ടാണ് ಈ ಸೂರ್ಯನು ಉದಯಿಸಿದ್ರಿಂದಾಗಿದೆ കൃപ നമുക്ക് കിട്ടിയത്. ಕೃಪೆ ನಮಗೆ ಸಿಕ್ಕಿದ್ದು. അല്ലെങ്കിൽ കൃപയില്ല. ಅಲ್ಲದೆ ಇದ್ರೆ ಕೃಪೆ ಇಲ್ಲ. കൃപയില്ലെങ്കിൽ രക്ഷയില്ല. ಕೃಪೆ ಇಲ್ಲ ಅಂದ್ರೆ ರಕ್ಷಣೆ ಇಲ್ಲ. കൃപയില്ലെങ്കിൽ ശിക്ഷയാണ്. ಕೃಪೆ ಇಲ್ಲ ಅಂದ್ರೆ ನಾವು ಶಿಕ್ಷೆಗೊಳಗಾಗುತ್ತೀವಿ. കൃപയില്ലെങ്കിൽ മരിക്കണം. ಕೃಪೆ ಇಲ್ಲದಿದ್ರೆ ನಾವು ಮರಣಿಸಬೇಕು. ആർക്കും മരിക്കാൻ ഇഷ്ടമില്ല. ಯಾರಿಗೂ ಸಾಯ್ಲಿಕ್ಕೆ ಇಷ್ಟ ಇಲ್ಲ. ആർക്കും മരിക്കാൻ ഇഷ്ടമില്ല. ಯಾರಿಗೂ ಸಾಯುವುದಕ್ಕೆ ಇಷ್ಟ ಇಲ್ಲ. അത് ഓർക്കാൻ പറ്റുന്ന കാര്യവുമല്ല. ಅದನ್ನ ನೆನೆಸ್ಕೊಳ್ಳಿಕ್ಕೆ ಆಗುವಂತ ವಿಷಯನೂ ಅಲ್ಲ. പക്ഷേ കൃപയില്ലെങ്കിൽ മരിച്ചു. ಆದ್ರೆ ಕೃಪೆ ಇಲ್ಲದೆ ಇದ್ದರೆ ನಾವು ಸಾಯ್ತಿದ್ದವು. നാം ജീവിക്കണം. ಆದ್ರೆ ನಾವು ಜೀವಿಸಬೇಕು. അതിന് കൃപ ഇവിടെ വന്നു. ಆದ ಕಾರಣ ಕೃಪೆ ಇಲ್ಲಿಗೆ ಬಂತು. സൂര്യന്റെ കൃപ, ಆ ಸೂರ್ಯನ ಕೃಪೆ, യേശുവിന്റെ കൃപ ಯೇಸುವಿನ ಕೃಪೆ നമ്മുടെ മേൽ വന്നു. ನಮ್ಮ ಮೇಲೆ ಬಂತು. ഹല്ലേലൂയ. അതിന്റെ അസ്തമയം ಅದರ ಅಸ್ತಮಾನ ആണ് മധ്യാകാശ വരവ്. ಅದಾಗಿದೆ ಮಧ್ಯಾಕಾಶದ ಬರುವಿಕೆ. പിന്നെ സൂര്യൻ ഇവിടെ ഇല്ല. ഈ സൂര്യൻ ഇവിടെ ഇല്ല. ನಂತರ ಆ ಸೂರ್ಯನ್ ಇಲ್ಲಿಲ್ಲ. ഹല്ലേലൂയ. ഇപ്പോൾ ഈ സൂര്യൻ പരിശുദ്ധാത്മാവിലൂടെ ചലിച്ചുകൊണ്ടിരിക്കുകയാണ്. ಈಗ ಆ ಸೂರ್ಯ ಪರಿಶುದ್ಧಾತ್ಮನ ಮೂಲಕ ನಮಗೆ ಬೆಳಕನ್ನು ಕೊಡ್ತಾ ಇದೆ. ഈ ലോകത്തിലെ സൂര്യന്, ಈ ಲೋಕದ ಸೂರ್ಯನಿಗೆ സകല ജീവജാലങ്ങളും ಎಲ್ಲಾ ಜೀವಜಾಲಗಳು നിലനിൽക്കണമെങ്കിൽ അതിന്റെ പ്രകാശം ആവശ്യമാണ്. ನೆಲೆಗೊಳ್ಳಬೇಕಂದ್ರೆ ಈ ಲೋಕದ ಸೂರ್ಯನ ಬೆಳಕು ಅವಶ್ಯಕವಾಗಿದೆ. വീണ്ടെടുക്കപ്പെട്ട ഏത് ദൈവമക്കൾക്കും, ಅಂದ್ರೆ ವಿಮೋಚಿಸಲ್ಪಟ್ಟ ಯಾವುದೇ ದೇವರ ಮಕ್ಕಳಿಗೆ ഇവിടെ പിടിച്ചു നിൽക്കണമെങ്കിൽ ಅವರಿಗೆ ಹಿಡಿದು ನಿಲ್ಬೇಕಂದ್ರೆ യേശുവാകുന്ന സൂര്യൻ ആവശ്യമാണ്. ಯೇಸು ಎಂಬ ಸೂರ್ಯನ ಅವಶ್ಯಕತೆ ಇದೆ. ഹല്ലേലൂയ. ಆಮೆನ್. ആ സൂര്യനെ നോക്കിയാ, ಆ ಸೂರ್ಯನ ನೋಡಿದ್ರೆ ഹല്ലേലൂയ, ഹല്ലേലൂയ, കണ്ണിന് കുഴപ്പം വരും. ಹಲ್ಲೆಲೂಯಾ. ಈ ಸೂರ್ಯನನ್ನ ನೋಡಿದ್ರೆ ಕಣ್ಣಿಗೆ ತೊಂದರೆ ಆಗುತ್ತೆ. എന്നാൽ യേശുവിനെ നോക്കിയാ ಆದ್ರೆ ಯೇಸುವನ್ನು ನೋಡಿದ್ರೆ പ്രകാശിതരായി. ಪ್ರಕಾಶಿತರಾಗ್ತಾರೆ. പകലേക്ക് നോക്കിയവർ പ്രകാശിതരായി. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. സൂര്യൻ നോക്കിയാ ಈ ಲೋಕದ ಸೂರ್ಯನನ್ನು ನೋಡಿದ್ರೆ ലജ്ജിച്ചു പോകും. ನಾವು ಲಜ್ಜೆಗೆ ಒಳಗಾಗ್ತೇವೆ. സങ്കീർത്തനം 34:5 ಆದ್ರೆ ಕೀರ್ತನೆ 34:5 യേശുവിനെ നോക്കിയാ ಯೇಸುವನ್ನ ನೋಡಿದ್ರೆ പ്രകാശിതരാകും, ಪ್ರಕಾಶಗೊಳ್ಳುತ್ತೇವೆ, ലജ്ജിച്ചു പോകത്തില്ല. ಲಜ್ಜೆಗೊಳಗಾಗುವುದೂ ಇಲ್ಲ. ഹല്ലേലൂയ. ಆಮೆನ್. ലജ്ജിച്ചു പോകത്തില്ല. ಲಜ್ಜೆಗೊಳಗಾಗುವುದಿಲ್ಲ. അങ്ങനെ നോക്കുവാൻ വേണ്ടി ദൈവം ഒരു സൂര്യനെ ഇവിടെ വിട്ടു. ಹೀಗೆ ನೋಡುವುದಕ್ಕಾಗಿ ಒಂದು ಸೂರ್ಯನನ್ನ ಇಲ್ಲಿ ആ ಬಿಟ್ಟನು. സൂര്യനാണ് യേശു. ಆ ಸೂರ್ಯನಾಗಿದ್ದಾನೆ ಯೇಸು. ഈ സൂര്യനെ നോക്കുന്നവരെല്ലാം രക്ഷ പ്രാപിക്കും. ಈ ಸೂರ್ಯನನ್ನ ನೋಡುವವರೆಲ್ಲ ರಕ್ಷಣೆ ಹೊಂದುತ್ತಾರೆ. ഈ സൂര്യനെ നോക്കുന്നവരെല്ലാം രക്ഷ പ്രാപിക്കും. ಈ ಸೂರ್ಯನನ್ನ ನೋಡುವವರೆಲ್ಲ ರಕ್ಷಣೆ ಹೊಂದುವರು. മറ്റേ സൂര്യനെ നോക്കുന്നവർ
ಅಲ್ಲಲ್ಲಿ ಈ ಸೂರ್ಯನ ನೋಡುವ ರಕ್ಷಣೆ ಹೊಂದುತ್ತಾರೆ, ಆದ್ರೆ ಬೇರೆ ಸೂರ್ಯನ ನೋಡುವವರು അവൻ ജഡത്തിലൂടെ ജീവിക്കും. ಅವನ ಶರೀರದಲ್ಲಿ ಜೀವಿಸ್ತಾನೆ. അത് കഴിഞ്ഞ് അവന്റെ കാര്യം ഗ്യാരണ്ടി. ಅದು ಕಳೆದ ನಂತರ ಅವನ ಕಾರ್ಯಕ್ಕೆ ಗ್ಯಾರಂಟಿ ಇಲ್ಲ. പക്ഷേ ഈ സൂര്യനെ നോക്കിയാൽ, ಆದ್ರೆ ಈ ಯೇಸು ಎಂಬ ಸೂರ್ಯನ ನೋಡಿದ್ರೆ ഈ ലോകത്തിൽ മാത്രമല്ല, ಈ ಲೋಕದಲ್ಲಿ ಮಾತ್ರವಲ್ಲ, അത് കഴിഞ്ഞ് അവൻ ജീവിക്കും. ಅದು ಕಳೆದ ಮೇಲೂ ಅವರು ಜೀವಿಸ್ತಾರೆ. ഹല്ലേലൂയ. ಆಮೆನ್. അതുകൊണ്ടാണ് ആമേൻ ദാവീദ് ആത്മാവിൽ വെളിപ്പെട്ടത്. ಆದ ಕಾರಣವಾಗಿ ದಾವೀದನಿಗೆ ಆತ್ಮದಲ್ಲಿ ಪ್ರಕಟವಾಗಿದ್ದು, സൂര്യൻ ഉദിക്കുന്നതിന് മുമ്പ് ಈ ಸೂರ್ಯನ ಉದಯಿಸುವುದಕ್ಕಿಂತ ಮುಂಚೆ ദാവീദ് പ്രവചിച്ചു പറഞ്ഞു. ದಾವೀದನು ಪ್ರವಾದಿಸಿ ಹೇಳಿದರು, കീർത്തനം 34:5 ಕೀರ್ತನೆ 34:5 അവനിലേക്ക് നോക്കിയവർ പ്രകാശിച്ചു. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ್ದಾರೆ. ಅವರ ಮುಖವು ಲಜ್ಜೆಗೊಳಗಾಗುವುದಿಲ್ಲ. യേശുവിനെ നോക്കിയവർ കുഴപ്പമുണ്ട്. ಈ ಯೇಸುವನ್ನ ನೋಡಿದ್ರೆ ഒന്ന് പ്രകാശമായി മാറും നമ്മൾ. ಆದರೆ ಸಂಭವಿಸುವುದು ಏನಂದ್ರೆ, ಒಂದು ನಾವು ಪ್ರಕಾಶಿತರಾಗ್ತೇವೆ, രണ്ട് ലജ്ജിക്കാൻ ഇടാ ദൈവം വരുത്തുന്നു. ಎರಡನೇದು ಆಶಮಂಗ ಪಡ್ಲಿಕ್ಕೆ ದೇವರು ಬಿಟ್ಕೊಡುವುದಿಲ್ಲ. നോക്കി ആരെയും ലജ്ജിക്കാൻ ദൈവം അനുവദിക്കത്തില്ല. ನೋಡಿದಂತ ಯಾರನ್ನು ಲಜ್ಜೆಗೊಳಗಾಗ್ಲಿಕ್ಕೆ ದೇವರು ಅನುಮತಿಸುವುದಿಲ್ಲ. രോഗമാകട്ടെ, ಅದು ರೋಗವಾಗಿರಲಿ, രോഗത്തിൽ ലജ്ജിച്ചു പോകാൻ ദൈവം ಆ സമ്മതിക്കില്ല. ರೋಗದಲ್ಲಿ ನಾವು ಲಜ್ಜೆಗೊಳಗಾಗ್ಲಿಕ್ಕೆ ದೇವರು ಬಿಟ್ಕೊಡೋದಿಲ್ಲ. സാമ്പത്തിക തകർച്ചയാകട്ടെ, ಅದು ಆರ್ಥಿಕ ಸಂಕಷ್ಟವಾಗಿರಲಿ, അത് ലജ്ജിച്ചു പോകാൻ ദൈവം ಅದರಲ್ಲಿ സമ്മതിക്കില്ല. ಲಜ್ಜೆಗೊಳಗಾಗ್ಲಿಕ್ಕೆ ದೇವರು ಬಿಟ್ಕೊಡೋದಿಲ್ಲ. അത് ഏത് പ്രശ്നങ്ങൾ കയറി വരട്ടെ, ಅದು ಯಾವ ಸಮಸ್ಯೆಗಳು ನಮಗೆ ವಿರುದ್ಧವಾಗಿ ಬರಲಿ, അതിന്റെ മധ്യ ലജ്ജിക്കാൻ ദൈവം സമ്മതിക്കത്തില്ല. ಅದರ ಮಧ್ಯದಲ್ಲಿ ಲಜ್ಜೆಗೊಳಗಾಗ್ಲಿಕ್ಕೆ ದೇವರು ಅನುಮತಿಸೋದಿಲ್ಲ. പ്രശ്നങ്ങൾ വരൂലെന്നല്ല, ಸಮಸ್ಯೆಗಳು ಬರಲ್ಲ ಅಂತಲ್ಲ, പ്രശ്നങ്ങൾ കയറി വരും, ಸಮಸ್ಯೆಗಳು ಬರುತ್ತೆ, ലജ്ജിക്കാൻ ദൈവം സമ്മതിക്കത്തില്ല. ಆದ್ರೆ ಲಜ್ಜೆಗೊಳಗಾಗ್ಲಿಕ್ಕೆ ದೇವರು ಅನುಮತಿಸಲ್ಲ. നോക്കിയ സൂര്യൻ യേശുവായതുകൊണ്ട്, ಯಾಕಂದ್ರೆ ನಾವು ನೋಡಿದ ಸೂರ್ಯನು ಯೇಸುವಾಗಿರೋದ್ರಿಂದ. ಯೇಸುವನ್ನ ನೋಡಿ ಒಂದು ಪ್ರಯಾಣ, അനുഗ്രഹിക്കപ്പെട്ട യാത്രയായിരിക്കും, ಅದೊಂದು ಆಶೀರ್ವದಿಸಲ್ಪಟ್ಟ ಪ್ರಯಾಣವಾಗಿರುತ್ತದೆ, പ്രതീക്ഷയുടെ യാത്രയായിരിക്കും, ನಿರೀಕ್ಷೆಯ ಪ್ರಯಾಣವಾಗಿರುತ್ತದೆ, സൗഖ്യമാക്കുന്ന യാത്രയായിരിക്കും, ಸೌಖ್ಯ ಮಾಡುವ ಪ್ರಯಾಣವಾಗಿರುತ್ತದೆ, അനുഗ്രഹത്തിന്റെ യാത്ര തന്നെ. ಅದೊಂದು ಆಶೀರ್ವಾದದ ಯಾತ್ರೆಯಾಗಿರುತ್ತದೆ. ഹല്ലേലൂയ. അതുകൊണ്ട് ಆದ ಕಾರಣ ഈ കൃപായുഗത്തിനകത്ത് നിന്നുകൊണ്ട് ಈ ಕೃಪೆಯ ಕಾಲದ ಒಳಗಡೆ ನಿಂತುಕೊಂಡು യേശു വിളിക്കുന്നു. ಯೇಸು ಕರೀತಿದ್ದಾರೆ, യേശು നിങ്ങളെ വിളിക്കുന്നു, ಯೇಸು ನಿಮ್ಮನ್ನು ಕರೀತಿದ್ದಾರೆ, ನನ್ನನ್ನು ಕರೀತಿದ್ದಾರೆ, പ്രാർത്ഥിക്കുന്ന മക്കളെ അവൻ വിളിക്കുന്നു, ಪ್ರಾರ್ಥನೆ ಮಾಡುವ ಮಕ್ಕಳನ್ನು ಅವನು ಕರೀತಿದ್ದಾರೆ, ആരാധിക്കുന്ന മക്കളെ വിളിക്കുന്നു, ಆರಾಧಿಸುವ ಮಕ್ಕಳನ್ನು ಅವನು ಕರೀತಿದ್ದಾರೆ. യേശു സകലരെ വിളിക്കുന്നു. ಯೇಸು ಎಲ್ಲರನ್ನ ಕರೆಯುವ ದೇವರಾಗಿದ್ದಾನೆ. ഹല്ലേലൂയ. ഈ സൂര്യനിലേക്ക് അവൻ വിളിക്കുക. ಈ ಸೂರ್ಯನ ಕಡೆಗೆ ಅವನು ಕರೀತಿದ್ದಾನೆ. പഴയ സൂര്യൻ, ಹಳೆಯ ಸೂರ್ಯನು ഈ ലോകത്തിൽ, ಈ ಲೋಕದಲ್ಲಿ ഹല്ലേലൂയ, രോഗത്തെ മാറ്റാൻ കഴിയുന്നില്ല, ರೋಗವನ್ನ ನೀಗಿಸಲಿಕ್ಕೆ ಆಗ್ತಿಲ್ಲ, പ്രശ്നം പരിഹരിക്കാൻ കഴിയുന്നില്ല. ಆ ಸಮಸ್ಯೆಗಳಿಗೆ ಪರಿಹಾರ ಉಂಟು ಮಾಡ್ಲಿಕ್ಕೆ ಈ ಲೋಕದ ಸೂರ್ಯನಿಗೆ ಆಗ್ತಿಲ್ಲ. ഈ സൂര്യനെ, ಆದ್ರೆ ಈ ಸೂರ್ಯನಿಗೆ, ആ സൂര്യനിൽ കിട്ടാത്തത്, ಈ ಲೋಕದ ಸೂರ್ಯನಲ್ಲಿ ಸಿಗದೇ ಇರುವಂತದ್ದು, ആ സൂര്യനിൽ കിട്ടാത്തത് ಈ ಲೋಕದ ಸೂರ್ಯನಲ್ಲಿ ಸಿಗದೇ ಇರುವಂತದ್ದು ഈ സൂര്യനിൽ കിട്ടും. ಈ ಯೇಸು ಎಂಬ ಸೂರ್ಯನಲ್ಲಿ ನಮಗೆ ಸಿಗುತ್ತದೆ. ആ സൂര്യൻ നമ്മൾ ജീവിച്ചപ്പോൾ ಆ ಸೂರ್ಯನ ನಾವು ಜೀವಿಸಿದಾಗ എല്ലാരും നമ്മളെ തള്ളിക്കളയും. ಎಲ್ಲರೂ ನಮ್ಮನ್ನ ತಳ್ಳಿಬಿಟ್ಟರು, ഈ സൂര്യൻ നമ്മളെ തള്ളിക്കളയത്തില്ല. ಆದ್ರೆ ಈ ಸೂರ್ಯನು ನಮ್ಮನ್ನ ತಳ್ಳಿ ಬಿಡುವುದಿಲ್ಲ. ഈ സൂര്യൻ നമ്മളെ സ്നേഹിക്കുന്ന സൂര്യനാണ്. ಯೇಸು ಎಂಬ ಸೂರ್ಯನು ನಮ್ಮನ್ನ ಪ್ರೀತಿಸುವ ಸೂರ್ಯನಾಗಿದೆ. ഈ സൂര്യന്റെ അടുക്കൽ ആര് വന്നാലും ಈ ಸೂರ್ಯನ ಬಳಿಗೆ ಯಾರು ಬಂದರು ദൈവം അവരെ കൈവിടത്തില്ല. ದೇವರವನ್ನ ಕೈ ഈ ಬಿಡುವುದಿಲ್ಲ. സൂര്യനെ ആര് നോക്കിയാലും ಈ ಸೂರ್ಯನನ್ನ ಯಾರು ನೋಡಿದ್ರು ദൈവം അവരെ പ്രകാശിപ്പിക്കും. ದೇವರವನ್ನ ಪ್ರಕಾಶಪಡಿಸ್ತಾರೆ. ഈ സൂര്യൻ അങ്ങനെ ചെയ്യാനേ പറ്റത്തുള്ളൂ. ಈ ಸೂರ್ಯನಿಗೆ ಹಾಗೆ ಮಾಡ್ಲಿಕ್ಕೆ ಆಗುವುದು അല്ലല്ല, കാരണം അവന്റെ കയ്യിൽ മറ്റൊന്നില്ല. ಕಾರಣವೇನೆಂದ್ರೆ ಆತನಲ್ಲಿ ಬೇರೆ ಏನೂ ಇಲ್ಲ. എന്നെ കേൾക്കുന്ന ദൈവം ശ്രദ്ധിക്കുക. ನನ್ನ ಶಬ್ದ ಕೇಳುವ ದೇವರ ಮಕ್ಕಳಿಗೆ ಗಮನಿಸಿ, അവന്റെ വരവരെ ഒരു അസ്തമയമാണ്. ಆತನ ಬರುವಿಕೆ ಸಮಯವಾಗಿದೆ. ಈ ಸೂರ್ಯನ ಮುಳುಗುವಿಕೆ ഇതിനകത്ത് വന്നുകൊണ്ട് മനുഷ്യരെ വിളിക്കാൻ, ಇದ್ರೊಳಗಡೆ ನಿಂತುಕೊಂಡು ಆತನ ಕೆಲವರನ್ನ ಕರೆಯುತ್ತಿದ್ದಾನೆ. ഉൽപ്പത്തി മുതൽ വെളിപ്പാട് വരെ ആ വിളിയെ നമുക്ക് കാണാം. ಆದಿಕಾಂಡದಿಂದ ಪ್ರಕಟಣೆವರೆಗೂ ಆ ಕರೆಯ ಶಬ್ದವನ್ನ ನಾವು ಕೇಳಬಹುದು. ദൈവം വിളിച്ചുകൊണ്ടിരിക്കുന്നു. ದೇವರು ಕರೆಯುತ್ತಾ ಇದ್ದಾರೆ ಮನುಷ್ಯರನ್ನ. ദൈവം വിളിച്ചുകൊണ്ടേയിരിക്കുന്നു. ದೇವರು ಕರೆಯುತ್ತಲೇ ಇದ್ದಾರೆ. ദൈവം വിളിച്ചുകൊണ്ടിരിക്കുന്നു. ದೇವರು ಕರೆಯುತ್ತಲೇ ಇದ್ದಾರೆ. ആരെങ്കിലും വീട്ടിനകത്ത് വിളിക്കുമ്പോൾ ಯಾರಾದ್ರೂ ಮನೆ ಒಳಗಿಂದ ಕರೆಯುವಾಗ ശ്രദ്ധിച്ചിരുന്നാൽ വിളി കേൾക്കാൻ കഴിയും. ಗಮನವಿಟ್ಟು ಕೇಳಿಸ್ಕೊಂಡ್ರೆ ಆ ಶಬ್ದ ಕೇಳಬಹುದು. ശ്രദ്ധിക്കാതിരുന്നാൽ വിളി കേൾക്കാൻ കഴിയത്തില്ല. ಗಮನ ಇಲ್ಲದೆ ಇದ್ರೆ ಆ ಕರೆಯನ್ನ ಕೇಳಲಿಕ್ಕೆ ಆಗುವುದಿಲ್ಲ. ദൈവസന്നിധി ഏകാഗ്രമാകുന്നവർക്ക് മാത്രമേ ആ വിളി കേൾക്കാൻ ದೇವರ ಸನ್ನಿಧಾನದಲ್ಲಿ ಏಕಾಗ್ರತೆಯಿಂದ ಇರುವವರಿಗೆ ಮಾತ್ರವೇ ಆ ಕರೆಯ ಶಬ್ದವನ್ನು ಕೇಳಲಿಕ್ಕೆ ಆಗುವುದು. മറ്റു ചിന്തകളിരിക്കുന്നവർക്കൊന്നും ആ വിളി കേൾക്കാൻ കഴിയില്ല. ಬೇರೆ ಚಿಂತೆಗಳಲ್ಲಿರುವಂತವರಿಗೆ ಆ ಕರೆಯ ಶಬ್ದವನ್ನು ಕೇಳಲಿಕ್ಕೆ ಆಗುವುದಿಲ್ಲ. എപ്പോഴാണ് വിളിക്കാൻ തുടങ്ങിയെന്നറിയാമോ? ഉദയം മുതൽ അസ്തമയം വരെ. ಆತನ ಯಾವಾಗಲಿಂದ ಕರೆಯಲಿಕ್ಕೆ ಆರಂಭ ಮಾಡಿದ್ದು ಅಂತ ಗೊತ್ತಾ? ಉದಯದಿಂದ ಅಸ್ತಮಾನದವರೆಗೆ. ആ വിളിയുടെ ശബ്ദം തിരിച്ചറിയുകയാണെങ്കിൽ, ಆ ಕರೆಯುವಿಕೆ ಶಬ್ದವನ್ನ ತಿಳ್ಕೊಳ್ಳೋದಾದ್ರೆ, ആ വാക്ക് ಆ ಮಾತು നമ്മുടെ മേൽ ക്രിയ ചെയ്യും. ನಮ್ಮ ಮೇಲೆ ಕ್ರಿಯೆ ആ ಮಾಡ್ತದೆ. ശബ്ദം നമ്മുടെ മേൽ ക്രിയ ചെയ്യും. ಆ ಶಬ್ದ ನಮ್ಮಲ್ಲಿ ಕ್ರಿಯೆ ആ ಮಾಡ್ತದೆ. ശബ്ദം നമ്മളിൽ മേൽ പ്രവചിക്കും. ಆ ಶಬ್ದ ನಮ್ಮ ಜೀವಿತದ ಕುರಿತಾಗಿ ആ ಪ್ರವಾದಿಸ್ತದೆ. ശബ്ദം ചിലത് നമ്മുടെ അകത്ത് സൃഷ്ടിക്കും. ಆ ಶಬ್ದ ಕೆಲವನ್ನೆಲ್ಲ ನಮ್ಮ ಒಳಗಡೆ ಸೃಷ್ಟಿ ಮಾಡ್ತದೆ. ദൈവം ആഗ്രഹിക്കുന്നു. ಅದನ್ನು ದೇವರು ಆಸೆ ആ ಪಡ್ತಿದ್ದಾರೆ. ശബ്ദം ഭൂമി കട്ടപ്പോൾ ഭൂമി ചിലത് സൃഷ്ടിച്ചു. ಆ ಶಬ್ದವನ್ನ ಭೂಮಿ ಕೇಳಿದಾಗ ಭೂಮಿಯಲ್ಲಿ ಕೆಲವು ಸೃಷ್ಟಿಗಳು ಉಂಟಾಯ್ತು. ആ ശബ്ദം ഹൃദയം തീർക്കുകയാണെങ്കിൽ ಆ ಶಬ್ದ ಹೃದಯದಲ್ಲಿ ಕೇಳೋದಾದ್ರೆ ചില സൃഷ്ടിപ്പുകൾ, ಹೃದಯದಲ್ಲಿ ಕೆಲವು ಸೃಷ್ಟಿಗಳನ್ನ ಕರ್ತನೆ ಮಾಡುತ್ತಾರೆ. മനസ്സിൽ ചില സൃഷ്ടിപ്പുകൾ, ಮನಸ್ಸಿನ ಒಳಗಡೆ ಕೆಲವು ಸೃಷ್ಟಿಗಳನ್ನ ಕರ್ತನೆ ಮಾಡ್ತಾರೆ. നിന്റെ ജീവിതത്തിൽ ചില സൃഷ്ടിപ്പുകൾ, ನಿನ್ನ ಜೀವಿತದಲ್ಲಿ ಕೆಲವು ಸೃಷ್ಟಿಗಳನ್ನ ಕರ್ತನೆ ಮಾಡ್ತಾರೆ. സൃഷ്ടി നടക്കത്തില്ലെന്ന് പറഞ്ഞിടത്ത് ಸೃಷ್ಟಿ ಏನ್ ನಡೆಯೋದಿಲ್ಲ ಎಂಬುದಾಗಿ ಹೇಳಿದ ಸ್ಥಳದಲ್ಲಿ ദൈവത്തിന്റെ പ്രവൃത്തി വെളിപ്പെടും. ದೇವರ ಕಾರ್ಯವು ಪ್ರಕಟವಾಗ್ತದೆ. ഓ, നിന്നെ എന്തിനു കൊള്ളാം? ನೀನ್ ಯಾವ್ದು ಪ್ರಯೋಜನ തള്ളിക്കളഞ്ഞിട്ടുണ്ടെങ്കിൽ ಎಂಬುದಾಗಿ ತಳ್ಳಿ ಹಾಕಿದ್ರೆ, ഹല്ലേലൂയ, യേശു വിളിക്കുമ്പോൾ ಯೇಸು ಕರೆಯುವಾಗ അവരിനായി കേൾക്കാൻ ಆ തയ്യാറാണ്, ಕರೆಯ ಶಬ್ದವನ್ನ ಕೇಳುವುದಕ್ಕೆ ನೀನ್ ಸಿದ್ಧನಾದ್ರೆ, അനുസരിക്കാൻ തയ്യാറാണ്. ಕೇಳಿ ವಿಧೇಯನಾಗ್ಲಿಕ್ಕೆ ನೀನ್ ಸಿದ್ಧನಾದ್ರೆ, ആർക്കുമില്ലാത്ത പ്രത്യേകത ദൈവം നിന്റെ കയ്യിൽ, ಯಾರಿಗೂ ಇಲ್ಲದೆ ಇರುವಂತ ವಿಶೇಷತೆಯಿಂದ ದೇವರು ನಿನ್ನ ತುಂಬಿಸ್ತಾರೆ. ആർക്കും ചെല്ലാൻ കഴിയുന്ന നിനക്ക് ചെല്ലാൻ കഴിയും. ಯಾರಿಗೂ ತಲುಪಲಿಕ್ಕೆ ಆಗದೇ ಇರುವ ಸ್ಥಳ ನಿನಗೆ ತಲುಪಲಿಕ್ಕೆ ಆಗುತ್ತೆ. ആരും സമാധാനിക്കാൻ തരത്ത് നിനക്ക് സമാധാനിക്കാൻ കഴിയും. ಯಾರಿಗೂ ಸಮಾಧಾನ ಪಡಿಸಲಿಕ್ಕೆ ಆಗದೇ ಇರುವ ಸ್ಥಳದಲ್ಲಿ ನಿನ್ನಿಂದ ಸಮಾಧಾನ ಪ್ರಕಟವಾಗುತ್ತೆ.
ಜಯವಾಗ್ತದೆ. ಆರಿಗೆ ಸಂತೋಷಕ್ಕೆ ನಿನಗೆ ಸಂತೋಷಕ್ಕೆ ಯಾರಿಗೂ ಸಂತೋಷ ಪಡ್ಲಿಕ್ಕೆ ಆಗದೇ ಇರುವ ಸ್ಥಳದಲ್ಲಿ ನಿನಗೆ ಸಂತೋಷ ಪಡ್ಲಿಕ್ಕೆ ಆಗುತ್ತೆ. ചുമ്മാ ആരും ദൈവം വിളിക്കത്തില്ല. ಯಾಕಂದ್ರೆ ಸುಮ್ಮನೆ ಯಾರನ್ನೂ ದೇವರು ಕರೆಯೋದಿಲ್ಲ. ദൈവം വിളിച്ചവൻ പട്ടിണി കിടക്കാൻ ദൈവം അനുവദിക്കത്തില്ല. ದೇವರು ಕರೆದ್ರೆ ಅವನ ಹಸಿವೆ ಬೀಳುವುದಕ್ಕೆ ದೇವರು ಅನುಮತಿಸೋದಿಲ್ಲ. ദൈവം വിളിച്ചവൻ കരഞ്ഞ ജീവിതം തീർക്കാൻ ദൈവം അനുവദിക്കത്തില്ല. ದೇವರು ಕರೆದವರು ಕಣ್ಣೀರಿಟ್ಟು ಜೀವಿತವನ್ನು ಮುಗಿಸಲಿಕ್ಕೆ ದೇವರು ಅನುಮತಿಸೋದಿಲ್ಲ. അതിന് പരിഹാരമുണ്ട്. ಕಣ್ಣೀರು ಬರುತ್ತೆ, ಆದ್ರೆ ಅದಕ್ಕೆ ಪರಿಹಾರ ಇರುತ್ತೆ. സകല വിഷയങ്ങൾക്ക് പരിഹാരം യേശുവിന്റെ ബലിയിൽ. ಎಲ್ಲಾ ವಿಷಯಗಳಿಗೂ ಪರಿಹಾರ ಯೇಸುವಿನ ಬಳಿಯಲ್ಲಿದೆ. യേശുവിന് പരിഹാരമില്ലാത്ത ഒരു വിഷയമില്ല. ಯೇಸುವಿನ ಬಳಿಯಲ್ಲಿ ಪರಿಹಾರ ಇಲ್ಲದೆ ಇರುವಂತ ಯಾವ ವಿಷಯವೂ ಇಲ್ಲ. കരയേണ്ട കാര്യമില്ല. ಸಾಯ್ಬೇಕಾದ ಅವಶ್ಯಕತೆ ಇಲ್ಲ. കരയേണ്ട കാര്യമില്ല. ಅಳಬೇಕಾದ ಅವಶ್ಯಕತೆ ಇಲ್ಲ. ഭാരപ്പെടേണ്ട കാര്യമില്ല. ಭಾರಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ സകല വിഷയം പരിഹാരം യേശുവിന്റെ കയ്യിൽ. ಎಲ್ಲ ವಿಷಯಕ್ಕೂ ಇರುವಂತ ಪರಿಹಾರ ಯೇಸುವಿನ ಕೈಯಲ್ಲಿದೆ. പരിഹാരം ഇല്ലാത്തവരും പോലെ കരയുന്നത്. ಪರಿಹಾರ ಇಲ್ಲದೆ ಹೋಗುವಾಗಲ್ವ ನಾವು ಅಳೋದು. പരിഹാരം ഇല്ലാത്തവരും പോലെ ദുഃഖിക്കുന്നത്. ಪರಿಹಾರ ಇಲ್ಲದೆ ಹೋಗುವಾಗಲ್ವ ನಾವು ದುಃಖ ಪಡೋದು. പരിഹാരം ഇല്ലാത്തവരും പോലെ നമ്മൾ വല്ലതായി. ಪರಿಹಾರ ಇಲ್ಲದೆ ಹೋಗುವಾಗಲ್ವ ನಾವು ಕಳವಳ ಪಡೋದು. പരിഹാരം ഉണ്ടെങ്കിലോ ಆದ್ರೆ ಪರಿಹಾರ ಇದ್ದರೆ തുള്ളിച്ചാടാൻ തോന്നുന്നു. ಜಿಗಿದಾಡತಕ್ಕ ರೀತಿಯಲ್ಲಿ ನಮಗೆ ಅನ್ನಿಸ್ತದೆ. ಕಾರಣ യേശുക്രിസ്തുവിൽ പരിഹാരമുണ്ട്. ಯೇಸು ಕ್ರಿಸ್ತನಲ್ಲಿ ಪರಿಹಾರವಿದೆ. യേശുവിൽ മാത്രമേ പരിഹാരമുള്ളൂ. ಯೇಸುವಿನಲ್ಲಿ ಮಾತ್ರವೇ ಪರಿಹಾರವಿರುವುದು. ഹല്ലേലൂയ. എവിടെയൊക്കെ പരിഹാരമില്ലാതെ കിടക്കുന്നുണ്ടോ, ಎಲ್ಲೆಲ್ಲ ಪರಿಹಾರ ಇಲ್ಲದೆ ಹೋಗಿದೆಯೋ അവിടെയൊക്കെ പരിഹാരം യേശുവിൽ വെച്ചിട്ടുണ്ട്. ಅಲ್ಲೆಲ್ಲವೂ ಪರಿಹಾರ ಯೇಸುವಿನಲ್ಲಿ ಇಡಲ್ಪಟ್ಟಿದೆ. ഹല്ലേലൂയ. കഴിഞ്ഞ ദിവസം പറഞ്ഞതുപോലെ ಕಳೆದ ದಿನ ಹೇಳಿದ ಪ್ರಕಾರ ദൈവം സൃഷ്ടിച്ചിട്ടുണ്ടെങ്കിൽ ದೇವರು ಸೃಷ್ಟಿ ಮಾಡಿದರೆ സൃഷ്ടിക്ക് വേണ്ടതല്ല അവിടെ ಆ ഉണ്ടാകും. ಸೃಷ್ಟಿಗೆ ಬೇಕಾಗಿರೋದೆಲ್ಲ ಅಲ್ಲಿದೆ. ഹല്ലേലൂയ. പിശാചിനെ നഷ്ടപ്പെടുത്തിയ ಸೈತಾನ ಅದನ್ನು ನಷ್ಟಪಡಿಸಿದರೆ യേശു അവന്റെ ഗോഡൌണിൽ കയറി ಯೇಸು ಅವನ ಗೋಡನ ಒಳಗಡೆ ಪ್ರವೇಶ ಮಾಡಿ ಅವನ ತಲೆಯನ್ನು ಜಜ್ಜಿದಾಗ അത് തിരിച്ചു മേടിച്ചു തരാൻ കർത്താവ് ಅವನ ತಲೆಯನ್ನು ಜಜ್ಜಿ ತಿರುಗಿ ತೆಗೆದುಕೊಂಡು ಬಂದು ಕೊಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ. പിശാച് മോഷ്ടിച്ചുകൊണ്ട് പോയ ചിലതിനെ ദൈവം തിരിച്ചു തരാൻ പോകും. ಸೈತಾನನು ಕದ್ದುಕೊಂಡು ಹೋದಂತ ಕೆಲವನ್ನ ದೇವರು ತಿರುಗಿ ಕೊಂಡಿಕೊಳ್ಳುತ್ತಿದ್ದಾರೆ. ഹല്ലേലൂയ. ഹല്ലേലൂയ. ಆಮೆನ್. എനിക്ക് ചെറിയൊരു 5 വയസ്സുള്ള കൊച്ചുണ്ട്. ನನಗೆ ಒಂದು 5 ವಯಸ್ಸಿನ ಮಗು ಇದೆ. അവന് ഞാനൊരു കാർ മേടിച്ചു. ಅವನಿಗೆ ನಾನೊಂದು ಕಾರ್ ಅನ್ನು ತೆಗೆದುಕೊಟ್ಟೆ. വേറെ തന്നെ മേടിച്ചുകൊണ്ട് ഓടി. ಬೇರೊಬ್ಬನು ಅದನ್ನ ಕಿತ್ಕೊಂಡು ಓಡಿದ. ഇവൻ കരയാൻ തുടങ്ങി. ಈ ಮಗನು ಅಳುತ್ತಿದ್ದಾನೆ. എന്റെ മകനായതുകൊണ്ട് ನನ್ನ ಮಗನಾಗಿರುವುದಿಲ್ಲ. കൂട്ടിക്കൊണ്ട് പോയിട്ട് ಇವನನ್ನು ಕರ್ಕೊಂಡು ಹೋಗಿ അവനെ കാർ മേടിച്ച് ഇവന്റെ കൊടുത്തു. ಆ ಹುಡುಗನ ಕೈಯಿಂದ ಕಾರನ್ನ ಕಿತ್ತು ಇವನ ಕೈ ಕೊಡುತ್ತೇನೆ. ഹല്ലേലൂയ. ಆಮೆನ್. പിശാച് എടുത്തുകൊണ്ട് പോയത് ಇದೇ ರೀತಿಯಲ್ಲಿ ಸೈತಾನನ್ನು ತೆಗೆದುಕೊಂಡು ಹೋದಂತ ಕದ್ದುಕೊಂಡು ಹೋದಂತ ಕೆಲವನ್ನ യേശു തിരിച്ച് അവന്റെ മേടിച്ചു തരട്ടെ. ಯೇಸು ಅವನ ಕೈಯಿಂದ ಕಿತ್ತು ತಿರುಗಿ ಕೊಡತಕ್ಕ ರೀತಿಯಲ್ಲಿ ഹല്ലേലൂയ. മക്കളുടെ നന്മയാകട്ടെ. ಮಕ್ಕಳ ಅನುಗ್ರಹವಾಗಿರಲಿ, മക്കളുടെ സമാധാനമാകട്ടെ. ಮಕ್ಕಳ ಸಮಾಧಾನವಾಗಿರಲಿ, നിങ്ങളുടെ സന്തോഷമാകട്ടെ. ನನ್ನ ನಿಮ್ಮ ಸಂತೋಷವಾಗಿರಲಿ. തിരിച്ചു തരാൻ യേശുവിന് കഴിയും. ತಿರುಗಿ ಕೊಡ್ಲಿಕ್ಕೆ ಯೇಸುವಿಗಾಗುತ್ತದೆ. ഹല്ലേലൂയ. ശത്രു അമേരിക്കൻ ദൈവം അനുവദിക്കത്തില്ല. ಶತ್ರು ಅದನ್ನ ಕದ್ದುಕೊಂಡು ಹೋಗ್ಲಿಕ್ಕೆ ದೇವರು ಅನುಮತಿಸೋದಿಲ್ಲ. പോയിട്ടുണ്ടെങ്കിൽ ತೆಗೆದುಕೊಂಡು ಹೋಗಿದ್ರೆ തിരിച്ച് കൊണ്ടുവരും. ತಿರುಗಿ ತಗೊಂಡು ಬರ್ತಾನೆ. ಕಾರಣ യേശുവിന്റെ ശബ്ദം കേൾക്കുക. ಯೇಸುವಿನ ಶಬ್ದವನ್ನ ಕೇಳ್ರಿ. ഹല്ലേലൂയ. ಆಮೆನ್. അവൻ വിളിക്കുന്ന വിളിയുടെ ശബ്ദം കേൾക്കുക. ಅವನು ಕರೆಯುವಂತಹ ಕರೆಯ ಶಬ್ದವನ್ನ ಕೇಳ್ರಿ. ഹല്ലേലൂയ. വിളിച്ചുകൊണ്ടിരിക്കുക അല്ലേ? ಕರೀತಾ ಇದ್ದಾನಲ್ವಾ? ഹല്ലേലൂയ. ആമേൻ. നമുക്ക് നോക്കാം, വായിക്കാം. ഹല്ലേലൂയ. ನಾವು ವಾಕ್ಯವನ್ನು ನೋಡೋಣ. 1 ശമൂവേലിന്റെ പുസ്തകം 3-ാം അധ്യായം 3-ാമത്തെ വാക്യം വായിച്ചാൽ 1 ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿಕೊಂಡ್ರಿ. 1 ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ. ಸಮುವೇಲನು ಹಾ. ಯೆಹೋವನ ಮಂದಿರದಲ್ಲಿ ಹಾ. ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಹಾ. ಆಗ ದೇವದೀಪವು ಹ್ಮ್. ಇನ್ನು ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. അപ്പൊ വിളി കേൾക്കണം, എവിടെ നിൽക്കണം? ಹಾಗಾದ್ರೆ ಕರೆಯ ಶಬ್ದವನ್ನ ಕೇಳಬೇಕಂದ್ರೆ ಎಲ್ಲಿರ್ಬೇಕು? ആലയത്തിൽ. ಆಲಯದಲ್ಲಿರ್ಬೇಕು. നിങ്ങൾ ദൈവത്തിന്റെ ആലയമെന്ന്, ನೀವು ದೇವರ ಆಲಯವಾಗಿದ್ದೀರೆಂದು, ദൈവത്തിന്റെ ആത്മാവ് നിങ്ങളിൽ വസിക്കും നിങ്ങൾ അറിയുന്നില്ലയോ? ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? അവിടെ ആ ശബ്ദം കേൾക്കുന്നത്. ಅಲ್ಲಾಗಿದೆ ಶಬ್ದ ಕೇಳೋದು. ഹല്ലേലൂയ. ಆಮೆನ್. ഇത് ദൈവത്തിന്റെ മന്ദിരമാണെങ്കിൽ ಇದು ದೇವರ ಆಲಯವಾಗಿದ್ರೆ ഇതിൽ കേൾക്കേണ്ട ശബ്ദം യേശുവിന്റെ ശബ്ദമാണ്. ಇದರಲ್ಲಿ ಕೇಳಬೇಕಾದ ಶಬ್ದ ಯೇಸುವಿನ ಶಬ್ದವಾಗಿದೆ. യെരൂശലേം ദേവാലയത്തിനകത്ത് ಯೆರೂಸಲೇಮ್ ದೇವಾಲಯದ ಒಳಗಡೆ ശമൂവേൽ പാലം കിടക്കുന്നു. ಸಮುವೇಲ್ ಬಾಲಕನಿದ್ದಾನೆ. ഒട്ടകത്തിനരികിൽ കിടക്കുന്നു. ಮಂಜೂಷದ ಬಳಿಯಲ್ಲಿದ್ದಾನೆ. എല്ലാ പിള്ളേരും ಎಲ್ಲಾ ಮಕ್ಕಳು വീട്ടിൽ ಮನೆಯಲ್ಲಿ. ക്രിക്കറ്റ് കളി അന്നില്ല, ಕ್ರಿಕೆಟ್ ಆಟ ಅವತ್ತಿಲ್ಲ, ഇന്നുണ്ട്. ಇವತ್ತಿದೆ. ക്രിക്കറ്റ് കളിക്കുമ്പോൾ ಕ್ರಿಕೆಟ್ ಆಟ ಆಡುವಾಗ എല്ലാ പിള്ളേരും ಎಲ್ಲಾ ಮಕ್ಕಳು ഈ ലോകപ്രകാരം ಈ ಲೋಕದ ಪ್ರಕಾರ പല കാര്യങ്ങൾ ചെയ്യുമ്പോൾ ಅನೇಕ ಕಾರ್ಯಗಳನ್ನು ಮಾಡುವಾಗ ഒരു കുഞ്ഞ് ಒಬ್ಬ ಮಗು ആലയത്തിൽ ಆಲಯದಲ್ಲಿ ദൈവത്തിന് വിളക്ക് തെളിയിക്കുകയാണ്. ದೇವರ ಬೆಳಕನ್ನು ಉರಿಸ್ತಾ ಇದ್ದಾನೆ. അതുകൊണ്ട് ಆದ ಕಾರಣ വിളക്ക് തെളിയിക്കുന്നവൻ, ದೀಪವನ್ನು ಉರಿಸುವವನು, ആലയത്തിൽ നിൽക്കുന്നവൻ ಆಲಯದಲ್ಲಿ ಇರುವವನು ദൈവ ശബ്ദം കേട്ടു ದೇವರ ಶಬ್ದವನ್ನ ಕೇಳುವುದನ್ನು, ആലയത്തിൽ ഇറങ്ങുന്നത് ಆಲಯದಲ್ಲಿ ಇಳಿಯುವಂಥದ್ದು ദൈവ സാന്നിധ്യമാണ്. ದೈವ ಸಾನ್ನಿಧ್ಯವಾಗಿದೆ. ആലയത്തിൽ ഇറങ്ങുന്നത് ಆಲಯದಲ್ಲಿ ಇಳಿಯುವಂಥದ್ದು ദൈവ ശബ്ദമാണ്. ದೇವರ ಶಬ್ದವಾಗಿದೆ. ഹല്ലേലൂയ. ആമേൻ. പരിശുദ്ധാത്മാവും ദൈവശബ്ദം ഒരുപോലെ ഇറങ്ങുന്നതാണ് ആലയം. ಪರಿಶುದ್ಧಾತ್ಮನು ದೈವ ಶಬ್ದವು ಒಂದೇ ರೀತಿಯಲ್ಲಿ ಇಳಿದು ഇത് ಬರುವಂತದ್ದಾಗಿದೆ. ദൈവത്തിന്റെ ആലയമാണെങ്കിൽ ಇದು ದೇವರ ಆಲಯವಾಗಿದ್ದರೆ ഇതിനകത്ത് ആ പരിശുദ്ധാത്മാവുണ്ട്. ಇದರೊಳಗಡೆ ಪವಿತ್ರಾತ್ಮನಿದ್ದಾನೆ. ദൈവത്തിന്റെ ശബ്ദം ഇത് കേൾക്കപ്പെട്ടു. ದೇವರ ಶಬ್ದವು ಇದು ಕೇಳುತ್ತದೆ. ഹല്ലേലൂയ. ആമേൻ. ആമേൻ. ശ്രദ്ധിക്കുക, ಗಮನಿಸಿರಿ, ദൈവ ശബ്ദം കേൾക്കണമെങ്കിൽ ದೈವ ಶಬ್ದ ಕೇಳಬೇಕಾದ್ರೆ പരിശുദ്ധാത്മാവ് അവിടെ ഉണ്ടായിരിക്കണം. ಪರಿಶುದ್ಧಾತ್ಮನಲ್ಲಿ ಇರಬೇಕು. ഹല്ലേലൂയ. പരിശുദ്ധന്റെ സഹായത്താണ് ദൈവ ശബ്ദം കേൾക്കണം. ಪರಿಶುದ್ಧಾತ್ಮನ ಸಾನ್ನಿಧ್ಯದಲ್ಲಾಗದೆ ದೈವ ಶಬ್ದವನ್ನು ಕೇಳಲಿಕ್ಕೆ ಆಗುವುದು. മനുഷ്യന്റെ ശബ്ദം ബോഡിക്ക് കേൾക്കാം. ಮನುಷ್ಯನ ಶಬ್ದವನ್ನ ಈ ಶರೀರ ಕೇಳಬಹುದು. ദൈവത്തിന്റെ ശബ്ദം ದೇವರ ಶಬ್ದ പരിശുദ്ധാത്മാവുടെ
കൂടിയാണ് നമ്മൾ കേൾക്കുന്നത്. ಪರಿಶುದ್ಧಾತ್ಮನ ಮೂಲಕವಾಗಿ ಇದನ್ನು ನಾವು ಕೇಳಬಹುದು. എന്നാൽ ಆದ್ರೆ ഈ ആമെ ബാലൻ ശമൂവേൽ ബാലൻ ಈ ಸಮುವೇಲ್ ಬಾಲಕನು പെട്ടകത്തിനിറങ്ങുന്ന ശെഖന ಮಂಜೂಷದ ಬಳಿಯಲ್ಲಿ ಇಳಿಯುವಂತಹ ಶೆಖಾಯಿನ പെട്ടകത്തിനിറങ്ങുന്ന ദൈവ സാന്നിധ്യം ಆ ಮಂಜೂಷದ ಬಳಿಯಲ್ಲಿ ಇಳಿಯುವಂತಹ ದೈವ ಸಾನ್ನಿಧ್ಯ സാന്നിധ്യത്തിനകത്താണ് അവൻ അടുത്ത ಆ കിടക്കുന്നത്. ಸಾನ್ನಿಧ್ಯದ ಬಳಿಯಲಾಗಿದೆ ಅವನು ಮಲಗಿರುವುದು. അതുകൊണ്ട് അവൻ ശബ്ദം കേൾക്കാൻ കഴിയുന്നത്. ಆದ ಕಾರಣವಾಗಿ ಅವನು ಶಬ್ದ ಕೇಳಲಿಕ್ಕೆ ಸಾಧ್ಯವಾಗಿದ್ದು. ഹല്ലേലൂയ. എത്ര പേർക്ക് കൊതിയുണ്ട് യേശുവിന്റെ ശബ്ദം? ಎಷ್ಟು ಜನರಿಗೆ ಆಸೆ ಇದೆ ಯೇಸುವಿನ ಶಬ್ದವನ್ನು ಕೇಳಲಿಕ್ಕೆ? യേശുവിന്റെ ശബ്ദം കേൾക്കാൻ. ഡയറക്റ്റ് യേശുവിന്റെ ശബ്ദം കേൾക്കാൻ. ನೇರವಾಗಿ ಯೇಸುವಿನ ಶಬ್ದವನ್ನು ಕೇಳಲಿಕ್ಕೆ നിങ്ങൾ ആലയത്തിൽ ನೀವು ಆಲಯದಲ್ಲಿ ദൈവത്തിന്റെ ആലയം ದೇವರ ಆಲಯದಲ್ಲಿ നിങ്ങളുടെ ആലയത്തെ ನಿಮ್ಮ ಆಲಯವನ್ನು ദൈവ സാന്നിധ്യത്തിനല്ലാതെ ದೈವ ಸಾನ್ನಿಧ್ಯಕ್ಕೆಲ್ಲದೆ മറ്റൊന്നിന് വിട്ടുകൊടുക്കാതിരിക്കുകയാണ്. ಬೇರೆ ಯಾವುದಕ್ಕೂ ಬಿಟ್ಟುಕೊಡದೆ ಇದ್ರೆ നിങ്ങൾക്ക് ആ ശബ്ദം കേൾക്കാൻ പറ്റും. ನಿಮಗೆ ಆ ಶಬ್ದವನ್ನು ಕೇಳಲಿಕ್ಕೆ ಆಗ್ತದೆ. യഹോവയുടെ ശബ്ദം, ಯೆಹೋವನ ശബ്ದ, യേശുവിന്റെ ശബ്ദം. ಯೇಸುವಿನ ಶಬ್ದ. ശമൂവേൽ ആലയത്തിൽ കിടന്നുറങ്ങുക. ಸಮುವೇಲ್ ಬಾಲಕನು ಆಲಯದಲ್ಲಿ ಮಲಗಿ ನಿದ್ರೆ അവന്റെ ജോലി ಮಾಡ್ತಿದ್ದ. വിളക്ക് തെളിയിക്കുക. ಅವನ ಕೆಲಸ ದೀಪವನ್ನು ಉರಿಸುವುದು. അവന്റെ അമ്മ ಅವನ ತಾಯಿ അവന് നല്ലൊരു പഞ്ഞിനൂല് അങ്കി കൊടുത്തു. ಅವನೊಂದು ಒಳ್ಳೆಯ ಅಲೆಲುಯ್ಯ ಆ ಕಾಟನ್ ಬಟ್ಟೆಯನ್ನು ಕೊಟ್ಟಿದ್ದ. ಅಲೆಲುಯ್ಯ. ബാക്കി മക്കളുണ്ട്. ನಾರು ಬಟ್ಟೆಯನ್ನು ಕೊಟ್ಟಿದ್ದಾನೆ. പക്ഷേ ഈ ಬಾಕಿ ಮಕ್ಕಳಿದ್ದಾರೆ. മകൻ ആലയത്തിൽ നിർത്തും. ಆದ್ರೆ ಈ ಮಗನು ಆಲಯದಲ್ಲಿದ್ದಾನೆ. ദൈവം ആഗ്രഹിക്കുന്ന ഒരു കാര്യമാണ് ഇവിടെ എല്ലാം പിള്ളേരെ പറഞ്ഞു വിടണം. ചില കൗൺസിലിംഗ് അവർക്ക് ದೇವರು ಆಸೆ ಪಡ್ತಿರುವಂತಹ ಒಂದು ವಿಷಯವಾಗಿದೆ. ಇಲ್ಲಿ ನಿಮ್ಮ ಮಕ್ಕಳನ್ನ ಕಳಿಸಬೇಕು, ಅವರಿಗೆ ಬೇಕಾದ ಸಮಾಲೋಚನೆಗಳನ್ನ ದೇವರು ಕೊಡುತ್ತಾರೆ. അവർക്ക് നല്ല ആത്മീയ കാര്യം പറഞ്ഞു കൊടുക്കും. ಅವರಿಗೆ ಆತ್ಮಿಕ ವಿಷಯಗಳನ್ನು ಹೇಳಿಕೊಡ್ಲಿ. ശമൂവേലിനെ അവരെ വീട്ടുകാർ ആലയത്തിലേക്ക് വിട്ടു. ಸಮುವೇಲನನ್ನ ಆ ಅಪ್ಪ ಅಮ್ಮ ಅವರು ಆಲಯ ತಂದೆ ತಾಯಿ ಅವರು ಆಲಯಕ್ಕೆ ಬಿಟ್ಟರು. അവന്റെ ജോലി വിളക്ക് തെളിയിക്കുക. ಅವನ ಕೆಲಸ ದೀಪವನ್ನು ಉರಿಸುವಂತ. ഹല്ലേലൂയ. ആത്മാവിന്റെ ലൈറ്റ് തെളിയിക്കുന്നവരെ ദൈവത്തെ സ്തുതിക്കുന്നു. ಆತ್ಮದ ದೀಪವನ್ನು ಉರಿಸುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ആത്മാവിൽ കത്തുന്നവർക്കായി ദൈവത്തെ ಆತ್ಮದಲ್ಲಿ ಪ್ರಜ್ವಲಿಸುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾರೆ. ആത്മാവിൽ അഭിഷേകത്തെ തീ കത്തുന്നവർക്കായി ദൈവത്തെ സ്തുതിക്കുന്നു. ಆತ್ಮದಲ್ಲಿ ಅಭಿಷೇಕದ ಬೆಂಕಿ ಹತ್ತುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾರೆ. എലി വിളക്ക് അല്ല ശമൂവേൽ വിളക്ക് കത്തിച്ചു. ಸಮುವೇಲ್ ದೀಪವನ್ನು ಉರಿಸಿದರು. പുതിയ നിയമത്തിൽ ಈ ಹೊಸ ಒಡಂಬಡಿಕೆಯಲ್ಲಿ പരിശുദ്ധാത്മാവിന്റെ വിളക്ക്, ಪರಿಶುದ್ಧಾತ್ಮನ ದೀಪ ഞാൻ നിങ്ങളെ കത്തിക്കുകയാണ്. ನಾವು ನೀವು ಉರಿಸುವುದಾ? കത്തിക്കുകയാണെങ്കിൽ ಉರಿಸುವುದಾ? ദൈവ ശബ്ദം കേൾക്കാൻ ದೈವ ಶಬ್ದವನ್ನು ನಾವು ಕೇಳಲಿಕ್ಕೆ ಸಾಧ್ಯವಾಗ್ತದೆ. ഡെയിലി ആലയത്തിൽ വിളക്ക് കത്തിച്ചിട്ട് കിടന്നുറങ്ങും. ಅದು ದಿನನಿತ್ಯದ ದೇವಾಲಯದಲ್ಲಿ ದೀಪವನ್ನು ಉರಿಸಿಯೇ ಮಲಗುವುದು. അർത്ഥം ഞാൻ പറയാം. ಅದರ ಅರ್ಥ ಹೇಳ್ತೇನೆ. ആത്മാവിൽ കത്താതെ കിടന്നുറങ്ങരുത്. ಆತ್ಮದಲ್ಲಿ ಪ್ರಜ್ವಲಿಸದೆ ನಾವು ಮಲಗಿ ನಿದ್ರೆ ಮಾಡಬಾರದು. ആത്മാവിൽ ദീപം തെളിയിക്കാതെ കിടന്നുറങ്ങരുത്. ಆತ್ಮದಲ್ಲಿ ದೀಪವನ್ನು ಉರಿಸದೆ ನಾವು ಹೋಗಿ ನಿದ್ರೆ ಮಾಡಬಾರದು. ആത്മാവിന്റെ സന്തോഷത്തിൽ കിടന്നുറങ്ങണം. ಆತ್ಮದ ಸಂತೋಷದಲ್ಲೇ ಹೋಗಿ ನಿದ್ರೆ ಮಾಡಬೇಕು. അവൻ ആത്മാവിന്റെ സന്തോഷത്തിൽ കിടന്നുറങ്ങണം. ಅವರ ಆತ್ಮದ ಸಂತೋಷದಲ್ಲಿ ಹೋಗಿ ನಿದ್ರೆ ആ ಮಾಡಬೇಕು. വെളിച്ചം കണ്ട് കിടന്നുറങ്ങി. ಆ ಬೆಳಕನ್ನ ಕಂಡು ನಿದ್ರೆ ಮಾಡುದು. പെട്ടെന്നൊരു ശബ്ദം. ತಕ್ಷಣ ಒಂದು ಶಬ್ದ. ശമൂവേലേ, ಸಮೂಲನೇ, ശമൂവേലേ, ಸಮೂಲನೇ, എടാ ശമൂവേലേ, ಸಮೂಲನೇ, ശമൂവേലേ ചാടിയടി. ಸಮೂಲ ಜಿಗಿದದ್ದನ್ನು ഹല്ലേലൂയ. ആരാന്ന് ചുറ്റും മറുപടി ಯಾರು ಎಂಬುದಾಗಿ ಸುತ್ತಲೂ ನೋಡಿದ್ರೆ ಯಾರು ಕಾಣ್ತಿಲ್ಲ. പെട്ടെന്ന് ഏലിയുടെ അടുക്കലേക്ക് ഓടി. ತಕ್ಷಣ ಏಲಿ ಪುರೋಹಿತರ ಬಳಿಗೆ ಹೋದನು. വീണ്ടും ശബ്ദം കേൾക്കുന്നു. ಪುನಃ ಶಬ್ದ ಕೇಳ್ತಿದ್ದಾನೆ. ഏലിയോട് ചോദിച്ചു, എന്നെ വിളിച്ചോ? ಏಲಿ ಪುರೋಹಿತರ ಬಳಿಗೆ ಹೋಗಿ ಕೇಳ್ತಿದ್ದಾನೆ, ನನ್ನ ಕರೆದ್ರ? ഇല്ല, ഞാൻ വിളിച്ചില്ല. ಅವನು ಹೇಳ್ತಿದ್ದಾನೆ, ನಾ ಕರೆದಿಲ್ಲ. പക്ഷേ എനിക്ക് കാര്യം പിടികിട്ടി. ಆದ್ರೆ ಏಲಿಗೆ ವಿಷಯ ಗೊತ್ತಾಯ್ತು. ഇത് ദൈവത്തിന്റെ ശബ്ദം. ಇದು ದೇವರ ಶಬ್ದವಾಗಿದೆ. ഇനി വിളിച്ചു കഴിഞ്ഞാൽ പറയണം, ಇನ್ನು ಏಲಿ ಪುರೋಹಿತರು ಹೇಳ್ಕೊಡ್ತಿದ್ದಾನೆ, ಇನ್ನು ಆ ಶಬ್ದ ಕೇಳಿದ್ರೆ ನೀನ್ ಹೇಳ್ಬೇಕು, അടിയനിതാ ಈಗೋ ನಿನ್ನ ದಾಸನು അരുളി ചെയ്യണമേ. ಅಪ್ಪಣೆಯಾಗಲಿ. അങ്ങനെ ഏലി പറഞ്ഞു കൊടുത്തപ്പോൾ ಹೀಗೆ ಏಲಿ ಪುರೋಹಿತನು ಹೇಳ್ಕೊಟ್ಟಾಗ അതേപോലെ ശമൂവേൽ ಅದೇ ರೀತಿಯ ಸಮೂಹನು, അല്ല അടിയനിതാ ಈಗೋ ನಿನ್ನ ದಾಸನು. ഹല്ലേലൂയ. ആമേൻ. പഞ്ഞിനൂലെങ്കിയുടെ വിശുദ്ധി ധരിച്ചുകൊണ്ട് ಆ ನಾಡು ಬಟ್ಟೆಯ ಪರಿಶುದ್ಧತೆ ಅಂಗಿಯನ್ನು ಧರಿಸಿಕೊಂಡು ജീവിതം മുഴുവൻ കർത്താവിന് വേണ്ടി വിളക്ക് തെളിയിച്ചുകൊണ്ട് ಜೀವಿತವೆಲ್ಲ ಕರ್ತನಿಗಾಗಿ ದೀಪವನ್ನು ಉರಿಸುತ್ತಾ ജീവിതം മുഴുവൻ ആലയത്തിലായി ಜೀವಿತ ಎಲ್ಲ ಆಲಯದಲ್ಲೇ ಕಳೆಯುತ್ತಾ ദൈവത്തിന്റെ ആലയമായി മാറിയ ದೇವರ ಆಲಯವಾಗಿ ಮಾರ್ಪಟ್ಟ ശമൂവേലിനെ ദൈവം വിളിക്കുന്നു. ಸಮೂಹನ ದೇವರು ಕರೀತಿದ್ದ. ശമൂവേലിനെ വിളിച്ചു ദൈവം. ಸಮೂಹನ ದೇವರು ಕರೆದರು. ശമൂവേലേ, ಸಮೂಹನೇ, എടാ ശമൂവേലേ, ಎಲೆ ಸಮೂಹನೇ, ദൈവം വിളിക്കണേ ശമൂവേലേ, ದೇವರು ಕರೀತಿದ್ದಾರೆ. ಎಲೆ ಸಮೂಹನೇ, അടിയനിതാ അരുളി ചെയ്യണമേ. ಈಗೋ ನಿನ್ನ ದಾಸನ ಅಪ್ಪಣೆಯಾಗಲಿ. അടിയോട് അരുളി ചെയ്യണമേ. ನಿನ್ನ ದಾಸನೊಂದಿಗೆ ಅಪ್ಪಣೆಯಾಗಲಿ. ഓ, ആരാ അരുളി ചെയ്യുന്നത് ഇവിടെ? ಯಾರಿಲ್ಲಿ ಅಪ್ಪಣೆ ಮಾಡೋದು? യേശു അരുളി ചെയ്യുക. ಯೇಸು ಅಪ್ಪಣೆ ಮಾಡ್ತಿದ್ದಾನೆ. യഹോവ സംസാരിക്കുക. ಯೆಹೋವನು ಮಾತನಾಡ್ತಿದ್ದಾನೆ. ദൈവത്തിന്റെ ഹൃദയത്തിലുള്ള കാര്യങ്ങളൊക്കെയും ದೇವರ ಹೃದಯದಲ್ಲಿರುವಂತಹ ವಿಷಯಗಳೆಲ್ಲ ദൈവം ഈ കൊച്ചിനോട് പറഞ്ഞു. ದೇವರು ಈ ಮಗುವಿನೊಂದಿಗೆ ಮಾತಾಡ್ತಿದ್ದಾನೆ. ദൈവത്തിന്റെ കാര്യമൊക്കെ ഒരു കൊച്ചിനോട് പറയത്തക്കമാണോ? ದೇವರು ತನ್ನ ವಿಷಯಗಳನ್ನ ಒಂದು ಮಗುವಿನೊಂದಿಗೆ ಹೇಳತಕ್ಕ ರೀತಿಯಲ್ಲಿ. ഹല്ലേലൂയ, ಆಮೆನ್, ഹല്ലേലൂയ. ആമേൻ. പുതിയ നിയമത്തിൽ വരുമ്പോൾ ಹೊಸ ಒಡಂಬಡಿಕೆಗೆ ಬರುವಾಗ മക്കളെ എന്റെ അടുക്കൽ വിടുവീൻ, ಮಕ್ಕಳನ್ನ ನನ್ನ ಬಳಿಗೆ ಕರೆತನ್ನಿರಿ, ಅವರನ್ನ ತಡೆಯಬೇಡಿರಿ. മക്കളെ എന്റെ അടുക്കൽ വിടുവീൻ. ಮಕ್ಕಳನ್ನ ನನ್ನ ಬಳಿಗೆ ಕರೆತನ್ನಿರಿ. എനിക്ക് അവരോട് സംസാരിക്കണം. ನನಗೆ ಅವರ ಸಂಗ ಮಾತಾಡ್ಲಿಕ್ಕಿದೆ. നിങ്ങൾ അവരാരും തടയരുത്. ನೀವು ಅವರನ್ನ ತಡಿಬಾರದು. ആരെങ്കിലും വിടാതെ തടയുന്നുണ്ടോ? ಯಾರಾದ್ರೂ ಮಕ್ಕಳನ್ನ ಬಿಡದೆ ತಡಿತಿದ್ದೀರಾ? ഓ, ഹല്ലേലൂയ. ഹല്ലേലൂയ. ആലയത്തിൽ അഭിഷേകത്തിന് വേണ്ടി കുഞ്ഞുങ്ങളെ വിടണം. ಆಲಯದಲ್ಲಿ ಅಭಿಷೇಕಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಬಿಡಬೇಕು. ദൈവവചനം കേൾക്കാൻ വേണ്ടി നിങ്ങളെ വിടണം. ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಬಿಡಬೇಕು. പ്രാർത്ഥിക്കാൻ കുഞ്ഞുങ്ങളെ വിടണം. ಪ್ರಾರ್ಥನೆಗಾಗಿ ನಿಮ್ಮ ಮಕ್ಕಳನ್ನ ಬಿಡಬೇಕು. കൗൺസിലിംഗിന് വേണ്ടി കുഞ്ഞുങ്ങളെ വിടണം. ಸಮಾಲೋಚನೆಗಾಗಿ ನಿಮ್ಮ ಮಕ್ಕಳನ್ನ ಬಿಡಬೇಕು. ಕಾರಣ ಏನು ಗೊತ್ತಾ? ആലയത്തിൽ വിട്ടത് കൊണ്ട് ಅವನ ಆಲಯದಲ್ಲಿ ಇವನನ್ನು ಬಿಟ್ಟಿದ್ದರಿಂದ ശമൂവേൽ ദൈവ ശബ്ദം കേട്ടു. ಸಮೂವೇಲನ ದೈವ ಶಬ್ದವನ್ನ ಕೇಳಿದನು. ഹല്ലേലൂയ. ಆಮೆನ್. ഈ മക്കളാരാണ്? ಈ ಮಕ್ಕಳು ಯಾರು? ആമേൻ. ദൈവം ദാനമായിട്ട് വന്നിരിക്കുന്നു. ದೇವರು ದಾನವಾಗಿ ನಿಮಗೆ ಕೊಟ್ಟಿದ್ದಾರೆ. ആരുടെയും സ്വന്തമൊന്നുമല്ല. ಯಾರ ಮಕ್ಕಳು ಯಾರ ಸ್ವಂತವೂ ಅಲ್ಲ. ദൈവത്തിന് തന്നെ വിട്ടുകൊടുക്കണം. ಅವರನ್ನ ದೇವರಿಗಾಗಿಯೇ ಕೊಡಬೇಕು. ദാനമെന്ന് പറഞ്ഞാൽ അതിന്റെ ഉടയ ഒരുവൻ ഉണ്ടെന്ന്. ಅಲ್ಲಿ ಅದರ ಅರ್ಥವೇನೆಂದ್ರೆ ಅದಕ್ಕೆ ದಾನ ಎಂಬುದಾಗಿ ಹೇಳಿದ್ರೆ ಅದಕ್ಕೊಬ್ಬ ಯಜಮಾನನಿದ್ದಾನೆ ಎಂಬುದಾಗಿ. ഒരാളവിടെ ഉണ്ട്. ಅದರ ಅರ್ಥ ಒಬ್ಬ ವ್ಯಕ್ತಿ ಇದ್ದಾನೆ. ಅದಕ್ಕೆ ദാനം തന്നിരിക്കുന്നു. ದಾನವಾಗಿ ಅವನು
ಕೊಟ್ಟಿದ್ದಾನೆ. പക്ഷേ ಆದ್ರೆ സ്വന്തമല്ല. ಸ್ವಂತ ಅಲ್ಲ, സ്വന്തത്തിന്റെ ഉടമ വേറെ ഒരുവനുണ്ട്. ಇವರ ಸ್ವಂತದ ಯಜಮಾನನು ಬೇರೆಯವನಿದ್ದಾನೆ. ഹല്ലേലൂയ. ಆಮೆನ್. അവൻ എന്തിനു നമ്മളെ തന്നെന്ന് പറയാം? ಯಾತಕ್ಕಾಗಿ ಮಕ್ಕಳನ್ನು ದೇವರು ನಮಗೆ ಕೊಟ್ಟರು ಗೊತ್ತಾ? ആലയത്തിൽ വിടാൻ വേണ്ടി, ಆಲಯದಲ್ಲಿ ಬಿಡುವುದಕ್ಕಾಗಿ, പ്രാർത്ഥിക്കാൻ വേണ്ടി, ಪ್ರಾರ್ಥನೆಗೋಸ್ಕರ, ദൈവവചനം കേൾക്കാൻ, ದೇವರ ವಾಕ್ಯ ಕೇಳುವುದಕ್ಕಾಗಿ. നമ്മുടെ ദൈവം തന്നത് എന്തിനാണ്? ನಮ್ಮ ಕೈಗೆ ದೇವರು ಕೊಟ್ಟಿದ್ದು ಯಾಕೆ? ഈ മക്കളെ നമ്മൾ എന്ത് ചെയ്യുന്നു എന്ന് ദൈവം നോക്കും. ಈ ಮಕ್ಕಳನ್ನ ನಾವು ಏನ್ ಮಾಡ್ತೇವೆ ಎಂಬುದಾಗಿ ದೇವರು ನೋಡ್ತಾರೆ. ഒരു കുടുംബത്തിന് കുഞ്ഞിനെ ദൈവം തന്ന, ಒಂದು ಕುಟುಂಬಕ್ಕೆ ಒಂದು ಮಗುವನ್ನ ದೇವರು ಕೊಟ್ಟರೆ, കുഞ്ഞിനെ എന്ത് ചെയ്യുന്നു ദൈവം ಆ ಮಗುವನ್ನ ನಾವು ಏನ್ ಮಾಡ್ತೇವೆ ಎಂಬುದಾಗಿ ದೇವರು ನೋಡ್ತಾರೆ. ഈ കുടുംബം ഒരു കുഞ്ഞിനെ ಒಂದು ಮಗುವನ್ನ ആലയത്തിൽ കൊടുത്തു, ಆಲಯಕ್ಕೆ ಕೊಟ್ಟರು, ആലയത്തിൽ വിട്ടു, ಆಲಯಕ್ಕೆ ಬಿಟ್ಟರು. ആ കുഞ്ഞാണ് അനുഗ്രഹിക്കപ്പെട്ടത്. ಆ ಮಗುವಾಗಿದೆ ಆಶೀರ್ವದಿಸಲ್ಪಟ್ಟಿದ್ದು. ಬೇರೆ ಮಕ್ಕಳು ഹല്ലേലൂയ. ಆಮೆನ್. ശ്രദ്ധിക്കണമേ, ಆದ್ರೆ ಗಮನಿಸಿರಿ, ഈ ശബ്ദം ദൈവത്തിന്റെ ശബ്ദം കേട്ടു. ಈ ಸಮಯದಲ್ಲೂ ದೇವರ ಶಬ್ದವನ್ನು ಕೇಳಿದ್ರು. പ്രായത്തെ ദൈവ ശബ്ദം കേൾക്കുക, ಚಿಕ್ಕ ವಯಸ್ಸಿನಲ್ಲೇ ದೇವರ ಶಬ್ದವನ್ನು ಕೇಳ್ತಿದ್ದಾರೆ. അതേപോലെ ഒരു ഭാഗ്യം വരാൻ തുടങ്ങും. ಇದೇ ರೀತಿಯಾದ ಒಂದು ಭಾಗ್ಯ ಬೇರೆ ಏನಿದೆ? ഒരു കുട്ടിയും കേൾക്കാത്ത ശബ്ദം ഈ കുട്ടി കേൾക്കാൻ തുടങ്ങും. ಯಾವ ಮಗುವು ಕೇಳದಿರುವಂತ ಶಬ್ದವನ್ನ ಈ ಮಗು ಕೇಳ್ತಿದ್ದಾನೆ. ആമേ. ഒരു കുട്ടിയും അറിയാത്ത ദൈവ ശബ്ദം ഈ മകൻ അറിയാം. ಯಾವ ಮಗುವು ತಿಳಿಯದೇ ಇರುವಂತ ದೈವ ಶಬ್ದವನ್ನ ಈ ಮಗು ತಿಳಿತಿದ್ದಾನೆ. അവൻ ദൈവസന്നിധിയിൽ വളർന്നു. ಅವನು ದೇವರ ಸನ್ನಿಧಿಯಲ್ಲಿ ಬೆಳೆದು. അവൻ എവിടെയാണ് വളർന്നത്? ಅವನು ಎಲ್ಲಾಗಿದೆ ಬೆಳೆದಿದ್ದು? അപ്പന്റെ അമ്മയുടെ അടുക്കലല്ല വളർന്നത്. ತಂದೆ ತಾಯಿ ಜೊತೆಲಿ ಅಲ್ಲ, അവൻ ദൈവസന്നിധിയിൽ വളർന്നു. ಅವನು ದೇವರ ಸನ್ನಿಧಿಯಲ್ಲಿ ಬೆಳೆದು, ദൈവ സാന്നിധ്യത്തിൽ വളർന്നു. ದೇವರ ಸಾನ್ನಿಧ್ಯದಲ್ಲಿ ಬೆಳೆದು വലിയൊരു പ്രവാചകൻ. ಅವನೊಬ್ಬ ದೊಡ್ಡ ಪ್ರವಾದಿಯಾದನು. അവനോട് സംസാരിക്കാതെ ദൈവം പിന്നെ ഒരു കാര്യം ചെയ്യാം. ಅವನೊಂದಿಗೆ ಮಾತನಾಡದೆ ದೇವರೊಂದು ಕಾರ್ಯ ಮಾಡ್ತಿರ್ಲಿಲ್ಲ. ഒരു മനുഷ്യനോ ಈ ರೀತಿಯಾದ ಒಬ್ಬ ಮನುಷ್ಯನು. കാരണം ആരംഭം ആലയത്തോളം ജീവിതമാണ്. ಅದಕ್ಕೆ ಕಾರಣ ಅವನ ಆರಂಭದ ದಿನಗಳು ಆಲಯದಲ್ಲಿ ಕಳೆದಂತ ಜೀವಿತವಾಗಿತ್ತು. സമൂഹനോട് ചോദിക്കാതെ ഒരു കാര്യം ദൈവം ചെയ്യുന്നില്ല. ಸಮೂಹನೊಂದಿಗೆ ಕೇಳದೆ ದೇವರು ಯಾವ ಕಾರ್ಯವನ್ನು ಮಾಡ್ತಿರ್ಲಿಲ್ಲ. സമൂഹനോട് ദൈവം എന്തുണ്ടെങ്കിലും തുറന്നു പറയും. ಏನಿದ್ರು ದೇವರು ಸಮೂಹನಿಗೆ ತೆರೆದು ಹೇಳ್ತಾ ಇದ್ರು. ഏലിക്ക് കാര്യം പിടികിട്ടി. ಏನಿಗೆ ವಿಷಯ ಗೊತ್ತಾಯ್ತು. ഏലി പറഞ്ഞു, ಏಲಿ ಹೇಳಿದ್ರು, സമൂഹനെ, ಸಮೂಹನೇ, എന്നോട് ദൈവം പറഞ്ഞത് ഒന്നും നീ മറക്കരുത്. ನಿನ್ನೊಂದಿಗೆ ದೇವರು ಮಾತಾಡಿದ್ದು ಏನು ಮರೆ ಮಾಡಬೇಡ. സമൂഹൻ അമ്മ അല്ലെങ്കിൽ ഏലിയുടെ മുഖത്തൊക്കെ സന്തോഷം കാണണം. ಏಲಿ ಪುರೋಹಿತನ ಮುಖದಲ್ಲಿರೋ ಸಂತೋಷ ನೋಡ್ಬೇಕು. അവനെ നിന്നോട് എന്ത് ദൈവം പറയാൻ നീ മറക്കണം. ಮಗನೇ, ನಿನ್ಗೆ ಏನ್ ದೇವ್ರು ಹೇಳಿದ್ರು ನೀನ್ ಮರೆ ಮಾಡಬೇಡ, ಹೇಳಬೇಕು. പക്ഷെ നമ്മൾ ഏത് കേൾക്കാൻ ആഗ്രഹിക്കുന്നത്? ಆದ್ರೆ ನಾವೇನನ್ನ ಕೇಳಿಕಾಗಿ ಬಯಸಿದ್ದೇವೆ? അല്ലല്ലോ, ഇത് കേൾക്കാൻ ആഗ്രഹിക്കുന്നത്. ಇದನ್ನ ಕೇಳಿಕಾಗಿ ಬಯಸಬೇಕು. സമൂഹനെ ദൈവം വിളിച്ചു. ಸಮೂಹನನ್ನು ದೇವ್ರು ಕರೆದ್ರು. സമൂഹനെ, ಎಲ್ಲಿ ಸಮೂಹನೇ? സമൂഹനെ ദൈവം വിളിച്ചു. ಸಮೂಹನೇ ಅಂತ ದೇವ್ರು ಕರೆದ್ರು. ആ വിളി സമൂഹനെ വലിയൊരു നിലയിലേക്ക് കൊണ്ടുപോയി. ಆ ಶಬ್ದ, ಆ ಕರೆ ಸಮೂಹನನ್ನ ಒಂದು ದೊಡ್ಡ ಹಂತಕ್ಕೆ ആ ഒറ്റ വിളിയിൽ സമൂഹന്റെ മേൽ പ്രവാചക അഭിഷേകം തരുക. ಆ ಒಂದೇ ಒಂದು ಕರೆಯಲ್ಲಿ ಸಮೂಹನ ಮೇಲೆ ಪ್ರವಾದಿ ಅಭಿಷೇಕ ಬಂದಿತ್ತು. ആ ഒറ്റ വിളിയിൽ തന്നെ ಆ ಒಂದೇ ಶಬ್ದದಲ್ಲೇ സമൂഹ ചിലർ അഭിഷേകം ചെയ്യാൻ തൈലക്കൊമ്പായി മാറി. ಸಮೂಹನನ್ನು ಕೆಲವರನ್ನ ಅಭಿಷೇಕಿಸುವುದಕ್ಕಿರುವಂತ ಎಣ್ಣೆಯ ಕೊಂಬನ್ನ ಕೈಯಲ್ಲಿ ತೆಗೆದುಕೊಂಡರು. ആ ഒറ്റ വിളിയിൽ, ಆ ಒಂದೇ ಶಬ್ದದಲ್ಲಿ അവൻ രാജാവായിട്ട് അവൻ ചിലരെ അഭിഷേകം, ರಾಜರುಗಳಾಗಿ ಸಮೂಹದಲ್ಲಿ ಕೆಲವರನ್ನ ಅಭಿಷೇಕಿಸುವಂತೆ ದೇವರು ആ ಮಾಡಿದ್ರು. ഒറ്റ വിളിയിൽ ಆ ಒಂದೇ ಶಬ್ದದಲ್ಲಿ സമൂഹൽ ആ രാജ്യത്തിലെ വലിയൊരു പ്രവാചകൻ, ಸಮೂಹನು ಆ ದೇಶದ ಒಂದು ದೊಡ್ಡ ಪ್ರವಾದಿಯಾದನು. ഒരു യോഗ്യതയില്ലാത്ത ഒരു കുടുംബം, ಯಾವ ಯೋಗ್ಯತೆಯೂ ಇಲ್ಲದೆ ಇರುವ ಒಂದು ಕುಟುಂಬದಲ್ಲಿ ಹುಟ್ಟಿದನು. ഇങ്ങനെ മാറുകയാണെങ്കിൽ ಒಂದು ಮಗು ಈ ರೀತಿಯಲ್ಲಿ ಆಗೋದಾದ್ರೆ ഈ വിളി തുടങ്ങിയത് ಈ ಕರೆ ಪ್ರಾರಂಭ ಆಗಿದ್ದು യേശുക്രിസ്തുവിലൂടെയാണ്. ಯೇಸು ಕ್ರಿಸ್ತನ ಮೂಲಕವಾಗಿ. യേശു ആരിലും വിളിച്ചിട്ടുണ്ടെങ്കിൽ ಯೇಸು ಯಾರನ್ನಾದ್ರೂ ಕರೆದಿದ್ರೆ അവൻ ഒരു വ്യത്യസ്തനായിരിക്കും. ಅವನೊಬ್ಬ ವಿಶೇಷತೆ ಉಳ್ಳವನಾಗಿರ್ತಾನೆ. യേശു പത്രോസിനെ വിളിച്ചു. ಯೇಸು ಪೇತ್ರನನ್ನು ಕರೆದರು. അവൻ മുക്കുവനാണ്. ಅವನು ಬೆಸ್ತನು. പക്ഷേ ആ അതെ. വിളിയിൽ അവനിൽ ഒരു അപ്പോസ്തലൻ പുറത്തു. ಆ ಕರೆಯಲ್ಲಿ ಅವನೊಬ್ಬ ಅಪೊಸ್ತಲನಾಗಿ ಹೊರಗಡೆ ആ ಬಂದನು. വിളിയിൽ അവനിൽ ഒരു രോഗശാന്തി ശുശ്രൂഷ പുറത്തു. ಆ ಕರೆಯಲ್ಲಿ ಅವನೊಬ್ಬ ರೋಗ ಸೌಖ್ಯದ ಸೇವಕನಾಗಿ ಹೊರಗಡೆ ಬಂದನು. വിളിയിലൂടെ അവൻ ഒറ്റ പ്രസംഗത്തിന് 3000 പേര് വിടുവിക്കപ്പെട്ടു. ಆ ಕರೆಯ ಮೂಲಕ ಒಂದೇ ಒಂದು ಪ್ರಸಂಗದಲ್ಲಿ 3000 ಜನ ರಕ್ಷಣೆ ಹೊಂದತಕ್ಕ ರೀತಿಯಾದ ಅಭಿಷೇಕವನ್ನು ಮೇಲೆ ಬಂತು. മനുഷ്യൻ വെറുതെ വിളിക്കും. ಮನುಷ್ಯನ್ ಸುಮ್ಮನೆ ಕರೀತಾರೆ. യേശു വെറുതെ വിളിക്കത്തില്ല. ಆದ್ರೆ ಯೇಸು ಸುಮ್ಮನೆ ಕರೆಯುವುದಿಲ್ಲ. യേശുവിന്റെ ശബ്ദം കേട്ടാൽ ಯೇಸುವಿನ ಶಬ್ದವನ್ನು ಕೇಳಿದ್ರೆ 1000 പ്രവചനങ്ങൾക്ക് അപ്പുറമായിരിക്കും. 1000 ಪ್ರವಾದನೆಗಳಿಗಿಂತಲೂ ದೊಡ್ಡದು. 1,00,000 പ്രവചനങ്ങൾക്ക് അപ്പുറമായിരിക്കും. 1,00,000 ಪ್ರವಾದನೆಗಳಿಗಿಂತಲೂ ದೊಡ್ಡದು ಯೇಸುವಿನ ಒಂದು ಶಬ್ದ. ആ ശബ്ദത്തിൽ മുഴുവൻ പ്രവചനങ്ങൾ ಆ വെളിപ്പെടും. ಶಬ್ದದಲ್ಲಿ ಎಲ್ಲಾ ಪ್ರವಾದನೆಯು ಅಡಕವಾಗಿದೆ. മുഴുവൻ പ്രവചനങ്ങൾ നമ്മുടെ അകത്ത് ക്രിയ ചെയ്യാൻ തുടങ്ങും. ಎಲ್ಲ ಪ್ರವಾದನೆಯು ಅದರ ಒಳಗಡೆ ಕಾರ್ಯ ಮಾಡುತ್ತದೆ. പ്രവചനവും ആ ശബ്ദത്തിലൂടെ നമ്മുടെ അകത്ത് സംസാരിക്കാൻ ಎಲ್ಲಾ ಪ್ರವಾದನೆಯು ಆ ಒಂದು ಶಬ್ದದ ಮೂಲಕ ನಮ್ಮೊಡನೆ ಮಾತನಾಡುತ್ತದೆ. ഹല്ലേലൂയ. ಆಮೆನ್. ഞാൻ കർത്താവിന്റെ ശബ്ദം കേട്ടപ്പോൾ ನನ್ನ ಕರ್ತನ ಶಬ್ದ ചില ಕೇಳಿದಾಗ മാസങ്ങളോളം ಕೆಲವು ತಿಂಗಳುಗಳ ತನಕ പ്രാർത്ഥന റൂമിൽ എനിക്ക് ഇറങ്ങാൻ പറ്റുന്നില്ല. ಪ್ರಾರ್ಥನಾ ಕೋಣೆಯಿಂದ ಹೊರಗಡೆ ಬರಲಿಕ್ಕೆ ನನಗೆ ಆಗ್ತಿಲ್ಲ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഒരൊറ്റ ദൈവ ശബ്ദങ്ങളുടെ ചരിത്രം തന്നെ മാറിപ്പോകും. ಒಂದೇ ಒಂದು ದೈವ ಶಬ್ದ ಸಾಕು, ನಮ್ಮ ಇತಿಹಾಸ ಬದಲಾಗುತ್ತೆ. ഹല്ലേലൂയ. ആമേൻ. ഹല്ലേലൂയ. അവൻ വിളിക്കുന്നു. ಅವನು ಕರೀತಿದ್ದಾನೆ. യേശു വിളിക്കുന്നു. ಯೇಸು ಕರೀತಿದ್ದಾನೆ. അവൻ നന്മയ്ക്കാ വിളിക്കുന്നത്. ಆತನು ಒಳ್ಳೆದಕ್ಕಾಗಿಯೇ ಕರೀತಿದ್ದಾನೆ. അവന്റെ വിളി കേട്ട് അവൻ രക്ഷപ്പെട്ടു. ಆತನ ಕರೆಯನ್ನ ಕೇಳಿದವರು ತಪ್ಪಿಸಿಕೊಂಡ್ರು. അതെ, പത്രോസിനെ അവൻ വിളിച്ചു. ಹೌದು, ಪೇತ್ರನನ್ನ ಅವನು ಕರೆದನು. ഒന്നാമനെ അപ്പോസ്തലനായി മാറി. ಅವನು ಮೊದಲನೇ ಅಪೊಸ್ತಲನಾದನು. ഹല്ലേലൂയ. അവൻ എഴുതിയ ലേഖനം വായിച്ചാൽ ಅವನು ಬರೆದ ಪತ್ರಿಕೆಯನ್ನು ಓದಿದ್ರೆ എന്തൊരു പ്രത്യാശയാണ് പിന്നെ. ಅದೆಂತಹ ನಿರೀಕ್ಷೆ. മുമ്പ് ചീത്ത വിളിച്ചു നടന്നവൻ, ಮುಂಚೆ ಬೈಯುತ್ತಾ ನಡೆದವನು, അല്ലെ, പഠിക്കാൻ ഒരു മുക്കുവൻ പഠിക്കാൻ സാധ്യത ಒಬ್ಬ ಬೆಸ್ತನು ಓದಿ ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಸಾಧ್ಯತೆ ಕಮ್ಮಿ. ഒരു സർട്ടിഫിക്കറ്റ് അവന്റെ കയ്യിൽ ವಿದ್ಯಾಭ್ಯಾಸ ಮಾಡೋದಂತ ಸರ್ಟಿಫಿಕೇಟ್ ಅವನಿಗಿಲ್ಲ. പഠിച്ചവർക്ക് പോലും മനസ്സിലാകാത്ത രീതിയിലാണ് അത് എഴുതി. ಆದ್ರೆ ವಿದ್ಯಾಭ್ಯಾಸ ಮಾಡಿದವರಿಗೂ ಅರ್ಥವಾಗದೇ ಇರುವಂತ ರೀತಿಯಲ್ಲಾಗಿದೆ ಅವನು ಪತ್ರಿಕೆ. പത്രോസ് ഇങ്ങനെ എഴുതി. ಆ ಪೇತ್ರನ ಹೀಗೆ ಬಂದ പ്രവചനം ഒരിക്കലും മനുഷ്യന്റെ ഇഷ്ടത്തിൽ വന്നതല്ല. ಪ್ರವಾದನೆಯು ಮಾನುಷಿಕ ಬುದ್ಧಿಯಿಂದ ಅಥವಾ
ಮಾನುಷ್ಯ ಇಷ್ಟದಿಂದ ಬಂದದಲ್ಲ. മനുഷ്യൻ പരിശുദ്ധ നിയോഗം പ്രാപിച്ചത് അത്രയെന്ന് ಮನುಷ್ಯನು ದೇವರಾತ್ಮನ ಪ್ರೇರಣೆಯನ್ನು ಹೊಂದಿಕೊಂಡು ಬರೆದದಷ್ಟೇ ಎಂಬುದಾಗಿ ಪೇತ್ರನು ಬರೆದನು. ആ പത്രോസിനെ എഴുതി. ಆ ಪೇತ್ರನು ಹೀಗೆ ಬರೆದನು, പ്രസംഗിക്കുന്നുവെങ്കിൽ ಒಬ್ಬನು ಸಾರುವುದಾದ್ರೆ ಅಥವಾ ಬೋಧಿಸುವವನಾಗಿದ್ದರೆ ദൈവത്തിന്റെ അരുളപ്പാട് പ്രസ്താവിക്കും. ದೇವರ ದೈವೋಕ್ತಿಯನ್ನು ಸಾರಲಿ. ദൈവത്തിന്റെ ആലോചനയാണ് പറയുന്നത്. ದೇವರ ಆಲೋಚನೆ ಆಗಿದೆಯೋ ಹೇಳ್ತಿರೋದು. ദൈവം കൊടുക്കുന്നത്, ದೇವರು ಕೊಡುವಂತದ್ದು ദൈവത്തിന്റെ ശബ്ദമാണ്. ದೇವರ ಶಬ್ದವಾಗಿದೆ. ദൈവത്തിന്റെ ആലോചന, ದೇವರ ಆಲೋಚನೆಯಾಗಿದೆ. പ്രതീക്ഷയുള്ള വാക്കാണ്. ನಿರೀಕ್ಷೆಯ അത് ಮಾತುಗಳಾಗಿದೆ. വിശ്വസിക്കുന്നവർ വിടുവിക്കപ്പെടും. ಅದನ್ನು ನಂಬುವವರು ಬಿಡುಗಡೆ ಆಗಿದ್ದಾರೆ. ആമേൻ. ശ്രദ്ധിക്കുക, ಗಮನಿಸಿ. ശമുവേലേ, ಎಲೆ ಸಮುವೇಲನೇ എന്തൊരു ശബ്ദമാണ് ಎಂಬ ಒಂದು ಎಂತಹ ಶಬ್ದವದು. എന്തൊരു ശബ്ദമാണ്. ಅದೆಂತಹ ಶಬ್ದ. ഹല്ലേലൂയ, ഹല്ലേലൂയ. ಆಮೆನ್. ശമുവേലിനെ ദൈവം വിളിച്ചു. ಸಮುವೇಲನ ದೇವರು ಕರೆದರು. പത്മോസിൽ യോഹന്നാനെ വിളിച്ചു. ಪತ್ಮೋಸನಲ್ಲಿ ಯೋಹಾನನನ್ನು ಕರೆದರು. യോഹന്നാനെ, ಯೋಹಾನನೇ, യോഹന്നാനെ, ಯೋಹಾನನೇ. യോഹന്നാൻ അവിടെ കാണുന്ന ദൈവത്തിന് എങ്ങനെ ഉറപ്പ്? ಯೋಹಾನನ್ ಅಲ್ಲೇ ಇರ್ತಾನೆ ಅಂತ ದೇವರಿಗೆ ಏನು ನಿಶ್ಚಯ? കാരണം അങ്ങനെയല്ലേ ചെയ്തിരിക്കുന്നത്. ಯಾಕಂದ್ರೆ ಆ ರೀತಿಯಲ್ಲಿ ಅಲ್ವಾ ಮಾಡಿರೋದು ಅವರು. പക്ഷേ യേശുവിനെ അറിയാം, ಆದ್ರೆ ಯೇಸುವಿಗೆ ಗೊತ್ತು യോഹന്നാൻ ജീവനോടെ ഉണ്ട്. ಯೋಹಾನನು ಅಲ್ಲಿದ್ದರೂ ಜೀವಂತವಾಗಿದ್ದಾನೆ. ഹല്ലേലൂയ. പ്രാർത്ഥിക്കുന്ന ദൈവമക്കൾ ജീവനുണ്ടെന്ന് കർത്താവിന് വ്യക്തം. ಪ್ರಾರ್ಥನೆ ಮಾಡುವ ದೇವರ ಮಕ್ಕಳು ಜೀವಂತವಾಗಿದ್ದಾರೆ ಅಂತ ಕರ್ತನಿಗೆ ಸ್ಪಷ್ಟವಾಗಿ ಗೊತ್ತು. ഞങ്ങൾക്കറിയാം. ಯಾವ ಸಮಸ್ಯೆಗಳು ವಿರುದ್ಧವಾಗಿ ಬಂದ್ರು അവൻ വിളിച്ചു യോഹന്നാനെ. ಆತನ ಕರೆದನು ಯೋಹಾನನೇ. ഈ വിളി ആരും ചുമ്മാ കേട്ടിട്ടില്ല. ಈ ಕರೆಯನ್ನ ಯಾರು ಸುಮ್ಮನೆ ಕೇಳಿಲ್ಲ. ഇനി ആലയത്തിൽ കയറിയപ്പോൾ ಈ ಮಗು ಆಲೆಗೆ ಬಂದಾಗ, ദൈവത്തിന് വേണ്ടി ജീവിതം വിട്ടുകൊടുത്ത, ದೇವರಿಗಾಗಿ ಜೀವಿತವನ್ನ ಬಿಟ್ಟುಕೊಟ್ಟಾಗ അവിടെയാണ് ശബ്ദം കേൾക്കുന്നത്. ಅಲ್ಲಾಗಿದ್ದ ಶಬ್ದವನ್ನ ಕೇಳಿಕ್ಕೆ ಸಾಧ್ಯವಾಗಿತ್ತು. ശ്രദ്ധിക്കുക, ಗಮನಿಸಿರಿ. ദൈവം വിളിക്കുകയാണ്. ದೇವರು ಕರೀತಿದ್ದಾರೆ. യോഹന്നാന്റെ സുവിശേഷം ಯೋಹಾನನ ಸುವಾರ್ತೆ 11ാം അധ്യായം 11ನೇ ಅಧ್ಯಾಯ 28ാമത്തെ നിങ്ങൾ വായിക്കുമ്പോൾ 28ನೇ ವಾಕ್ಯ ನೀವು ಓದುವಾಗ, അത് വായിച്ചോട്ടെ. 28 11ന്റെ 28 ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯವನ್ನ ನೀವು ಓದಿರಿ. ഹല്ലേലൂയ. 11ನೇ ಅಧ್ಯಾಯ 28ನೇ ವಾಕ್ಯ. ಇದನ್ನು ಹೇಳಿ ಹಾ. ಆಕೆಯೇ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು. ഹല്ലേലൂയ, ഹല്ലേലൂയ. സംഭവങ്ങളൊക്കെ നമ്മൾ പലപ്പോഴും കേട്ടതാ. ಈ ವಿಷಯಗಳನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ഹല്ലേലൂയ. യേശു ഭൂമിയിലായിരുന്ന സമയത്ത് ಯೇಸು ಈ ಭೂಮಿಯಲ್ಲಿರುವ ಸಮಯದಲ್ಲಿ ഏറ്റവും ഒരു സ്നേഹിച്ച ഒരു കുടുംബമാണ് ലാസറിന്റെ. ಬಹಳ ಪ್ರೀತಿಸಿದಂತ ಒಂದು ಕುಟುಂಬವಾಗಿದೆ ಲಾಜರನ ಕುಟುಂಬ. ഹല്ലേലൂയ. ಆಮೆನ್. ആ കുടുംബം അത് യേശുവിന്റെ കുടുംബം തന്നെയാണ്. ಹೌದು, ಅದು ಯೇಸುವಿನ ಕುಟುಂಬವೇ ಆಗಿದೆ. യേശു എപ്പോഴും വരുന്ന കുടുംബം. ಯೇಸು ಯಾವಾಗಲೂ ಬರುವ ಕುಟುಂಬ. യേശുമായിട്ട് ഭയങ്കര ബന്ധമുള്ള കുടുംബം. ಯೇಸುವಿನೊಂದಿಗೆ ಯಾವಾಗಲೂ ಒಳ್ಳೆ ಸಂಬಂಧ ಇರುವ ಕುಟುಂಬ. യേശുവിനോട് പ്രാർത്ഥിക്കുന്ന കുടുംബം. ಯೇಸುವಿನೊಂದಿಗೆ ಪ್ರಾರ್ಥಿಸುವ ಕುಟುಂಬ. ലാസറിന് ഭയങ്കര രോഗമുണ്ടായി. ಲಾಜರನಿಗೆ ಒಂದು ಬಹಳ ಅಸ್ವಸ್ಥತೆ ಉಂಟಾಯಿತು. ലാസർ മരിച്ചുപോയി. ಲಾಜರನು ತೀರಿ ಹೋದನು. ഹല്ലേലൂയ. 4 ദിവസമായി ലാസർ മരിച്ചിട്ട്. 4 ದಿನವಾಯಿತು ಲಾಜರನು ತೀರಿ ಹೋಗಿ. 4ാമത്തെ ദിവസം 4ನೇ ದಿನ യേശു അവിടേക്ക് വരികയാണ്. ಯೇಸು ಅಲ್ಲಿ ಬರ್ತಾ ಇದ್ದಾರೆ. ഹല്ലേലൂയ. യേശു ലാസറിന്റെ വീട്ടിലേക്ക് വരികയാണ്. ಯೇಸು ಲಾಜರನ ಮನೆಗೆ ಬರ್ತಿದ್ದಾನೆ. യേശു ലാസറിന്റെ വീട്ടിൽ വന്ന് ലാസറിനെ കണ്ടിട്ടേ പോകുന്നു. ಯೇಸು ಲಾಜರನ ಮನೆಗೆ ಬಂದ್ರೆ ಲಾಜರನ ನೋಡ್ಬಿಟ್ಟು ആരൊക്കെ ಹೋಗುದು. മരിച്ചെന്ന് പറഞ്ഞാലും, ಯಾರೆಲ್ಲ ಸತ್ತಿದ್ದಾನೆ ಅಂತ ಹೇಳಿದ್ರು, ആരൊക്കെ തീർന്നെന്ന് പറഞ്ഞാലും, ಯಾರೆಲ್ಲ ಮುಗಿದೋಗಿದ್ದಾನೆ ಅಂತ ಹೇಳಿದ್ರು, ആരൊക്കെ ശവമടക്കിയെന്ന് പറഞ്ഞാലും, ಯಾರೆಲ್ಲ ಅವನ ಶವ ಸಂಸ್ಕಾರ ಆಯ್ತು ಅಂತ ಹೇಳಿದ್ರು, യേശു ഒരുവനെ കാണാൻ വന്നിട്ടുണ്ട്. ಯೇಸು ಒಬ್ಬನನ್ನ ನೋಡುವುದಕ್ಕಾಗಿ ಬಂದಿದ್ರೆ അവനെ ഉയർത്തെന്നിരിപ്പിച്ച ശേഷം കണ്ടിട്ടേ പോകുന്നു. ಅವನನ್ನು ಎಬ್ಬಿಸ್ಬಿಟ್ಟಾಗಿದ್ರೆ ಸರಿ, ನೋಡ್ಬಿಟ್ಟು ಹೋಗೋದು, ಭೇಟಿ ಆಗ್ಬಿಟ್ಟು ಹೋಗೋದು, ಹಂಗೆ ಹೋಗೋದಿಲ್ಲ. ഏത് വിഷയത്തിലാണെങ്കിലും ಯಾವ ವಿಷಯದಲ್ಲಿ ಆಗಿದ್ರು യേശു അവനെ കണ്ടിട്ടേ പോകുന്നു. ಯೇಸು ಅವನನ್ನು ಭೇಟಿಯಾಗಿ ಹೋಗೋದು. കാണാൻ വന്നത് യേശു. ಯಾಕಂದ್ರೆ ಯೇಸು ಭೇಟಿಯಾಗ್ಲಿಕ್ಕಾಗಿ ಬಂದಿದ್ದು. ശിഷ്യന്മാര് പറയുകയാണ്, ಶಿಷ್ಯರು ಹೇಳ್ತಿದ್ದಾರೆ, ഞങ്ങളൊരു വാർത്ത കേട്ടു. ನಾವೊಂದು ಸುದ್ದಿ ಕೇಳಿದ್ವಿ, കഴിഞ്ഞ ദിവസം ലാസർ മരിച്ചു. ಕಳೆದ ದಿನಗಳು ಲಾಜರನು ತೀರಿ ಹೋಗಿದ್ದಾನೆ, ആരൊക്കെ രോഗങ്ങളുണ്ടായിരുന്നു. ಮಾರಕವಾದ ರೋಗವನ್ನು ಉಂಟಾಯಿತು. ഞാനെന്നാ അവനെ ഉണർത്താൻ പോവുകയാണ്. ಹಾಲೆಲೂಯ. ಯೇಸು ಹೇಳ್ತಿದ್ದಾರೆ, ಹಾಗಿರೋದಾದ್ರೆ ನಾನಿವತ್ತು ಅವನನ್ನು ಎಬ್ಬಿಸಕ್ യേശു ಹೋಗ್ತಿದ್ದೇನೆ. ഇപ്പോൾ ഇവിടെ വന്നു. ಯೇಸು ಇವಾಗ ಎಲ್ಲಿ ಬಂದ್ರು? ഹല്ലേലൂയ. ഈ ബെഥസ്ദ ഗ്രാമത്തിലേക്ക് വരികയാണ്. ಈ ಬೆಥಾನಿ ಅನ್ನುವಂತ ಗ್ರಾಮಕ್ಕೆ ಬರ್ತಿದ್ದಾರೆ. ഗ്രാമത്തിലേക്ക് വന്ന ഉടനെ ಗ್ರಾಮಕ್ಕೆ ಬಂದ ತಕ್ಷಣ ഗ്രാമത്തിൽ യേശു അകത്ത് കയറി. ಆ ಗ್ರಾಮದ ಒಳಗಡೆ ಯೇಸು ಹೋದ್ರು. എന്തിനാ അകത്ത് കയറാത്തത്? ಸಾರಿ, ಒಳಗಡೆ ಯಾಕೆ ಹೋಗ್ಲಿಲ್ಲ? ലാസറിനെ ഉയർപ്പിക്കാൻ പറ്റും. ಆ ಬೆಥಾನಿದ ಒಳಗಡೆ ಹೋದ್ರಲ್ವಾ ಲಾಜರನ ಎಬ್ಬಿಸಲಿಕ್ಕಾಗೋ? യേശു ഗ്രാമത്തിൽ നിന്ന് അകത്തേക്ക് ഇനി ലാസറിലേക്ക് പോകണമെങ്കിൽ ಯೇಸು ಗ್ರಾಮದ ಒಳಗಡೆಗೆ ಈ ಲಾಜರನನ್ನ ನೋಡುವುದಕ್ಕಾಗಿ ಹೋಗ್ಬೇಕಂದ್ರೆ കരയുന്ന 2 സഹോദരിമാർ യേശുവിന്റെ അടുക്കൽ വന്ന് വിടുതൽ പ്രാപിക്കും. ಅಳುವಂತ 2 ಸಹೋದರಿಯರು ಯೇಸುವಿನ ಬಳಿಗೆ ಬಂದು ಬಿಡುಗಡೆ ಹೊಂದ್ಕೊಳ್ಬೇಕು. രണ്ടുപേരെ കരയാൻ ഒരു കാരണമുണ്ട്. 2 ಸ್ತ್ರೀಯರು ಅಳುತ್ತಿರಕ್ಕೆ ಕಾರಣ ಇದೆ. തന്നെ അത്രമാത്രം സ്നേഹിക്കുന്ന ഒരു സഹോദരൻ മരിച്ചുപോയി. ಅವರ ಆನೆಯ ತಾವು ಬಹಳಷ್ಟು ಪ್ರೀತಿಸಿದಂತ ಅವರ ಸಹೋದರ ತೀರಿ ಹೋದನು. അങ്ങനെ കരയുന്ന 2 പേരുണ്ട്. ಹೀಗೆ ಅಳುವಂತ 2 ಇದ್ದಾರೆ. ആ 2 പേരെ ആശ്വസിപ്പിക്കാതെ യേശുവിനെ ഉയർപ്പിക്കത്തില്ല. ಆ 2ರನ್ನ ಸಮಾಧಾನಗೊಳಿಸದೆ ಯೇಸುವಿನನ್ನು ಎಬ್ಬಿಸೋದಿಲ್ಲ. അതുകൊണ്ട് യേശു ഗ്രാമത്തിന്റെ വാതിൽക്ക് വന്ന് നിൽക്കുകയാണ്. ಆದ ಕಾರಣ ಯೇಸು ಆ ಬೆಥಾನಿ ಅನ್ನುವಂತ ಗ್ರಾಮದ ಮುಂಭಾಗದಲ್ಲಿ ಬಂದು ನಿಂತಿದ್ದಾನೆ. മാർത്ത ഓടി വന്നു. ಮಾರ್ತ ಓಡಿ ಬಂದಳು. ഓടി വന്നിട്ട് തിരിച്ചു പോയി പറഞ്ഞു, ಓಡಿ ಬಂದು ತಿರುಗಿ ಹೋಗಿ ಹೇಳ್ತಿದ್ದಾನೆ, മറിയോട് പറയുകയാണ്, ಮರಿಯನಿಗೆ ಹೇಳ್ತಿದ್ದಾನೆ, നിന്നെ ഗുരു വിളിക്കുന്നു. ನಿನ್ನನ್ನು ಗುರುವು ಕರೀತಿದ್ದಾನೆ. നിന്നെ ഗുരു വിളിക്കുന്നു. ಗುರುವು ನಿನ್ನನ್ನ ಕರೀತಿದ್ದಾನೆ. ഗുരു നിന്നെ വിളിക്കുന്നു. ಗುರು ನಿನ್ನನ್ನು ಕರೀತಿದ್ದಾನೆ. ഹല്ലേലൂയ. ಆಮೆನ್. ഗുരു നിന്നെ വിളിക്കാതെ ഒരു കാര്യം ചെയ്യത്തില്ല. ಗುರು ನಿನ್ನನ್ನ ಕರೆಯದ ಒಂದು ಕಾರ್ಯ ಮಾಡಲ್ಲ. ഗുരു നിന്നെ വിളിക്കുകയാണ്. ಗುರು ನಿನ್ನನ್ನು ಕರೀತಿದ್ದಾನೆ. നീ അവിടെ പോകാതെ യേശു ലാസറിനെ ഉയർപ്പിക്കുന്നു. ನೀನಲ್ಲಿ ಹೋಗದೆ ಯೇಸು ಲಾಜರನನ್ನು ಎಬ್ಬಿಸುವುದಿಲ್ಲ. അവരെ ഉയർപ്പിക്കുന്ന കാര്യം പറയുന്നില്ല. ಇಲ್ಲಿ ಎಬ್ಬಿಸಲ್ಪಡುವಂತ ವಿಷಯ ಹೇಳೋದಿಲ್ಲ. ഞാൻ ആത്മാവിൽ വിശ്വസിക്കുന്നു. ನಾನು ಆತ್ಮದಲ್ಲಿ ನಂಬುತ್ತೇನೆ. ഹല്ലേലൂയ. മാറിയ ഇത് കണ്ടവനെ ഓടി വരിക. ಮರಿಯಳು ಇದನ್ನು ಕೇಳಿದ ತಕ್ಷಣ ಓಡಿ ಬಂದು നോക്കുക, ನೋಡ್ರಿ, വിഷയത്തിലേക്ക് പോകാൻ ಆ ವಿಷಯಕ್ಕೆ ಹೋಗ್ಲಿಕ್ಕೆ ആമേ ഈ ലാസറാകുന്ന ಆ
ಲಾಜರ್ನೆಂಬ ವ್ಯಕ್ತಿಯ ಉಯರ್ಪಿಕಂಡ ವ್ಯಕ್ತಿಯನ್ನು ಎಬ್ಬಿಸುವುದಕ್ಕಿರುವ ವಿಷಯಕ್ಕೆ ಹೋಗುವ ಆ ಸಮಸ್ಯೆಯ ಬಳಿಗೆ ಹೋಗ್ಲಿಕ್ಕೆ അതിന്റെ വേണ്ടപ്പെട്ടവരെ കൊണ്ടാണ് യേശു പോകുന്നത്. ಅದಕ್ಕೆ ಬೇಕಾದವರನ್ನು ಕರ್ಕೊಂಡಾಗಿದೆ ಯೇಸು ಹೋಗ್ತಿರೋದು. നിന്റെ വിഷയത്തിലേക്ക്, ನಿನ್ನ ವಿಷಯಕ್ಕೆ, നീ തകർന്ന സ്ഥലത്ത്, ನೀನು ಒಡೆಯಲ್ಪಟ್ಟ ಸ್ಥಳದಲ್ಲಿ, ನೀನು ಸೋತ ಸ್ಥಳದಲ್ಲಿ, അവിടെ ഒരു വിടുതലിന് വേണ്ടി ಅಲ್ಲೊಂದು ಬಿಡುಗಡೆಗಾಗಿ നിന്നെ കൊണ്ടുപോകുക. ನಿನ್ನನ್ನು ಕರ್ಕೊಂಡು കൂടവേ ಕರ್ತನ ಜೊತೆ ಬರ್ತಾನೆ. ನಷ್ಟಪಟ್ಟವನಿಗೆ ಮುಂದೆ ಅವನು ಭರಿಸ್ತಾನೆ. ನಷ್ಟಪಟ್ಟವನಿಗೆ മുമ്പിൽ വിളിച്ചു വരുത്തുക. ನಿನ್ನ ಮುಂದೆ ಕರೆಸಲಿಕ್ಕೆ അതേ അമക്കിയ സ്ഥലത്ത്, ಅದೇ ಹೂಡಿನ ಸ್ಥಳದಲ್ಲಿ, വീഴുന്ന സ്ഥലത്ത്, ಅದೇ ಮುಗಿದ ಸ್ಥಳದಲ್ಲಿ, അതേ കരക സ്ഥലത്ത്, അതേ കരക സ്ഥലത്ത്, ಅದೇ ಕಣ್ಣೀರಿನ ಸ್ಥಳದಲ್ಲಿ അവിടെ നിന്നെ കൂട്ടിക്കൊണ്ടുപോയിട്ട് ಅಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿ വിഷയത്തോടെ ഉയർപ്പ് ഞാൻ കൈ തരും. ನಿನ್ನ ವಿಷಯವನ್ನು ನಾವು ಎಬ್ಬಿಸಿ ಅವನು ನಿನ್ನ ಕೈ ಕೊಡ್ತಾನೆ. അതിനാണ് ഇന്ന് രാത്രി വന്നത്. ಅದಕ್ಕಾಗಿ ಆತನ ಈ ರಾತ್ರಿಯಲ್ಲಿ ಬಂದಿದ್ದಾನೆ. ಆತನಾಗಿದ್ದಾನೆ ಈ ರಾತ್ರಿಯಲ್ಲಿ ಬಂದಿರು. വിശ്വസിക്കുക. ನಂಬಿರಿ. ലാസറിന്റെ കല്ലറയിൽ വന്നവൻ ಲಾಜರನ ಸಮಾಧಿಗೆ ಬಂದವನು ഇവിടെ ഇറങ്ങി വന്നിട്ടുണ്ട്. ಇವತ್ತು ಆತನು ಇಲ್ಲಿ ಇಳಿದು ಬಂದಿದ್ದಾನೆ. അവൻ ഇവിടെ ഇറങ്ങി വന്നിട്ടുണ്ട്. ಈ ರಾತ್ರಿ ಅವನು ಇಲ್ಲಿ ಇಳಿದು ಬಂದಿದ್ದಾನೆ. നാറ്റം വെച്ച് തുടങ്ങിയെന്ന് പറഞ്ഞു പറയാം. ನಾಟ ಹುಟ್ಟಿದೆ ಎಂಬುದಾಗಿ ಹೇಳಿದಳು ಮರಿಯಳು. നാറ്റം വെച്ച് കിടക്കുന്ന പുതന്റെ വിഷയത്തെ ನಾಟ ಹುಟ್ಟಿರತಕ್ಕ ರೀತಿಯಾದ ವಿಷಯಗಳನ್ನು യേശു തൊടാൻ യേശുവിനെ മാത്രമേ കഴിയത്തുള്ളൂ. ಅದನ್ನು ಮುಟ್ಟಲಿಕ್ಕೆ ಯೇಸುವಿನಿಂದ ಮಾತ್ರ ಸಾಧ್ಯ. യേശു വരുമ്പോൾ ಯೇಸು ಬರುವಾಗ ആ നാറ്റം പോകും. ಆ ನಾಟ ಹೋಗುತ್ತದೆ. യേശു വരുമ്പോൾ ಯೇಸು ಬರುವಾಗ വലിയ മാറ്റങ്ങൾ നടക്കും. ಹಾಲೆಲೂಯಾ, ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. യേശുവിന്റെ അഭിഷേകത്തിന് മുമ്പിൽ ಯೇಸುವಿನ ಅಭಿಷೇಕದ ಮುಂದೆ ഒരു ചീഞ്ഞ നാറ്റം അവിടെ ഉണ്ടാകത്തില്ല. ಯಾವ ಕೆಟ್ಟ ವಾಸನೆಯೂ ಅಲ್ಲಿರುವುದಿಲ್ಲ. ഉയർപ്പിന്റെ വാസന അവിടെ ഉണ്ടാകത്തുള്ളൂ. ಪುನರುತ್ಥಾನದ ವಾಸನೆ ಮಾತ್ರವೇ ಅಲ್ಲಿರುತ್ತದೆ. ഹല്ലേലൂയ. അവൻ ശ്രദ്ധിക്കുക. ಗಮನಿಸಿರಿ, യേശു എന്തെന്നറിയാമോ? ಯೇಸು ಏನ್ ಮಾಡಿದ್ರು ಗೊತ್ತಾ? മാർത്തയെ വരാതെ യേശു അവിടെ പോകുന്നില്ല. ಅಲ್ಲೇ ಮಾರ್ತ ಮರಿಯಳು ಬರದೆ ಯೇಸುವಿಗೆ ಹೋಗೋದಿಲ್ಲ. അവരോട് ഒന്നിച്ചു പോകാൻ ഭയങ്കര ഇഷ്ടമാണ്. ಅವ್ರ ಜೊತೆಯಲ್ಲಿ ಹೋಗ್ಲಿಕ್ಕೆ ಯೇಸುವಿಗೆ ಬಹಳ ಇಷ್ಟ. സഹോദരനെ കാണാൻ ഇനി നിങ്ങൾ രണ്ടുപേരല്ല പോകുന്നത്. ಸಹೋದರನನ್ನ ನಿಮ್ಮ ಸಹೋದರನನ್ನು ನೋಡ್ಲಿಕ್ಕೆ ಇನ್ನು ನೀವೊಬ್ಬರಲ್ಲ ಹೋಗೋದು. നഷ്ടപ്പെട്ട സഹോദരനെ കാണാൻ, ನಷ್ಟಪಟ್ಟ ಸಹೋದರನ നഷ്ടപ്പെട്ട ನೋಡ್ಲಿಕ್ಕೆ, വേണ്ടപ്പെട്ടവരെ കാണുവാൻ, ನಷ್ಟಪಟ್ಟ ನಿಮ್ಮ ಬೇಕಾದವರನ್ನ ನೋಡ್ಲಿಕ್ಕೆ നിങ്ങളെ ഇനി തനിയെ വിടത്തില്ല. ನಿಮ್ಮನ್ನ ಮಾತ್ರ ನಾನು ಬಿಡಲ್ಲ. വിട്ടാലതിന് പരിഹാരം ഉണ്ടാകത്തില്ല. ನಿಮ್ಮನ್ನ ಮಾತ್ರ ಬಿಟ್ರೆ ಅದಕ್ಕೆ ಪರಿಹಾರ ಆಗೋದು ಇಲ್ಲ. എന്റെ കൂടെ നിങ്ങൾ വാ. ಇನ್ನು ನನ್ನ ಜೊತೆ ಬನ್ನಿ, ನೀವು എന്റെ കൂടെ നിങ്ങൾ അവിടെ വാ. ನನ್ನ ಜೊತೆ ನೀವಲ್ಲಿ ಬನ್ನಿ. നഷ്ടപ്പെട്ട ഇടത്ത് ನಷ್ಟಪಟ್ಟ ಸ್ಥಳದಲ್ಲಿ വാതിൽ തുറക്കപ്പെടും. ಬಾಗಿಲು ತೆರೆಯಲ್ಪಡುತ್ತದೆ. വിഷയത്തിന് പരിഹാരം ഉണ്ടാകും. ವಿಷಯಕ್ಕೆ ಪರಿಹಾರ ಉಂಟಾಗುತ್ತದೆ. യേശു വന്നിട്ട് പറയുകയാണ്, ಯೇಸು ಬಂದು ಹೇಳ್ತಿದ್ದಾರೆ, മറിയെവിടെ, ಮರಿಯಲ್ಲಿ മറിയെവിടെ ಮರಿಯಲ್ಲಿ ചോദിക്കേണ്ടത് ആരെയാ? ಎಂಬುದಾಗಿ ಅದೇ ಕೇಳಬೇಕಾಗಿದೆ ಯಾರನ್ನ? ലാസർ എവിടെ എന്നല്ലേ ചോദിക്കുന്നത്? ಲಾಜರ್ನ ಎಲ್ಲಿ ಅಂತ ಕೇಳಬೇಕಾಗಿಲ್ಲ. ಅದಲ್ಲ, മറി നിന്റെ സഹോദരി എവിടെ? ನಿನ್ನ ಸಹೋದರಿಯಲ್ಲಿ. ആർത്തോട് നിന്റെ സഹോദരി എവിടെ? ಮಾತನ ಬಳಿಯಲ್ಲಿ ಯೇಸು ಕೇಳ್ತಿದ್ದಾರೆ, ನಿನ್ನ ಸಹೋದರಿಯಲ್ಲಿ. യേശു എന്താണ് ഇങ്ങനെ ചോദിക്കുന്നത്? ಯೇಸು ಯಾಕೆ ಈ ರೀತಿ ಕೇಳ್ತಿದ್ದಾರೆ? എന്റെ സഹോദരി ദീന സൂലതായിട്ടില്ലേ? ಅಲ್ಲಿ ನನ್ನ ಸಹೋದರನಿಗೆ ಅಲ್ಲಿ ಅಸ್ವಸ್ಥತೆ ಆಗಿಲ್ವಾ? അവൻ മരിച്ചവനെ അടക്കി ಅವನು ಸತ್ತು ಹೂಡಿಟ್ಟಿಲ್ವಾ? ഒരു വാക്ക് അങ്ങനെ ചോദിച്ചിരുന്നെങ്കിൽ, ಒಂದು ಮಾತು ಆ ರೀತಿನಾದ್ರೂ ಕೇಳಿದ್ರೆ, എന്റെ സഹോദരൻ എവിടെ ചോദിച്ചു, ನಿನ್ನ ಸಹೋದರನ ಇಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿದ್ರೆ, വാർത്ത ഒരു പക്ഷെ തകർന്നു. ಮಾರ್ತನು ಅಲ್ಲಿ ಒಡೆಯಲ್ಪಡಬಹುದು. യേശു അത് ചോദിച്ചില്ല. ಆದ್ರೆ ಯೇಸು ಅದನ್ನು ಕೇಳಿದ್ರೆ, യേശുവിಗೆ നിന്റെ സഹോദരി എവിടെ? ಯೇಸು ಕೇಳ್ತಿದ್ದಾರೆ, ನಿನ್ನ ಸಹೋದರಿ ಎಲ್ಲಿ? സഹോദരി ജീവനോടെ ഇരിക്കുന്നു. ಸಹೋದರಿ ಜೀವಂತವಾಗಿದ್ದಾಳೆ. ഉണ്ടല്ലോ, പിന്നെ എന്തിനാ ചോദിക്കുന്നത്? ಅಲ್ಲೇ ಇದ್ದಾಳಲ್ಲ, ಮತ್ತೆ ಯಾಕೆ ಕೇಳ್ತಿರೋದು? ഞാൻ പറയാം. ಅದ್ರ ಅರ್ಥ ಹೇಳ್ತೇನೆ. എനിക്ക് വിഷയം ನನಗೆ ವಿಷಯ നിന്റെ സഹോദരിയാണ്. ನಿನ್ನ ಸಹೋದರಿ അവൾ ಆಗಿದ್ದಾಳೆ. ദുഃഖിച്ച് കരയുകയാണ്. ಅವಳು ದುಃಖಪಟ್ಟು ಅಳ್ತಿದ್ದಾಳೆ. ദുഃഖമെന്ന് മാറ്റണം. ಅವಳ ದುಃಖವನ್ನ ನಾನು ನೀಗಿಸ್ತೇನೆ. അവളെയാണ് കാണേണ്ടത്. ನನಗೆ ಅವಳನ್ನಾಗಿದೆ ಕಾಣಬೇಕಾಗಿತ್ತು. ലാസറിന്റെ വിഷയം എനിക്ക് വിഷയമല്ല. ಲಾಜರ್ನ ಸಮಸ್ಯೆ ನನಗೆ ಸಮಸ್ಯೆ ಅಲ್ಲ. ലാസറിന് എനിക്ക് വിഷയമല്ല. ಲಾಜರ್ನ ವಿಷಯ ನನಗೆ ಸಮಸ್ಯೆ ಅಲ್ಲ. അവനെ ഞാൻ ഉയർപ്പിക്കും. ಯಾಕಂದ್ರೆ ನಾನು ಅವನನ್ನು ಎಬ್ಬಿಸ್ತೇನೆ, അവനെ ഞാൻ ഉയർപ്പിക്കും. ಅವನನ್ನು ನಾನು ಎಬ್ಬಿಸ್ತೇನೆ. ಇವಳ ദുഃഖമാണ്. ಆದ್ರೆ ಇವಳ ದುಃಖ ನೀಗಬೇಕು, ಇವಳ വേദന മാറണം. ಇವಳ ವೇದನೆ ನೀಗಬೇಕು, ಇವಳ ವೇದನೆ ನೀಗಬೇಕು. അവന്റെ മെയിൻ വിഷയം. ಅದಾಗಿದೆ ನನ್ನ ಮುಖ್ಯ ವಿಷಯ. ലാസറിനെ ഞാൻ ഉയർപ്പിക്കും. ಲಾಜರ್ನ ನಾನು ಎಬ್ಬಿಸ್ತೇನೆ. ആവശ്യത്തിന് ആരെയും കരയണ്ട. ಆ ವಿಷಯದಲ್ಲಿ ನೀವಿನ್ನ ಅಳಬೇಡ, ആവശ്യത്തിന് നീ കരയണ്ട. ಆ ವಿಷಯದಲ್ಲಿ ನೀನು ಅಳಬೇಡ. അതിനെ മറിയെ വിളിക്കുന്നത്. ಅದಕ್ಕಾಗಿ ಮರಿಯಳನ್ನು ಕರೀತಿರುವುದು. വാർത്ത പറയാണ്, ಮಾತನ್ನು ಹೇಳ್ತಿದ್ದಾಳೆ, ഗുരു വന്നിട്ടുണ്ട്. ಗುರು ಬಂದಿದ್ದಾನೆ. ഇതാ ബൗണ്ടറിയിൽ തന്നെ നിൽക്കുന്നു. ಈಗ ಬೌಂಡ್ರಿಯಲ್ಲೇ ಬಂದಿದ್ದಾನೆ. ലാസറിനൊക്കെ പോയിട്ടില്ല. ಲಾಜರ್ನ ಬಳಿಗೆ ಹೋಗಿಲ್ಲ, കല്ലറെ കാണാൻ പോയിട്ടില്ല. ಸಮಾಧಿ ನೋಡ್ಲಿಕ್ಕೆ ಹೋಗಿಲ್ಲ. യേശു അന്വേഷിക്കുന്ന നിന്നെയാ. ಯೇಸು ಹುಡುಕಾಡ್ತಿರೋದು ನಿನ್ನನ್ನ, ജീവനോടിരിക്കുന്ന നിന്നെയാ. ಜೀವಂತವಾಗಿರೋ ನಿನ್ನನ್ನ. യേശുവിന് തെറ്റ് പറ്റത്തില്ല. ಯೇಸುವಿಗೆ ಎಂದಿಗೂ ಮಿಸ್ಟೇಕ್ ಆಗಲ್ಲ. യേശുവിനെ ആരെടുക്കൽ ആദ്യം വരണം. ಯೇಸುವಿಗೆ ಗೊತ್ತು ಮೊದಲು ಯಾರ ಬಳಿಗೆ ಹೋಗ್ಬೇಕು. യേശുവിനെ ആരെ ആദ്യം കാണണം. ಯೇಸುವಿಗೆ ಗೊತ್ತು ಮೊದಲು ಯಾರನ್ನ ಭೇಟಿ ಆಗ್ಬೇಕಂತ. കരയുന്നവരെ ഭാരപ്പെടുന്നവരെയാണ് യേശു ആദ്യം കാണുന്നത്. ಅಳುವವರನ್ನು ಭಾರ ಪಡುವವರನ್ನು ಆಗಿದೆ ಯೇಸು ಮೊದಲು ಭೇಟಿ ಆಗುವುದು. അത് കഴിഞ്ഞിട്ട് ಅದು ಕಳೆದ ನಂತರ ഈ രണ്ടുപേരെയും കൂട്ടിട്ട് യേശു കല്ലറിലേക്ക് ഒരു പോക്കുണ്ട്. ಈ ಇಬ್ಬರನ್ನು ಕರ್ಕೊಂಡು ಯೇಸು ಸಮಾಧಿಯ ಕಡೆಗೆ ಹೋಗುತ್ತಾ ಇರುವಂತಹ ಒಂದು ಯಾತ್ರೆ ಇದೆ. അന്ന് ഞാനുണ്ടായിരുന്നെങ്കിൽ അത് നോക്കുമായിരുന്നു എങ്ങനെ യേശു പോയത്. ಅವತ್ತು ನಾನು ಇದ್ದಿದ್ರೆ ನಾನು ನೋಡ್ತಾ ಇದ್ದೆ ಯೇಸು ಯಾವ ರೀತಿ ಹೋದ್ರು. യേശുവിന്റെ കൂടെ മറിയ മാർത്ത എങ്ങനെ പോയി. ಯೇಸುವಿನ ಜೊತೆಯಲ್ಲಿ ಮಾರ್ತ ಮರಿಯ ಹೇಗೆ ಹೋದ್ರು. ഹല്ലേലൂയ. മുമ്പ് അവർ ആരുടെ കൂടെ പോയി? ಮುಂಚೆ ಅವ್ರು ಯಾರ ಜೊತೆ ಹೋಗಿದ್ದು? ലാസറിന്റെ കൂടെ അപ്പുറം ഇപ്പുറം കൈ പിടിച്ച് പോയി കാണുമല്ലേ. ಲಾಜರ್ನ ಜೊತೆ ಆಚೆ ಈಚೆ ಕೈ ಹಿಡ್ಕೊಂಡು ಹೋಗಿರ್ಬೋದಲ್ವಾ? ആങ്ങളുടെ കൂടെ ತಮ್ಮ ಸಹೋದರನ ಜೊತೆಯಲ್ಲಿ. ഇപ്പൊ ആരുടെ കൂടെ കൈ പിടിച്ച് പോകുന്നത്? ಇವಾಗ ಯಾರ ಜೊತೆ ಕೈ ಹಿಡಿದು ಹೋಗ್ತಿರೋದು? ಯೇಸುವಿನ ಜೊತೆಯಲ್ಲಿ. ആ ഭാഗ്യം അവർക്ക് കിട്ടാൻ കാരണം ಆ ಭಾಗ್ಯವು ಅವರಿಗೆ ಲಭಿಸಲಿಕ್ಕೆ ಕಾರಣ ഈ പ്രശ്നമല്ലേ. ಈ ಸಮಸ್ಯೆ ಅಲ್ವಾ? എല്ലാ പ്രശ്നവും നല്ലതിനാണ്. ಎಲ್ಲಾ ಸಮಸ್ಯೆಯು ಒಳ್ಳೆದಕ್ಕಾಗಿ ಮಾರ್ಪಡುತ್ತದೆ.
എല്ലാ വിഷയത്തിനും ಎಲ್ಲ ವಿಷಯದ ಬಿಡುಗಡೆ ನಡೀಲಿಕ್ಕೆ ಹೋಗ್ತಾ ಇದೆ. യേശുവിന്റെ കൈ പിടിച്ച് അങ്ങനെ നടക്കാനൊക്കെ ഭാഗ്യം കിട്ടി. ಯೇಸುವಿನ ಕೈಯನ್ನ ಹಿಡಿದು ನಡೆಯುವಂತ ಒಂದು ಭಾಗ್ಯ ಅವರಿಗೆ ಸಿಕ್ಕಿತ್ತು. രണ്ടുപേരും അപ്പുറം ഇപ്പുറം നിന്നിട്ട് ಇಬ್ಬರು ಆಚೆ ಈಚೆ ನಿಂತ್ಕೊಂಡು നഷ്ടപ്പെട്ട ലാസറിന്റെ പകരമായി ನಷ್ಟಪಟ್ಟ ಲಾಜರ್ನಿಗೆ ಬದಲಾಗಿ യേശുവിന്റെ കരം പിടിച്ച് സന്തോഷിച്ചു. ಯೇಸುವನ್ನ ಜೊತೆಯಲ್ಲಿ ಕರ ಹಿಡಿದು ಸಂತೋಷಪಟ್ಟು ಹೋಗ್ತಿದ್ದ. യേശു എന്നിട്ട് ചോദിച്ചു, ಯೇಸು ಕೇಳಿದ್ರು, അവരെവിടെ വെച്ചിരിക്കുന്നു? ಅವನನ್ನ ಎಲ್ಲಿಟ್ಟಿದ್ದಾರೆ? ഹല്ലേലൂയ. ഇതാ അവിടെ, ಈಗೋ ಅಲ್ಲಿ, നമുക്ക് അങ്ങോട്ട് പോകാം. ನಾವು ಅಲ್ಲಿಗೆ ಹೋಗೋಣ. വേണ്ട കർത്താവേ, ಬೇಡ ಕರ್ತನೆ, അവനെ അടക്കി ಅವನನ್ನ ಹೂಡಿಟ್ಟಿದ್ದಾರೆ. ആറ്റം വെച്ച് കാണും. ನಾತ ಹುಟ್ಟಿರಬಹುದು, നീ അങ്ങോട്ട് പോയിട്ട് പോകണ്ട. ಇನ್ನು ಆಚೆಗೆ ಹೋಗೋದು ಬೇಡ. ഹല്ലേലൂയ. പക്ഷെ എനിക്ക് അങ്ങോട്ട് പോകണം. ಆದ್ರೆ ಯೇಸು ಹೇಳ್ತಿದ್ರೆ ನನಗೆ ಅಲ್ಲಿಗೆ ಹೋಗಬೇಕು. നിങ്ങളെ കൊണ്ടേക്കാം. ನಿಮ್ಮನ್ನು ಕರ್ಕೊಂಡು ನಾನು ಅಲ್ಲಿಗೆ ಹೋಗುದು. അവരെ അടുത്ത് കൊണ്ടുപോയി ಅವರ ಬಳಿ ಕರ್ಕೊಂಡು ಹೋದ್ರು. എന്നിട്ട് പറയുകയാണ്, ನಂತರ ಹೇಳ್ತಿದ್ದಾರೆ, ആരെ കല്ല് വെച്ചത് വീട്ടിൽ മാറ്റാൻ ಯಾರು ಈ ಕಲ್ಲನ್ನು ಹಾಕಿದ್ದು ಅದನ್ನು ಉರುಳಿಸಿರಿ. കല്ലൂട്ടി മാറ്റാൻ പറ്റുമോ? ಕಲ್ಲನ್ನ ಉರುಳಿಸಕ್ಕಾಗುತ್ತಾ? വീട്ടിൽ മാറ്റണമെങ്കിൽ ഉയർപ്പിക്കണം. ಅಲ್ಲಿ ಉರುಳಿಸ್ಬೇಕಂತ ಹೇಳಿದ್ರೆ, ಉರುಳಿಸ್ತಾರೆ ಅಂತ ಹೇಳಿದ್ರೆ ಅವನನ್ನು ಎಬ್ಬಿಸ್ಬೇಕು. നാട്ടുകാർ വെച്ചിട്ട് പോയ കല്ലാണ്. ಊರಿನವರು ಹಾಕಿ ಹೋದಂತ ಕಲ್ಲಾಗಿದೆ. കല്ലിനെ ഉരുട്ടി മാറ്റി. ಕಲ್ಲನ್ನ ಉರುಳಿಸಿದ್ರು. ഉരുട്ടി മാറ്റിട്ട് യേശു പറയുക, ಉರುಳಿಸಿದ ಮೇಲೆ ಯೇಸು ಹೇಳ್ತಿದ್ದಾರೆ, കല്ലലേക്ക് യേശു നോക്കി. ಆ ಸಮಾಧಿಯನ್ನು ಯೇಸು ನೋಡಿದ್ರು. യേശുവിനെ കാണാൻ ലാസറിനെ. ಯೇಸುವಿಗೆ ಲಾಜರ್ನನ್ನ ನೋಡ್ಬೋದು. യേശു സന്തോഷിക്കുക ലാസർ നോക്കി. ಯೇಸು ಲಾಜರ್ನನ್ನ ನೋಡಿ ಸಂತೋಷ ಪಡ್ತಿದ್ದಾರೆ. മാർത്തയും മറിയും കാണുന്നില്ല. ಮಾರ್ತ ಮರಿಯ ಕಾಣ್ತಾ ಇಲ್ಲ. കാരണം ലാസറിന്റെ വെളിപ്പെടാൻ പോകുന്ന ദൈവപ്രവൃത്തികളുടെ യേശു സന്തോഷിക്കും. ಲಾಜರ್ನಲ್ಲಿ ಪ್ರಕಟವಾಗಲಿಕ್ಕೆ ಹೋಗ್ತಾ ಇರುವಂತ ದೇವರ ಕಾರ್ಯವನ್ನ ಸಮಾಧಿಯ ಮುಂಭಾಗದಲ್ಲಿ ಕಂಡು ದೇವರ ಕರ್ತನ ಸಂತೋಷಿಸ್ತಾ ಇದ್ದಾರೆ. യേശു മുകളോട്ട് നോക്കി. ಯೇಸು ಮೇಲೆ ನೋಡಿದ್ರು. ഒറ്റ വിളി. ಒಂದೇ ಒಂದು ಶಬ್ದ. പിതാവിനെ നോക്കിയതാണോ? ತಂದೆಯನ್ನ ನೋಡಿದ್ದು. പിതാവിനോട് വിളിച്ചതാണോ? ತಂದೆಯನ್ನ ಕರೆದಿದ್ದು. യേശുവിന് എന്റെ ആവശ്യമില്ല. ಯೇಸುವಿಗೆ ಅದರ ಅವಶ್ಯಕತೆ ಇಲ್ಲ. ദൈവമല്ലേ? ಯೇಸು ದೇವರಲ್ವಾ? പിതാവിനെ വിളിക്കും യേശു. ತಂದೆ ಅಂತ ಯೇಸು ಕರೀತಾರೆ. പക്ഷെ അവിടെ മുകളിലോട്ട് നോക്കിയതിന്റെ കാരണം, വിളിച്ചതിന്റെ കാരണം, ಆದ್ರೆ ಮೇಲಕ್ಕೆ ನೋಡಿದಕ್ಕೂ ಕರೆಯುವುದಕ್ಕೂ ಕಾರಣ, വിളിച്ചതിന്റെ കാരണം, ಕರೆಯುವುದಕ್ಕೂ ಕಾರಣ, ലാസർ ഇപ്പൊ ഇവിടെയല്ല ഉള്ളത്. ಲಾಜರ್ನು ಇವಾಗಿರುವಂತದ್ದು ಇಲ್ಲಲ್ಲ. പിന്നെ എവിടേക്ക് യേശു നോക്കിയത്? ಮತ್ತೆಲ್ಲಾಗಿದೆ ಯೇಸು ನೋಡಿದ್ದು? എവിടേക്കാ നോക്കിയത്? ಎಲ್ಲಾಗಿದೆ ನೋಡಿದ್ದು? ഹല്ലേലൂയ. പരദീസയിലേക്ക് നോക്കി. പരദീസയിലേക്ക്. ಪರದೇಶಕ್ಕೆ ನೋಡಿದ್ರು. മരിച്ചവൻ വിശുദ്ധൻ പരദീസിലാണ് പോകുന്നത്. ಸತ್ತವನ ಪರಿಶುದ್ಧನ ಹೋಗುವಂತದ್ದು ಪರದೇಶಕ್ಕಾಗಿದೆ. മരിച്ചവന്റെ ബോഡി ഇവിടെ ആയിരിക്കും. ಸತ್ತವನ ಬಾಡಿಯಲ್ಲಿರ್ತದೆ. അവന്റെ ആത്മാവ് പരദീസിലാണ്. ಅವನ ಆತ್ಮ ಪರದೇಶದಲ್ಲಾಗಿದೆ. ലൂക്കോസ് 16 ಲೂಕನ್ ಬರೆಸುವ 16ನೇ ಅಧ್ಯಾಯ 16:28 തോന്നുന്നു. 16ನೇ 28ನೇ ವಾಕ್ಯದಿಂದ അവിടെ അവിടെ പരദീസിലാണ്. ಅಲ್ಲಿ ಸತ್ತವನು ಅವನ ಆತ್ಮ ಒಯ್ಯಲ್ಪಡುವಂತದ್ದು ಪರದೇಶಕ್ಕಾಗಿದೆ. ലൂക്കോസ് 23 ಲೂಕನ್ ಬರೆಸುವ 23 കള്ളന്മാരുടെ നടുവിൽ യേശുവിനെ ക്രൂശിച്ചു. ಇಬ್ಬರು ಕಳ್ಳರುಗಳ ಮಧ್ಯದಲ್ಲಿ ಯೇಸುವನ್ನು ಶಿಲುಬೆಗೇರಿಸಲಾಯಿತು. ആ ഒരു കള്ളൻ ഒരു കാര്യം പറഞ്ഞു. ಅದರಲ್ಲಿ ಒಬ್ಬ ಕಳ್ಳನ ಒಂದು ವಿಷಯ ಹೇಳಿದರು. രണ്ടാമത്തെ കള്ളൻ പറഞ്ഞു, ಎರಡನೇ ಕಳ್ಳನ ಹೇಳಿದರು, നീ രാജ്യത്വം പ്രാപിക്കാൻ ರಾಜ್ಯಾಧಿಕಾರವನ್ನ ಹಿಡಿದುಕೊಂಡು ಬರುವಾಗ, ರಾಜ್ಯಾಧಿಕಾರವನ್ನ ಹೊಂದಿದವನಾಗಿ ಬರುವಾಗ ನನ್ನ ನೆನೆಸ್ಕೊಳ್ಬೇಕು. യേശു ആ നിമിഷം പറഞ്ഞു, ಯೇಸು ಆ ನಿಮಿಷದಲ್ಲಿ ಹೇಳಿದ್ರು, എന്നോട് കൂടെ പരദീസിലിരിക്കും. ನೀನು ಈ ಹೊತ್ತೆ ನನ್ನ ಸಂಗಡ ಪರದೇಶದಲ್ಲಿರುವಿ. നീ ഇവിടെ മരിക്കും. ನೀನು ಇವತ್ತಿನ ಸಾಯ್ತಿ. നിന്നെ അവർ കൊല്ലും. ನಿನ್ನನ್ನು ಕೊಲ್ತಾರೆ. ക്രൂശിന്റെ ജീവൻ പോകും. ಈ ಶಿಲುಬೆ ಮೂಲಕ ನಿನ್ನ ಜೀವ ಹೋಗುತ್ತೆ. പക്ഷേ ಆದರೆ നീ എന്നോടുകൂടെ പരദീസിലുണ്ടാവും. ನೀನು ಈ ಹೊತ್ತೆ ನನ್ನ ಸಂಗಡ ಪರದೇಶದಲ್ಲಿರುವಿ. ഇവിടെ നിന്റെ ബോഡി കിടക്കും. ಇಲ್ಲಿ ನಿನ್ನ ಶರೀರ ಇರುತ್ತೆ. നിനക്ക് രക്ഷ കിട്ടും. ನಿನಗೆ ರಕ್ಷಣೆ ಸಿಗುತ್ತೆ. അപ്പോൾ മനുഷ്യൻ എവിടെ പോകും? ಹಾಗಾದ್ರೆ ಸತ್ತವನ ಎಲ್ಲಿ ಹೋಗ್ತಾನೆ? പരദീസിലാണ് പോകുന്നത്. ಪರದೇಶಕ್ಕಾಗಿ വിശുദ്ധന്റെ ആത്മാവ് പരദീസിൽ പോകും. ಪರಿಶುದ್ಧರುಗಳ ಆತ್ಮ ಪರದೇಶಕ್ಕಾಗಿ ಹೋಗುವುದು. ദൈവത്തിന് വേണ്ടി ജീവിക്കുന്ന ആത്മാവ് പരദീസിൽ പോകും. ದೇವರಿಗಾಗಿ ಜೀವಿಸುವವರ ಆತ್ಮ ಪರದೇಶಕ್ಕಾಗಿ ಹೋಗುವುದು. ഇപ്പോൾ ലാസർ എവിടെയുണ്ട്? ಇವಾಗ ಲಾಜರ್ ಎಲ್ಲಿದ್ದಾನೆ? ലാസർ കല്ലറയിലില്ല. ಲಾಜರ್ನ ಸಮಾಧಿಯಲ್ಲಿಲ್ಲ. ലാസർ പരദീസിലാണ്. ಲಾಜರ್ನ ಪರದೇಶದಲ್ಲಿದ್ದಾನೆ. യേശു വിളിക്കുകയാണ്, ಯೇಸು ಕರೀತಿದ್ದಾರೆ, ലാസറേ, ಲಾಜರ್ನೇ വരിക. ಬಾ. ലൂക്കോസ് വായിക്കുന്നു, ಲೂಕನ ಬರೆಸುವಾರ್ತೆಯಲ್ಲಿ ಓದ್ತೇವೆ. 16ാം അധ്യായത്തിൽ വായിക്കുന്നു, 16ನೇ ಅಧ್ಯಾಯದಲ್ಲಿ ಓದ್ತೇವೆ. മരിച്ചവന് പിന്നെ വരാൻ പറ്റത്തില്ല. ಸತ್ತವರಿಗೆ ಪುನಃ ಬರ್ಲಿಕ್ಕೆ ಆಗುವುದಿಲ್ಲ. എടുത്ത് വായിച്ചു നോക്കിക്കേ. ಓದಿ ನೋಡ್ಬೇಕು. മരിച്ചവർക്ക് വരാൻ പറ്റത്തില്ല. ಸತ್ತವರಿಗೆ ತಿರುಗಿ ಬರ್ಲಿಕ್ಕೆ ಆಗುವುದಿಲ್ಲ. ലൂക്കോസ് 16. ಲೂಕನ ಬರೆಸುವಾರ್ತೆ 16. ഹല്ലേലൂയ. ಆಮೆನ್. ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ. വായിച്ചാൽ നിങ്ങൾക്ക് കുറച്ചുകൂടി മനസ്സിലാക്കാൻ വേണ്ടിയാണ് എടുത്ത് വായിക്കുന്നത്. ಅದು ನಿಮಗೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥವಾಗೋದಕ್ಕೋಸ್ಕರ ಆಗಿದೆ ತೆಗೆದು ಓದ್ತಾ ಇರುವಂತದ್ದು. ഹല്ലേലൂയ. 16ന്റെ 16 22 വായിച്ചു. 22ನೇ ವಾಕ್ಯ ಓದ್ರಿ. ಹೀಗಿರುವಲ್ಲಿ ആ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ആ ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ആ ಅಬ್ರಹಾಮನ ಎದೆಗೆ ಒರಗಿಸಿದರು. ആ ಆ ಐಶ್ವರ್ಯವಂತನು ಸಹ ಸತ್ತನು. ആ ಅವನಿಗೆ ಉತ್ತರ ಕ್ರಿಯೆಗಳು ಆದವು. ആ ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ആ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ. അത് പരദീസയാണല്ലോ. ಅದು ಪರದೇಶ ಅಲ್ವಾ? പരദീസ അല്ലേ? നിങ്ങൾക്ക് മനസ്സിലായല്ലോ. ನಿಮ್ಗೆ ಅರ್ಥವಾಯ್ತಲ್ಲ? തെളിവിനായിട്ട് ഒരു ഭാഗം കൂടി വായിക്കപ്പെടുന്നു. ನೀವು ಪುರಾವೆಗಾಗಿ ಮತ್ತೊಂದು ವಾಕ್ಯವನ್ನು ಹೊಂದ್ಕೊಳ್ಳೋಣ. ലൂക്കോസ് സുവിശേഷം 23ന്റെ 43 വായിച്ചു. ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯ 43ನೇ ವಾಕ್ಯವನ್ನು ಓದಿರಿ. ಅದಕ್ಕೆ ಯೇಸು, അതിന് യേശു ಈ ಹೊತ್ತೆ ನನ್ನ ಸಂಗಡ ആ ಪರದೈಸಿನಲ್ಲಿರುವಿ ಎಂದು ആ ನಿನಗೆ ಸತ್ಯವಾಗಿ ಹೇಳುತ್ತೇನೆ കണ്ടോ? ಎಂದು ಉತ್ತರ അപ്പൊ ಕೊಟ್ಟನು. മരിച്ചവന്റെ ആത്മാവ് എവിടെ പോകും? ಹಾಗಾದ್ರೆ ಸತ್ತವರ ಆತ್ಮ ಎಲ್ಲಿಗೆ ಹೋಗುತ್ತೆ? പരദീസയിൽ. ಪರದೈಸಿಗೆ. ഇപ്പോൾ ലാസർ എവിടെയുണ്ട്? ಇವಾಗ ಲಾಜರ್ನಲ್ಲಿದ್ದಾನೆ. ലാസർ പരദീസിലാണ്.
ಲಾಜರ್ ಪರದೇಶದಲ್ಲಿದ್ದ. ശരീരമൊക്കെ അഴുകിപ്പോയി, പുഴുവരിച്ചു പോയി, ಅವನ ಶರೀರ ಕರಗಿ ಹೋಯ್ತು, ಹುಳ ಹಿಡಿಯಿತು, ബോഡി മുഴുവൻ നഷ്ടപ്പെട്ടു പോയി. ಶರೀರ ಪೂರ್ತಿ ನಷ್ಟವಾಯ್ತು. ബോഡി ഇനി പ്രതീക്ഷിക്കണ്ട. ಇನ್ನು ಈ ಶರೀರದ ಬಗ್ಗೆ ನಿರೀಕ್ಷೆ ಇಲ್ಲ, ആത്മാവ് പ്രതീക്ഷയിലുണ്ട്. ಆತ್ಮ ಪರದೇಶದಲ್ಲಿದೆ. പക്ഷെ ഇവിടെ ഒരു വിഷയമുണ്ട്. ಆದ್ರೆ ಇನ್ನೊಂದು ವಿಷಯ ಇದೆ. എന്തെന്നറിയാമോ? ಏನು ಗೊತ್ತಾ? 16 26 നിങ്ങൾ വായിക്കാം. 26ನೇ ವಾಕ್ಯ ನೀವು ಓದಬೇಕು. ಅದನ್ನ ವಾയിച്ചിട്ട് ഞാൻ വിഷയത്തിലേക്ക് വരാൻ പോകും. ಆ ವಾಕ್ಯವನ್ನು ಓದಿದ ನಂತರ ನಾನು ವಿಷಯಕ್ಕೆ ಬರ್ತೇನೆ. ಇದು ಮಾತ್ರವಲ್ಲದೆ ಹಾ. ನಮಗೂ ನಿಮಗೂ ಹಾ. ನಡುವೆ ದೊಡ್ಡದೊಂದು ಹಾ. ಡೊಂಗರ ಸ್ಥಾಪಿಸಿದೆ. ಹಾ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹಾ. ಹೋಗಬೇಕೆಂದಿರುವವರು ಹೋಗಲಾರದು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ഇവിടെയാണ് വിഷയം. അതായത് ഈ പരദേശിൽ പോയി ഒരു കുഴപ്പമുണ്ട്. ಈ ಪರದೇಶಕ್ಕೆ ಹೋದರೆ ಒಂದು ವಿಷಯ ಇದೆ. ആത്മാവിനെ തിരിച്ച് ഭൂമിയിലേക്ക് വരാൻ പറ്റും. ಆತ್ಮವು ತಿರುಗಿ ಭೂಮಿ ಬರ್ಲಿಕ್ಕೆ ಆಗೋದಿಲ್ಲ. ഇവിടുന്ന് ഒരാൾക്ക് അങ്ങോട്ടും കയറാൻ പറ്റും. ಇಲ್ಲಿಂದ ಒಬ್ಬ ವ್ಯಕ್ತಿಗೆ ಅಲ್ಲಿಗೂ ಹೋಗಕ್ಕೂ ಆಗೋದಿಲ್ಲ. അവിടെ നടുവിൽ അതിന് ദൈവം വെച്ചു. ಅವರ ಮಧ್ಯದಲ್ಲಿ ಒಂದು ಡೊಂಗರವನ್ನ ಅಥವಾ ಒಂದು ಮೇರೆಯನ್ನು ದೇವರು ಇಟ್ಟಿದ್ದಾರೆ. അതിനപ്പുറം ആരും ചലിക്കത്തില്ല. ಅದರಿಂದ ಆಚೆಗೆ ಯಾರು ಚಲಿಸಲಿಕ್ಕೆ ಆಗೋದಿಲ್ಲ. അബ്രഹാം പിതാവ് പറഞ്ഞത് ಅದಕ್ಕಾಗಿ ಅಬ್ರಾಮ್ ತಂದೆ ಹೇಳಿದ್ರು, ഞങ്ങൾക്ക് അങ്ങോട്ടും വരാൻ പറ്റത്തില്ല. അബ്രഹാമൊക്കെ അവിടെ ആത്മാവിൽ ഇരിക്കുക പ്രദേശത്ത്. ಅಬ್ರಾಮನೆಲ್ಲ ಆತ್ಮದಲ್ಲಿ ಪರದೇಶದಲ್ಲಿದ್ದಾರೆ. മോശയും എല്ലാരും കൂടി ഉണ്ട് അവിടെ. ಮೋಶ ಎಲ್ಲರೂ ಅಲ್ಲಿದ್ದಾರೆ. അതിന്റെ ഇടയ്ക്കല്ലേ ലാസറും പോയി പെട്ടു. ಅದರ ಮಧ್ಯದಲ್ಲಿ ಲಾಜರ್ನು ಹೋಗಿ ಸಿಕ್ಕಾಕೊಂಡಿದ್ದಾರೆ. പുള്ളിച്ചാടി സന്തോഷിക്കും അവിടെ ഇരുന്നു. ಲಾಜರ್ನು ಅಲ್ಲಿ ಬಹಳ ಜಿಗಿದಾಡ್ತಾ ಇದ್ದಾನೆ ಸಂತೋಷದಿಂದ. ഇവരിവിടെ കാണുന്നില്ല. വാർത്തയും മതി. ಇದನ್ನ ಮಾರ್ತ ಮರಿಯ ಇಲ್ಲಿ ನೋಡ್ತಾ ಇಲ್ಲ. ഈ സമയത്ത് ലാസറിനും കൂടെ വരണമെന്നുണ്ട്. ಈ ಸಮಯದಲ್ಲಿ ಲಾಜರ್ನಿಗೆ ಈ ಕಡೆ ಬರ್ಬೇಕು ಅಂತಿದೆ. വരാൻ സാധ്യതയില്ല. ಬರೋ ಸಾಧ್ಯತೆ ಇಲ್ಲ. അവിടെ ഭയങ്കര സന്തോഷമില്ല. ಯಾಕಂದ್ರೆ ಪರದೇಶದಲ್ಲಿ ಬಹಳ ಸಂತೋಷ ಇದೆ. എന്തിനാ വരാൻ സാധ്യത? ಮತ್ತೆ ಬರುವುದಕ್ಕಿರೋ ಸಾಧ್ಯತೆ ಏನು? എന്റെ 2 സഹോദരിമാരോട് ನನ್ನ ಇಬ್ಬರ ಸಹೋದರಿಯರಿದ್ದಾರೆ. അവർക്ക് വേറെ ആരുമില്ല. ಅವ್ರಿಗೆ ಬೇರೆ ಯಾರು ಇಲ್ಲ. അതിനാണ് വരാൻ ആഗ്രഹിച്ചത്. ಅದಕ್ಕಾಗಿ ಅವನು ಹಿಂದಿರುಗಿ ಹೋಗಿದ್ರೆ ಎಂಬುದಾಗಿ ಯೋಚನೆ ಮಾಡಿರೋ. വരാൻ പറ്റത്തില്ല. ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ. പക്ഷെ യേശുവോടുള്ളത് ലാസറിന് അറിയാം. ಆದ್ರೆ ಯೇಸು ಅಲ್ಲಿ ಬರೋದು ಲಾಜರ್ನ ಗೊತ್ತು. ലാസറടക്കണം സന്തോഷിച്ചത്. ಅವತ್ತಾಗಿದೆ ಲಾಜರ್ನಲ್ಲಿ ಸಂತೋಷ ಪಟ್ಟಿದ್ದು. 2 പെങ്ങളുടെ അടുക്കലേക്ക് യേശു വന്നിട്ട് ನನ್ನ ಇಬ್ಬರು ಸಹೋದರಿಯರ ಬಳಿಗೆ ಯೇಸು ಬಂದ್ರಲ್ಲ. ನಾನಲ್ಲಿ ಇಲ್ಲ. ನನ್ನ ಇಬ್ಬರು ಸಹೋದರಿಯರ ಬಳಿಗೆ ಯೇಸು ಬಂದ್ರಲ್ಲ. മറിയെ വിളിക്കുന്നൊക്കെ ലാസർ കാണുക അവിടെ. ಮರಿಯಳು ಮರಿಯಳನ್ನ ಕರಿತಿರೋದೆಲ್ಲ ಲಾಜರ್ನ ನೋಡ್ತಿದ್ದಾರೆ. യേശു മറിയയ്ക്ക് വേണ്ടി വെയിറ്റ് ചെയ്യുന്നത് ലാസർ അവിടെ കാണും. ಯೇಸು ಮರಿಯಳಿಗಾಗಿ ವೆಯ್ಟ್ ಮಾಡ್ತಾ ಇರೋದು ಲಾಜರ್ ನೋಡ್ತಾ ಇದ್ದಾರೆ. യേശു വന്ന വെയിറ്റ് ഒരാൾക്ക് വേണ്ടി ചെയ്തിട്ടുണ്ടെങ്കിൽ അത് മറിയയ്ക്ക്. ಯೇಸು ಬಂದು ಒಬ್ಬರಿಗಾಗಿ ವೆಯ್ಟ್ ಮಾಡಿದ್ರೆ ಅದು ಈ ಮರಿಯಳಿಗೋಸ್ಕರ. ഗ്രാമത്തിന്റെ അകത്തോട്ട് വന്നില്ല. ಅಲ್ಲಿ ಗ್ರಾಮದಿಂದ ಒಳಗಡೆ ಅವನು ಬಂದಿಲ್ಲ. വിളിക്കുന്നു, നീ വരാതെ അവൻ പോകത്തില്ല. ಗುರು ನಿನ್ನನ್ನು ಕರೀತಿದ್ದ, ನೀನ್ ಬರದೆ ಅವನು ಹೋಗುದಿಲ್ಲ. ലാസറിനെ എങ്ങനെ സന്തോഷിക്കായിരിക്കും? ಇದನ್ನೆಲ್ಲ ನೋಡುವಾಗ ಲಾಜರ್ನ ಹೇಗೆ ಸಂತೋಷ ಪಡ್ತಾ ಇರ್ತಾನೆ. പക്ഷെ അവർക്ക് വരാൻ പറ്റത്തില്ലല്ലോ. ಆದ್ರೆ ಆ ಲಾಜರ್ನಿಗೆ ಬರಕ್ಕಾಗೋದಿಲ್ಲ. അപ്പോൾ മരിച്ച ഒരു വ്യക്തിക്ക് ಹಾಗಾದ್ರೆ ಸತ್ತ ಒಬ್ಬ ವ್ಯಕ್ತಿಗೆ പരദേശದಿಂದ ഇറങ്ങി വരാൻ പറ്റത്തില്ല. ಪರದೇಶದಿಂದ ಹಿಂದಿರುಗಿ ಬರಕ್ಕಾಗೋದಿಲ್ಲ. ലാസർ ഉയർക്കണമെങ്കിൽ ಆದ್ರೆ ಲಾಜರ್ನು ಪುನರುತ್ಥಾನ ಆಗ್ಬೇಕಂದ್ರೆ പരദേശത്തിൽ വരണം. ಪರದೇಶದಿಂದ ಬರಬೇಕು. പരദേശത്തിൽ കൊണ്ടുവരാൻ പരദേശത്തിൽ ഇവിടെ താഴെ കൊണ്ടുവരണമെങ്കിൽ ಪರದೇಶದಿಂದ ಇಲ್ಲಿ ಕೆಳಗಡೆ ಕರ್ಕೊಂಡ್ ಬರ್ಬೇಕಂದ್ರೆ അത് ദൈവപുത്രനെ മാത്രമേ. ಅದು ದೇವಪುತ್ರನಿಗೆ ಮಾತ್ರ ಸಾಧ್ಯ. ಅದು ಯೇಸುವಿಗೆ ಮಾತ್ರ ಸಾಧ್ಯ. ആർക്കും കഴിയത്തില്ല. ಬೇರೆ ಯಾರಿಗೂ ಸಾಧ್ಯವಿಲ್ಲ. യേശു ഒറ്റ വിളി. ಯೇಸು ಒಂದೇ ಒಂದು ಕರೆ, ലാസറേ ಒಂದೇ ಒಂದು ಸಲ ಕರೆದು ಲಾಜರ್ನೇ വാ പുറത്ത്. ಬಾ ಹೊರಗಡೆ ಬಾ. ആരും കണ്ടില്ല. ಯಾರು ಕಂಡಿಲ್ಲ. ലാസറിന്റെ ആത്മാവ് വരുന്ന യേശുവിനെ കാണും. ಲಾಜರ್ನ ಆತ್ಮ ಬರುವುದನ್ನೇ ಯೇಸು ಕಂಡರು. ലാസറിന്റെ ആത്മാവ് വന്നിട്ട് ಲಾಜರ್ನ ಆತ್ಮ ಬಂದು ഹല്ലേലൂയ ആ വിളിയിൽ തന്നെ ಆ ಶಬ್ದದಲ್ಲೇ കല്ലറിലേക്ക് കയറി ಸಮಾಧಿಯಲ್ಲಿ ಬಂದನು. ആ ശരീരത്തിലേക്ക് പോയി കയറി. ಆ ಶರೀರದ ಒಳಗಡೆ ಪ್ರವೇಶ. യേശു ശരീരം ತಕ್ಷಣ ಆ ಲಾಜರ್ನ ಶರೀರ ഒരു പുതിയ ശരീരമായി. ಒಂದು ಹೊಸ ಶರೀರ. ಯೇಸು ಅದನ್ನು ಹೊಸ ಶರೀರವಾಗಿ ശബ്ദം അവിടെ വെളിപ്പെട്ടുകൊണ്ടിരിക്കുന്നു. ಶಬ್ದ ಅಲ್ಲಿ ಪ್ರಕಟವಾಗ್ತಲೇ ಇದೆ. ശബ്ദം അവിടെ ചലിച്ചുകൊണ്ട് ദൈവശബ്ദം ചലിച്ചുകൊണ്ടേയിരിക്കും. ದೈವ ಶಬ್ದ ಅಲ್ಲಿ ಚಲಿಸ್ತಲೇ ಇದೆ. പ്രവൃത്തി തീരുന്നവരെ ಅದರ ಕಾರ್ಯ ಮುಗಿಯೋ ತನಕ ബോഡി ശരിയായിക്കൊണ്ടിരിക്കുന്നു. ಆ ಶರೀರ ಸರಿಯಾಗುತ್ತಾ ಇದೆ. ബോഡി ക്ലിയർ ചെയ്തുകൊണ്ടിരിക്കുന്നു. ಆ ಶರೀರ ಸ್ವಚ್ಛವಾಗುತ್ತಾ ಇದೆ. ആത്മാവ് കയറിയ ഉടനെ തന്നെ ಆತ್ಮ ಒಳಗಡೆ ಬಂದ ತಕ್ಷಣ ബോഡി അതിന്റെ ചുറ്റും ശരിയായി. ಆ ಬಾಡಿ ಪರಿಪೂರ್ಣವಾಗಿ ಸುತ್ತಲೂ ಸರಿಯಾಯಿತು. എന്നിട്ട് അവർ ഉയർത്തതിന്റെ പുറത്ത് ನಂತರ ಅವರು ಪುನರುತ್ಥಾನನಾಗಿ ಹೊರಗಡೆ ಬರ್ತಿದ್ದಾರೆ. പരദേശിലിരിക്കുന്നവനെ പോലും ಪರದೈಸಿನಲ್ಲಿರುವವರನ್ನು ಕೂಡ വിളിച്ചു ഉയർപ്പിക്കുന്നവൻ ಹಿಂದಿರುಗಿಸಿ ಕರೆಸಿ ಪುನರುತ್ಥಾನಗೊಳಿಸುವನು. അതാണ് യേശുവിന്റെ ശക്തി. ಅದಾಗಿದೆ ಯೇಸುವಿನ ಶಕ್ತಿ. സൂര്യന്റെ ഉദയം മുതൽ ಸೂರ್ಯನ ಉದಯದಿಂದ അസ്തമയം വരെ ಅಸ್ತಮಾನದ യേശുവിന്റെ ശബ്ദം മുഴങ്ങിക്കൊണ്ടിരിക്കുന്നു. ಯೇಸುವಿನ ಶಬ್ದ ಮೊಳಗುತ್ತಲೇ ಇದೆ. ഓ രാമശേഖ ഞാൻ പലപ്പോഴും പ്രസംഗിച്ചിട്ടുണ്ട്. ನಾನು ಅನೇಕ ಬಾರಿ ಇದನ್ನು ಪ್ರಸಂಗ ಮಾಡಿದ್ದೇನೆ. വെളിപ്പെടാത്ത വിഷയമാണ്. ಎಂದಿಗೂ ಪ್ರಕಟವಾಗದೇ ಇರುವ ವಿಷಯವಾಗಿದೆ. വ്യക്തിയെ ഉയർപ്പിക്കുന്നത് ಒಬ್ಬ ವ್ಯಕ್ತಿಯನ್ನ ದೇವರು ಎಬ್ಬಿಸೋದು പരദേശിന്ന് വിളിച്ചു വരുത്തി ಪರದೇಶದಿಂದ ಪುನಃ ಕರ್ಸ್ಬಿಟ್ಟಾಗಿದೆ. ಒಬ್ಬನನ್ನ ದೇವರು ಎಬ್ಬಿಸೋದು 2 സ്ഥലത്തേക്ക് ആത്മാവ് ಎರಡು ಸ್ಥಳಗಳಿಗಾಗಿದೆ. ಸತ್ತವನ ಆತ್ಮ ಹೋಗೋದು. ഒന്ന് പരദേശിക്ക് ಒಂದು ಪರದೇಶಕ್ಕೆ രക്ഷിക്കപ്പെട്ടവന്റെ ರಕ್ಷಣೆ ಹೊಂದಿದವನ അല്ലാത്തവന്റെ യാതന സ്ഥലം. ಅಲ್ಲದೆ ಇರುವವನ ಆತ್ಮ ಹೋಗೋದು ಯಾತನೆಯ ಸ್ಥಳಕ್ಕೆ. ഈ 2 സ്ഥലത്തുനിന്ന് അതിന് വരാൻ പറ്റണമെങ്കിൽ ಈ 2 ಸ್ಥಳದಿಂದಲೂ ಬರ್ಬೇಕಂದ್ರೆ യേശു വിളിക്കണം. ಯೇಸು ಕರಿಬೇಕು. യേശು വിളിച്ചാൽ മാത്രമേ ഇറങ്ങി വരാൻ. ಯೇಸು ಕರೆದ್ರೆ ಮಾತ್ರ ಅಲ್ಲಿಂದ ಒಬ್ಬನಿಗೆ ಬರ್ಲಿಕ್ಕಾಗುವುದು. അങ്ങനെയുള്ള പരദേശിന്ന് പോലും അത് വരുന്നുവെങ്കിൽ ಹಾಗಿರುವಂತ ಪರದೇಶಿನಿಂದಲೇ ಬರುವುದಾದ್ರೆ എന്റെ വിഷയത്തിൽ ನನ್ನ ವಿಷಯದಲ್ಲಿ ദാരിദ്ര്യ ആത്മാവിൽ ಬಡತನದ ಆತ್ಮನಿಂದ യേശു വിളിച്ചു പറയും ಬಡತನದ ಆತ್ಮಕ್ಕೆ ಯೇಸು ಕರೀತಾರೆ. എന്റെ മകനോട് നന്മ കൊടുക്കാൻ പറഞ്ഞാൽ ನನ್ನ ಮಗನಿಗೆ ಒಂದು ಅನುಗ್ರಹ ಕೊಡು ಅಂತ ಹೇಳಿದ್ರೆ സകല നന്മകളും നിലത്തേടി വരും. ಎಲ್ಲ ಅನುಗ್ರಹವು ನಿಮಗೆ ಹುಡುಕಿ ಬರುತ್ತೆ. നന്മയും കരുണയും ಶುಭವೂ ಕೃಪೆಯು ആയുഷ്കാലം പൂർണ്ണത ಜೀವಮಾನದಲ್ಲೆಲ್ಲ
ನಿನ್ನ ಹಿಂದೆ ಬರತಕ್ಕ ರೀತಿಯಲ್ಲಿ യേശുവിന്റെ ശബ്ദം പുറപ്പെടുവിച്ച ಯೇಸು ಒಂದು ಶಬ್ದವನ್ನು ಹೊರಡಿಸಿದ್ರೆ ಸಾಕು. ഹല്ലേലൂയ ಆಮೆನ್. ഹല്ലേലൂയ ಆಮೆನ್. ഹല്ലേലൂയ ಆಮೆನ್. ഹല്ലേലൂയ ಆಮೆನ್. എന്തൊരു അത്ഭുതമല്ലേ ഇത്? ಅದೆಂತಹ ಅದ್ಭುತ ಅಲ್ವಾ? ഒരു സിനിമയിൽ പോലും കാണിക്കാൻ പറ്റാത്ത, ಯಾವ ಸಿನಿಮಾದಲ್ಲೂ ತೋರಿಸಲಿಕ್ಕಾಗದಿಲ್ವಾ? ചരിത്രത്തിൽ എവിടെയും സംഭവിക്കാം, ಇತಿಹಾಸದಲ್ಲೇ ಎಲ್ಲೂ ಸಂಭವಿಸದೇ ಇರುವ ഒരു യേശുവിനെ തെളിയിക്കുകയാണ്. ಯೇಸು ಅದನ್ನ ಇಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ദൈവത്തിന് അസാധ്യമായിട്ട് ഒരു കാര്യമില്ല. ದೇವರಿಗೆ ಅಸಾಧ್ಯವಾಗಿ ಒಂದು ವಿಷಯ ಕೂಡ ಇಲ್ಲ. ഒറ്റ ശബ്ദത്തിൽ, ಒಂದೇ ಒಂದು ಶಬ್ದದಲ್ಲಿ സ്വർഗീയ പർദീസയിൽ ಪರಲೋಕದ ಪರದೈಸಿನಿಂದ ആത്മാവ് ഇറങ്ങി വന്നിട്ട് ಆತ್ಮ ಹಿಂದಿರುಗಿ ಬಂದು ഒറ്റ ശബ്ദത്തിൽ ಒಂದೇ ಶಬ್ದದಲ್ಲಿ അഴുകിയ ജനം ശരിയായി. ಕರಗಿ ಹೋದಂತ ಶರೀರ ಸರಿಯಾಯಿತು. ഒറ്റ ശബ്ദത്തിൽ ಒಂದೇ ಶಬ್ದದಲ್ಲಿ ആത്മാവകത്ത് കയറി ಆತ್ಮ ಅದರೊಳಗಡೆ ಬಂತು. പുതിയൊരു ശരീരമായി, ಒಂದು ಹೊಸ ಶರೀರವಾಗಿ, ഒരു രോഗമില്ലാത്ത ಯಾವ ശരീരമായി, ರೋಗವೂ ಇಲ್ಲದ ಶರೀರವಾಗಿ, രോഗമുള്ള ശരീരമായിട്ട് അടക്കി, ರೋಗವಿರುವ ಶರೀರವನ್ನಾಗಿದೆ ಅವ್ರು ತಕೊಂಡೋಗಿ ಊಡಾಕಿದ್ದು. ക്ഷീണിച്ച ശരീരം അടക്കി. ಸುಸ್ತಾಗಿರುವ ಶರೀರವನ್ನ ತಗೊಂಡು ಊಡಾಕಿದ್ರು. ഇപ്പോൾ സഹോദരിമാര് നോക്കുമ്പോൾ ಆದ್ರೆ ಇವಾಗ ಅವರ ಸಹೋದರಿಯರು ಸುತ್ತ ನಿಂತು ನೋಡುವಾಗ രോഗമില്ലാത്ത ഒരു വിഷയത്തോടെ ರೋಗ ಇಲ್ಲದೆ ಇರುವಂತಹ ಒಂದು ಶರೀರ ತಗೊಂಡು ಲಾಜರ್ ಹಿಂದೆಗೆ ಬರ್ತಿದ್ದಾನೆ. ಆಮೆನ್. വേറെ ഒന്നും ഭാഗ്യം കിട്ടിയില്ലെങ്കിലും ಬೇರೆ ಏನ್ ಭಾಗ್ಯ ಸಿಕ್ಕಿಲ್ಲ ಅವ್ರಿಗೆ. യേശുവിനെ ഒന്ന് വിളിക്കാൻ ഒരു ആമേ അല്ലെ നമുക്ക് പറ്റില്ല. അതിനേക്കാൾ വലിയ അത്ഭുതം ಯೇಸುವೆ ಎಂಬುದಾಗಿ ಅವನನ್ನ ಕರೆಯುವುದಕ್ಕಿರುವ ಭಾಗ್ಯ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನೂ ಇಲ್ಲ. യേശുവിനെ വിളിക്കാൻ ഒരു വാക്കെങ്കിലും നമുക്ക് കിട്ടിയല്ലോ. ಯೇಸುವನ್ನ ಕರೆಯುವುದಕ್ಕೊಂದು ಮಾತಾದ್ರೂ ಒಂದು ಭಾಗ್ಯ ಆದ್ರೂ ನಮಗೆ ಸಿಗ್ತದೆ. ഹല്ലേലൂയ. ലാസർ പുറത്ത് വന്നു. ಲಾಜರ್ನ ಹೊರಗಡೆ ಬಂದ രണ്ട് സഹോദരിമാർക്കും ಇಬ್ಬರು ಸಹೋದರಿಯರಿಗೂ രോഗിയായ ലാസറിനെ ರೋಗಿಯಾದ ಲಾಜರ್ನ രോഗത്തെ മാറ്റി, ಅವನ ರೋಗವನ್ನು ನೀಗಿಸಿ, അവന്റെ മരണത്തെ നീക്കി, ಅವನ ಮರಣವನ್ನು ನೀಗಿಸಿ, അവന്റെ നാറ്റത്തെ മാറ്റി, ಅವನ ಸ್ಮೆಲ್ ಅನ್ನ ನೀಗಿಸಿ ആ രണ്ട് സഹോദരിമാർക്ക് വിട്ടു. ಆ ಇಬ್ಬರು ಸಹೋದರಿಯರಿಗೂ ಯೇಸು ಬಿಟ್ಟು ಕೊಟ್ಟರು. എന്നിട്ടാ യേശു തിരിച്ചു പോയത്. ನಂತರವಾಗಿದೆ ಯೇಸು ಹಿಂದಿರುಗಿ ಹೋಗಿದೆ. ദൈവത്തെ ആരാധിക്കുന്ന കുടുംബത്തിന്റെ പ്രത്യേകത ഉണ്ട്. ದೇವರನ್ನ ಆರಾಧಿಸುವ ಕುಟುಂಬದ ವಿಶೇಷತೆ ನೋಡಿದ್ರೆ നഷ്ടപ്പെട്ട തിരിച്ച് ദൈവം ഏൽപ്പിച്ചിട്ട് പോകും. ನಷ್ಟಪಟ್ಟದನ್ನ ದೇವರು ತಿರುಗಿ ಒಪ್ಪಿಸಿಬಿಟ್ಟಾಗಿದೆ ಹೋಗ್ತಿದ್ರು. ദൈവത്തോട് കൂടെ നിൽക്കുന്നവർക്ക്, ಈ ದಿನಮಾನಗಳಲ್ಲಿ ದೇವರ ಸಂಗಡ ನಿಲ್ಲುವವರಿಗೆ അവർക്ക് നഷ്ടപ്പെട്ട ചില വേണ്ടപ്പെട്ടത്, ಅವರಿಗೆ ನಷ್ಟವಾದಂತ ಬೇಕಾದದನ್ನ, നഷ്ടപ്പെട്ട ചില വിലപ്പെട്ടത്, ನಷ್ಟವಾಗಿರುವಂತ ಕೆಲವು ಬೆಲೆಯುಳ್ಳದನ್ನ, ജീവിതത്തിൽ നഷ്ടപ്പെട്ടു പോയ ചിലത് ಜೀವಿತದಲ್ಲಿ ನಷ್ಟಪಟ್ಟೋದ ಕೆಲವನ್ನ യേശുവിനെ മാത്രമേ മടക്കി കൊടുക്കാൻ കഴിയൂ. ಯೇಸುವಿನಿಂದ ಮಾತ್ರವೇ ಅದನ್ನು ಹಿಂದಿರುಗಿಸಿಕೊಳ್ಳಿಕ್ಕೆ ಸಾಧ್ಯ. അത് മരിച്ചാലും ಅವನು ಸತ್ತರು അവന്റെ ആത്മാവിനെ ഇറക്കിക്കൊടുന്ന യേശു തെളിയിക്കും. ಅವನ ಆತ್ಮವನ್ನು ಪುನಃ ತಿರುಗಿಸಿ ತಂದು ಕೊಟ್ಟು ಬಿಟ್ಟಾದ್ರೆ ಈ ದೇವರು ಹಿಂದಿರುಗಿ ಕೊಡ್ತಾರೆ. വചനം മല്ലിമുളി മാറും. ವಾಕ್ಯ ಕೊಂಚವಾದ್ರೂ ಬದಲಾಗುತ್ತಾ? മാറില്ല എന്ന് ഞാൻ വിശ്വസിക്കുന്നു. ಮಾರ್ಪಡಲ್ಲ ಎಂಬುದಾಗಿ ನಾನು ನಂಬುತ್ತೇನೆ. വിശ്വസിക്കുന്നില്ല. ನೀವು ನಂಬುದಿಲ್ವಾ? മല്ലിമുളി പറത്തല ಕೊಂಚವೂ ಬದಲಾಗಲ್ಲ ಎಂಬುದಾಗಿ ആ വചനമല്ലേ എഴുതിയത്. ಆ ವಾಕ್ಯ ಅಲ್ವಾ ಬರ್ದಿರೋದು? മരിച്ചവരും ഇവിടെ താഴ്ത്തു വരുത്തരുന്നു. ಸತ್ತವರು ಹಿಂದಿರುಗಿ ಕೆಳಗಡೆ ಬರಲ್ಲ ಎಂಬುದಾಗಿ. പിന്നെ എങ്ങനെ ഇവിടെ വന്നു? ಹಾಗಾದ್ರೆ ಮತ್ತೆ ಹೇಗೆ ಇಲ್ಲಿ ಬಂತು? അത് വരണമെങ്കിൽ ಅದು ಬರ್ಬೇಕಂದ್ರೆ തിരിച്ചു വചനം തന്നെ വരണം. ತಿರುಗಿ ವಾಕ್ಯವೇ ಬರಬೇಕು. അവന്റെ പേർ ദൈവവചനം. ಅವನ ಹೆಸರೇ ದೇವರ ವಾಕ್ಯ. ಸತ್ತವರು ಹಿಂದಿರುಗಿ ಬರಲ್ಲ ಎಂಬುದಾಗಿ ವಾಕ್ಯ ಹೇಳುವಾಗ ಹಾಲೆಲೂಯ, ಅದು ಹಿಂದಿರುಗಿ ಬರ್ಬೇಕಂದ್ರೆ ವಾಕ್ಯವಾದವನೇ ಬರಬೇಕು. അതാണ് എന്റെ പേര് ദൈവവചനം. ಆದ ಕಾರಣವೇ ಅವನ ಹೆಸರೇ ದೇವರ ವಾಕ್ಯ. ನನ್ನ ಶಬ್ದ ಕೇಳೋ ದೇವರ ಮಕ್ಕಳಿಗೆ ಗಮನಿಸಿ, ഒറ്റ ശബ്ദം, ಒಂದೇ ಒಂದು ಶಬ್ದ, ഒരേ ഒരു ശബ്ദം. ಒಂದೇ ಶಬ್ದ. ഹല്ലേലൂയ. ഈ യോഹന്നാൻ സുവിശേഷം ಈ ಯೋಹನಗಳ ಸುವಾರ್ತೆ 11:43 രേഖപ്പെടുത്തിയിരിക്കുന്നു. 11ನೇ ಅಧ್ಯಾಯ 43ನೇ ವಾಕ್ಯದಲ್ಲಾಗಿದೆ, ಅದನ್ನು ಉಲ್ಲೇಖ ಮಾಡಿರುವಂತದ್ದು. ലാസറേ പുറത്തു വരിക. ಲಾಜರ್ನೇ ಎದ್ದು ಹೊರಗಡೆ ಬಾ. ഹല്ലേലൂയ. ಆಮೆನ್. പർദീസ് എന്നൊരു ചാട്ടം ಪರದೇಶದಲ್ಲಿ ಒಂದು ಜಿಗಿದಾಟ എനിക്ക് ഇവിടെ ഇരിക്കുന്ന ഇഷ്ടം. ನನಗೆ ಇಲ್ಲಿರ್ಲಿಕ್ಕಾಗಿದೆ ಇಷ್ಟ. പക്ഷേ യേശു എന്റെ കടലിന്റെ മുമ്പിൽ വന്ന് നിൽക്കുന്നു. ಆದ್ರೆ ಯೇಸು ನನ್ನ ಸಮಾಧಿ ಮುಂದೆ ಬಂದಿದ್ದಾರೆ. കടലിൽ പോകാൻ എനിക്ക് ഇഷ്ടം ഉണ്ടായിട്ടല്ല. ಸಮಾಧಿಗೆ ಹೋಗ್ಲಿಕ್ಕೆ ಇಷ್ಟ ಇದ್ಬಿಟ್ಟಲ್ಲ, എല്ലാരും കൂടി എന്നെ അടക്കിയ സ്ഥലം. ಎಲ್ಲರೂ ತಗೊಂಡೋಗಿ ನನ್ನನ್ನು ಊರಾಕಿ ಜಾಗ ಅದು. എല്ലാരും എന്നെ കൊണ്ട് തീർത്ത സ്ഥലം. ಎಲ್ಲರೂ ತಗೊಂಡೋಗಿ ನನ್ನನ್ನ ಮುಗಿಸ್ಬಿಟ್ಟು ಬಂದ ಸ್ಥಳ ಅದು. എല്ലാരും എന്നെ യാത്ര അയച്ച സ്ഥലം. ಎಲ್ಲರೂ ನನಗೆ ಬಾಯಿ ಬಾಯಿ ಹೇಳಿದ ಸ್ಥಳ ಅದು. അവിടെ എനിക്ക് നീ പോകാൻ ഇഷ്ടമില്ല. ಅಲ್ಲಿ ನನಗೆ ಪುನಃ ಹೋಗ್ಲಿಕ್ಕೆ ಇಷ್ಟ ಇಲ್ಲ. പക്ഷേ യേശു ഉള്ളതുകൊണ്ട് ഞാൻ അവിടെ. ಆದ್ರೆ ಯೇಸು ಇರೋದ್ರಿಂದ ನಾನು ಹೋಗ್ತೇನೆ. വിളിച്ച ശബ്ദത്തിൽ വിളിച്ച ശബ്ദം ಕರೆದಂತಹ ಶಬ್ದ കേട്ട ഉടനെ ലാസർ തുള്ളിച്ചാടമാണ്. ಕೇಳಿದ ತಕ್ಷಣ ಲಾಜರನು ಜಿಗಿದಾಡಿದನು. അപ്പൊ മോശം ചിന്തിച്ച് കാണും, ಆಗ ಮೋಶೆ ಯೋಚನೆ ಮಾಡಿರ್ಬೋದು, ദൈവത്തിന് വേണ്ടി ഇത്രയേറെ നിന്നതല്ലേ, ദൈവത്തിന് വേണ്ടി ഇത്രയേറെ നിന്നതല്ലേ മോശം. ಮೋಶೆ ಯೋಚನೆ ಮಾಡಿರ್ಬೋದು, ನಾನು ದೇವರಿಗಾಗಿ ಇಷ್ಟೊಂದು ನಿಂತಿದಲ್ವ, എന്നെ വിളിച്ചില്ലല്ലോ. ನನ್ನ ಕರೀಲಿಲ್ಲ. ഏലിയാവ് പറയും, ಎಲಿಯನ್ ಹೇಳ್ತಾನೆ, അതെ ഞാൻ തീ കൊണ്ട് ഇറക്കിയത്. ಅಯ್ಯೋ ನಾನು ಬೆಂಕಿ ಇಳಿಸಿದ್ದೆ, ನನ್ನ ಕರೀಲಿಲ್ಲ. അബ്രഹാം പറയോ, ആദ്യം തന്നെ പറയാറുണ്ട്. ಅಬ್ರಾಹ್ಮನ್ ಹೇಳ್ತಾನೆ, ನೀವ್ ಇದನ್ನೆಲ್ಲ ಅಲ್ವಾ ಹೇಳೋದು, ഒറ്റ വാക്ക് കേട്ട് ഞാൻ എല്ലാം വിട്ടിറങ്ങിയത്. ಒಂದೇ ಒಂದು ಮಾತಿಗೆ ನಾನು ಎಲ್ಲವನ್ನು ಬಿಟ್ಟು ಬಂದವನು. പക്ഷെ അങ്ങോട്ട് വിളി കിട്ടിയത് ലാസർ. ಆದ್ರೆ ಅಲ್ಲಿಗೆ ಪುನಃ ಒಂದು ಕರೆ ಸಿಕ್ಕಿದ್ದು ಲಾಜರ್ನಿಗೆ. നാടൊക്കെ കാണാൻ ಸ್ವಂತ ಊರನ್ನೆಲ್ಲ ನೋಡ್ಲಿಕ್ಕೆ, അവരുടെ ബോഡി ജീവിച്ചപ്പോ നാടൊക്കെ കാണാൻ ഭാഗ്യം കിട്ടിയത് ലാസറിന്. ಆ ರೀತಿಯಲ್ಲಿ ಬಾಡಿಯಲ್ಲಿ ಜೀವಿಸಿದಾಗ ಪುನಃ ಹಿಂದಿರುಗಿ ಬಂದು ಊರನ್ನು ನೋಡ್ಲಿಕ್ಕೆ ಭಾಗ್ಯ ಸಿಕ್ಕಿದ್ದು ಲಾಜರ್ನಿಗೆ. ഇങ്ങനെ പറഞ്ഞിട്ടിരിക്കുമ്പോ ಈ ರೀತಿ ಹೇಳ್ತಿರುವಾಗ അവിടെ പ്രവാചകന്മാരുണ്ട്, ശമുവേലുണ്ട്, ಅಲ್ಲಿ ಪ್ರವಾದಿಗಳಿದ್ದಾರೆ, ಸಮೂಹಲನ್ನು, ഹല്ലേലൂയ, എലീശയൊക്കെ ഉണ്ട്. ಎಲಿಷ ಎಲ್ಲ ಇದ್ದಾರೆ. അവര് പറഞ്ഞാണ്, ಅವ್ರು ಹೇಳಿರ್ಬೋದು, അതെ നമ്മളവിടെ പോകേണ്ട ആവശ്യമില്ല. ಒಂದು ವಿಷಯ ಗೊತ್ತಾ, ನಾವಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. അവിടെ രണ്ട് സഹോദരിമാർ തകർന്നിരിക്കുന്നു. ಆದ್ರೆ ಅಲ್ಲಿ ಇವನ ಮನೆಯಲ್ಲಿ ಇಬ್ಬರು ಸಹೋದರಿಯರು ಒಡೆಯಲ್ಪಟ್ಟಿದ್ದಾರೆ.
അവരുടെ വിഷമം മാറണമെങ്കിൽ ಅವ್ರ ದುಃಖ ನೀಗ್ಬೇಕಂದ್ರೆ അവരുടെ സഹോദരൻ ഉയർക്കണം. ಅವರ ಸಹೋದರನೇ ಎದ್ದು ಬರಬೇಕು. അതിനാണ് വിളിച്ചത്. ಅದಕ್ಕಾಗಿದೆ ಇವನ ഞാൻ ಕರಿತಿರೋದು. ഭാവನೆ പറഞ്ഞില്ല, അവിടെ അങ്ങനെ എഴുതിയിട്ടില്ല. ನನ್ನನ್ನು ಆತ್ಮಿಕ ಕಲ್ಪನೆಯಲ್ಲಾಗಿದೆ ಹೇಳ್ತಿರೋದು, ಅದನ್ನ ಅಲ್ಲಿ ಬರ್ದಿಲ್ಲ. അപ്പൊ പർദീസിൽ അവരെല്ലാം കൂടി ഒന്നിച്ച് സന്തോഷിക്കണം. ಆಗಿರೋದಾದ್ರೆ ಪರದೇಶದಲ್ಲಿ ಅವರೆಲ್ಲರೂ ಒಟ್ಟಾಗಿ ಸಂತೋಷ ಪಟ್ಟಿರಬಹುದು. കർത്താവിന് സ്തോത്രം ചെയ്യും. ಕರ್ತನಿಗೆ ಸ್ತೋತ್ರ ಮಾಡ್ತಾರೆ. കരമത്തി കർത്താവിനെ ಕರಗಳನ್ನೆತ್ತಿ ಕರ್ತನಿಗೆ ಸ್ತೋತ್ರ ಮಾಡೋಣ. ദൈവത്തെ സ്തുതിക്കണം. ನಮ್ಮ ಯೇಸುವನ್ನ ಸ್ತುತಿಸೋಣ. അല്ലെ മാർത്തയ്ക്ക് മറിയയിൽ യേശു ലാസറിനെ ഉയർപ്പിച്ചുകൊണ്ട് നമുക്കെന്താ അല്ലെ? ಮಾರ್ತ ಮರಿಯಳಿಗೆ ಲಾಜರನನ್ನ ಎಬ್ಬಿಸಿದ್ರಿಂದ ನಮಗೇನಲ್ವಾ? അത് നമുക്ക് തന്നെ സന്തോഷം. ಹೌದು, ನಮಗೇನೆ ಸಂತೋಷ. രണ്ട് സഹോദരന്മാരുടെ വേദന എനിക്കറിയാം. ಯಾಕಂದ್ರೆ ಇಬ್ಬರು ಸಹೋದರಿಯರ ನೋವೇನೆಂಬುದಾಗಿ ನನಗೆ ಗೊತ್ತು. സഹോദരൻ നഷ്ടപ്പെട്ടവരുടെ വേദന, ಸಹೋದರನು ನಷ್ಟವಾದವರ ವೇದನೆ, സഹോദരൻ ഇല്ലാത്തതിന്റെ വേദന, ಸಹೋದರ ಇಲ್ಲದೆ ಇರುವಂತ ವೇದನೆ, അറിയുന്നവർക്കറിയാം എത്രമാത്രം വേദന. ತಿಳುವಳಿಕೆ ಇರುವವರಿಗೆ ಗೊತ್ತು ಅದರ ವೇದನೆ ಏನೆಂಬುದಾಗಿ. അതുകൊണ്ട് നമുക്ക് സന്തോഷം. ಆದ ಕಾರಣ ಅವರ ಮನೆಯಲ್ಲಿ ಒಂದು ಪುನರುತ್ಥಾನ ನಡೆದಿದ್ದರಿಂದ ನಮಗೂ ಸಂತೋಷ. ಆಮೆನ್. ദൈവത്തിന്റെ ശബ്ദം. ನನ್ನ ಶಬ್ದ ಕೇಳೋ ದೇವರ ಮಕ್ಕಳು, ದೇವರ ಶಬ್ದ. അവൻ വിളിച്ചാൽ വെറുതെ വിളിക്കട്ടെ. ಅವನು ಕರೆದ್ರೆ ಸುಮ್ಮನೆ ಕರೆಯೋದಿಲ್ಲ. വിളിച്ചാൽ എന്തോ ഒരു പദ്ധതി ഉണ്ട്. ಕರೆದ್ರೆ ಅದರ ಹಿಂದೆ ದೇವರಿಗೆ ಏನೋ ಉದ್ದೇಶ ಇದೆ. അവൻ പലരെയും വിളിക്കുന്ന കർത്താവ്. ಆತನ ಅನೇಕರನ್ನ ಕರೆಯುವ ಕರ್ತನಾಗಿದ್ದಾನೆ. അവൻ എല്ലാവരെയും വിളിക്കും. ಆತನ ಎಲ್ಲರನ್ನ ಕರೀತಾನೆ. എന്നും വിളിക്കും. ಯಾವತ್ತೂ ಕರೀತಾನೆ. എപ്പോഴും വിളിക്കും. ಯಾವಾಗಲೂ ಕರೀತಾನೆ. ഏതൻ തോട്ടത്തിൽ മുടങ്ങിയ വിളിയാണ്. ಏನೇನ್ ತೋಟದಿಂದ ಕರೀಲಿಕ್ಕೆ ಆರಂಭ ಮಾಡಿದಂತ ಕರೆಯ ಶಬ್ದ. വെളിപ്പാട് പുസ്തകം വരെ വിളിച്ചുകൊണ്ടിരിക്കും. ಪ್ರಕಟಣೆ ಪುಸ್ತಕದವರೆಗೂ ಆತನ ಕರೀತಿದ್ದಾನೆ. സൂര്യന്റെ ഉദയം മുതൽ വിളിക്കാൻ തുടങ്ങി. ಸೂರ್ಯನು ಉದಯಿಸಿದ ಸಮಯದಿಂದಲೂ ಅವನು ಕರೀತಿದ್ದಾನೆ. അസ്തമയം വരെ വിളിച്ചുകൊണ്ട് ಅಸ್ತಮಾನದ ತನಕ ಅಥವಾ ಮುಳುಗುವ ತನಕ ಅವನು ಕರೀತಲೇ ಇದ್ದಾನೆ. ഒരു നിമിഷം ദൈവകരങ്ങളിൽ നമ്മളെല്ലാവരും ಒಂದು ನಿಮಿಷ ನಾವೆಲ್ಲರೂ ದೇವರ ಕರಗಳಲ್ಲಿ ಬಿಟ್ಕೊಡೋಣ. നമ്മളെ തന്നെ താഴ്ത്തിയേൽപ്പിക്കാം. ನಮ್ಮನೆ ನಾವು ತಗ್ಗಿಸಿ ಒಪ್ಪಿಸೋಣ. വിശ്വത്തിന്റെ കരങ്ങളിൽ വിട്ടു കൊടുക്കാം. ನಾವೆಲ್ಲರೂ ಎದ್ದು ನಿಂತ್ಕೊಂಡು ಯೇಸುವಿನ ಕರಗಳಲ್ಲಿ ನಮ್ಮನ್ನ ಬಿಟ್ಕೊಡೋಣ. ഞാൻ അധികം അങ്ങോട്ട് പോകാൻ ആഗ്രഹിക്കുന്നു. ನಾನು ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಬಯಸೋದಿಲ್ಲ. വേണ്ടപ്പെട്ടത് നമുക്ക് കിട്ടി. ಯಾಕಂದ್ರೆ ಬೇಕಾಗಿರೋದು ನಮಗೆ ಲಭಿಸಿದೆ. ഹല്ലേലൂയ. ഈ നിമിഷം എല്ലാവരും വിട്ടുകൊടുക്കാം. ಈ ನಿಮಿಷದಲ್ಲಿ ಎಲ್ಲರೂ ಬಿಟ್ಕೊಡೋಣ. ഹല്ലേലൂയ. ദാസന്റെ വീട്ടിൽ ಲಾಜರನ ಮನೆಯಲ್ಲಿ നഷ്ടപ്പെട്ടതന്നെ ದೈವ മടക്കി കൊടുത്തു. ದೇವರು ಹಿಂದಿರುಗಿಸಿಕೊಟ್ಟನು. അവൻ മടക്കി തരും. ಅವನು ಹಿಂದಿರುಗಿಸಿಕೊಡ್ತಾನೆ. കരയുന്ന ദൈവവേദനയെ ಅಡುವಂತ ದೇವರ ಮಕ್ಕಳೇ, ദൈവത്തിന് വേണ്ടി ജീവിക്കുന്ന ദൈവമക്കളെ, ದೇವರಿಗಾಗಿ ನಿಲ್ಲುವ ದೇವರ ಮಕ್ಕಳೇ, യേശു വിശ്വസ്തനാണ്. ಯೇಸು ನಂಬಿಗಸ್ತನು. എവിടെയെങ്കിലും യേശുവിനെ നീ അറിഞ്ഞിട്ട്, ಎಲ್ಲಾದರೂ ನೀನು ಯೇಸುವನ್ನ ತಿಳಿದು യേശുവിനെ ആരാധിച്ചിട്ട്, ಯೇಸುವನ್ನ ಆರಾಧಿಸಿ നിനക്ക് എന്തെങ്കിലും വിലപ്പെട്ട നഷ്ടപ്പെട്ടു പോയി, ನಿನಗೆ ಬೆಲೆಯುಳ್ಳಂತ ಏನಾದ್ರೂ ನಷ್ಟವಾಗಿದೆಯಾ, യേശു മടക്കി തരും. ಯೇಸು ಅದನ್ನ ಹಿಂದಿರುಗಿಸಿಕೊಡ್ತಾನೆ. അവരുടെ ഇന്ന് വന്നിട്ടുണ്ട്. ಆತನ ಇಲ್ಲಿ ಈ ರಾತ್ರಿ ವೇಳೆಯಲ್ಲಿ ಬಂದಿದ್ದಾನೆ. എനിക്ക് ആത്മാവിലെ കാണാൻ പറ്റും. ನನಗೆ ಆತ್ಮದಲ್ಲಿ ಕಾಣ್ಲಿಕ್ಕೆ ಆಗ್ತಿದೆ. അവനോട് വന്നെല്ലാവരും നോക്കുന്നു. ಆತನ ಇಲ್ಲಿ ಬಂದು ಎಲ್ಲರನ್ನ ನೋಡ್ತಿದ್ದಾನೆ. എല്ലാവരെയും വിളിക്കുന്നു. ಆತನೆಲ್ಲರನ್ನ ಕರೀತಾ ಇದ್ದಾನೆ. ഹല്ലേലൂയ. അവൻ വിളിക്കുന്നു. ಅವನು ಕರೀತಿದ್ದಾನೆ. സ്നേഹത്തിന്റെ വിളി, ಪ್ರೀತಿಯ ಕರೆ, ആഴമേറിയ സ്നേഹത്തിന്റെ വിളി. ಆಳವಾದ ಪ್ರೀತಿಯ ಕರೆ. അങ്ങനെ ഓരോരുത്തരെയും അവൻ വിളിക്കുന്നു. ಒಬ್ಬೊಬ್ಬರನ್ನ ಅವನು ಕರೀತಿದ್ದಾನೆ. ഓ ആ ഭാഷക്കാരാ. ചുടലകതന വേദനയിലൂടെ കടക്കുന്ന ആരെയൊക്കെ അവൻ വിളിക്കുന്നു. ವೇದನೆಯಲ್ಲಿರುವಂತ ಯಾರನ್ನೋ ಅವನು ಕರೀತಿದ್ದಾನೆ. പ്രശ്നങ്ങളിലൂടെ കടന്നു പോകുന്ന ആരെയൊക്കെ അവൻ വിളിക്കുന്നു. ಸಮಸ್ಯೆಯಲ್ಲಿ ಹಾದು ಹೋಗುವಂತ ಯಾರನ್ನೋ ಅವನು ಕರೀತಿದ್ದಾನೆ. ഭാരപ്പെടുന്ന ആരെയൊക്കെ അവൻ വിളിച്ചുകൊണ്ടിരിക്കുന്നു. ಭಾರಪಡುವವರನ್ನ ಅವನು ಕರೀತಾ ಇದ್ದಾನೆ. ശബ്ദം നിങ്ങൾക്ക് വിട്ടുകൊടുക്കുമ്പോൾ ಆ ಶಬ್ದ ಕೇಳಲಿಕ್ಕಾಗಿ ನೀವು ಬಿಟ್ಕೊಡ್ತೀರಾ? ഏറ്റവും നല്ല ശബ്ദമാണ് യേശുവിന്റെ ശബ്ദം. ಬಹಳ ಒಳ್ಳೆಯ ಶಬ್ದವಾಗಿದೆ ಯೇಸುವಿನ അവന്റെ ಶಬ್ದ. ശബ്ദമാണ് ഉയർപ്പിന്റെ ശബ്ദം. ಅವನ ಶಬ್ದವಾಗಿದೆ ಪುನರುತ್ಥಾನದ ಶಬ್ದ. വരുന്ന ഓരോ ശബ്ദവും ಅಲ್ಲಿ ಪ್ರಕಟವಾಗುವಂತ ಒಂದೊಂದು ಶಬ್ದ യേശു വിളിക്കുന്ന ശബ്ദമാണ്. ಯೇಸು ಇಲ್ಲಿ ಪ್ರಕಟವಾಗುವಂತ ಒಂದೊಂದು ಶಬ್ದ ಯೇಸು ಕರೆಯುವ ಶಬ್ದವಾಗಿದೆ. രാത്രി തിരുക്കരങ്ങൾ ಈ എത്തിക്കണം. ಹಗಲು ವೇಳೆಯಲ್ಲಿ ದೇವರ ಕರಗಳಲ್ಲಿ ಒಪ್ಪಿಸುವ. ലാസറിന്റെ ശരീരം ഒരു പുതിയ രോഗമില്ലാത്ത ശരീരമാണ്. ಲಾಜರನ ಶರೀರ ಒಂದು ರೋಗವಿಲ್ಲದ ಶರೀರವಾಯಿತು. അങ്ങനെയാണെങ്കിൽ ഇന്ന് രാത്രി ಆಗಿರೋದಾದ್ರೆ ಇವತ್ತು ರಾತ್ರಿ ഇന്ന് രാത്രി യേശുവിന്റെ ശബ്ദത്തിന് മുമ്പിൽ ಯೇಸುವಿನ ಶಬ್ದದ ಮುಂದೆ ഇപ്പോൾ ഏതെങ്കിലും രോഗമുള്ള ശരീരം ഇതിനകത്തുണ്ടെങ്കിൽ, ಈಗಲೇ ಯಾವುದಾದ್ರೂ ರೋಗ ಇರುವಂತ ಶರೀರ ಇಲ್ಲಿರುವುದಾದ್ರೆ ഇപ്പോൾ ശരീരം ಈಗಿನ ಶರೀರ ഒരു പുതിയ ശരീരമാകുന്നു. ಒಂದು ಹೊಸ ಶರೀರವಾಗಿದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ശരീര രോഗശക്തികൾ ಶರೀರದಲ್ಲಿರುವ ರೋಗ ಶಕ್ತಿಗಳು ഇപ്പോൾ ഇറങ്ങി പോകട്ടെ. ಈಗಲೇ ಬಿಟ್ಟು ಹೋಗಲಿ. രോഗശക്തികൾ ഇപ്പോൾ ശരീരം ഇറങ്ങി പോകും. ರೋಗ ಶಕ್ತಿಗಳು ಈಗಲೇ ಶರೀರವನ್ನು ಬಿಟ್ಟು ಹೋಗಲಿ. ശരീരത്തോട് ആത്മാവ് കൽപ്പിക്കുന്നു. ಶರೀರವನ್ನ ನೋಡಿ ದೇವರಾತ್ಮನ ಆಜ್ಞಾಪಿಸಿದ್ದಾನೆ. രോഗങ്ങൾ ശരീരം ഇറങ്ങി പോകുക. ರೋಗಗಳು ಶರೀರವನ್ನು ಬಿಟ್ಟು ಹೋಗಲಿ. യേശുവിന്റെ നാമത്തിൽ ഇറങ്ങി പോകുക. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. തല മുതൽ പാദം വരെ ತಲೆಯಿಂದ ಪಾದದವರೆಗೆ രോഗങ്ങൾ അകറ്റുന്ന രോഗങ്ങൾ, ರೋಗವನ್ನ ತಂದಾಕಿ ಭಾರಪಡಿಸುವಂತ ಶಕ್ತಿಗಳು യേശുവിന്റെ ശബ്ദം ಯೇಸುವಿನ ಶಬ್ದ ഇപ്പോൾ ಈಗಲೇ യേശുവിന്റെ ശബ്ദം ಯೇಸುವಿನ ಶಬ್ದ ശരീരത്തിൽ ഇറങ്ങി പോകുക. ಶರೀರವನ್ನು ಬಿಟ್ಟು ಹೋಗಲಿ. ശരീരങ്ങൾ സ്വതന്ത്രമാകട്ടെ. ಶರೀರಗಳು ಸ್ವತಂತ್ರವಾಗಲಿ. ശരീരങ്ങൾ സൗഖ്യം പ്രാപിക്കട്ടെ. ಶರೀರಗಳು ಸೌಖ್ಯವನ್ನು സകല ಹೊಂದಲಿ. ശരീരങ്ങളും ಎಲ್ಲಾ ಶರೀರಗಳು സകല ശരീരങ്ങളും ಎಲ್ಲಾ ಶರೀರಗಳು യേശുക്രിസ്തുവിന്റെ നാമത്തിൽ ಯೇಸುಕ್ರಿಸ್ತನ ನಾಮದಲ್ಲಿ യേശുക്രിസ്തു നാമത്തിൽ ಯೇಸುಕ್ರಿಸ್ತನ ನಾಮದಲ್ಲಿ ഇപ്പോൾ ശരിയാകട്ടെ. ಈಗಲೇ ಸರಿಯಾಗಲಿ. രോഗങ്ങൾ അഴുകി വീഴുന്നു. ರೋಗಗಳು ಬಿಚ್ಚಲ್ಪಡಲಿ. രോഗചങ്ങലകൾ അഴുകി വീഴുന്നു. ರೋಗದ ಸರಪಳಿಗಳು ಬಿಚ್ಚಲ್ಪಡಲಿ. രോഗാത്മാക്കൾ ശരീരം വിട്ടുപോകുന്നു. രോഗാത്മಕ ಶರೀರದಿಂದ ಬಿಟ್ಟು ಹೋಗಲಿ. രോഗത്തിന്റെ പോരാട്ടം അഴുകി മാറുന്നു. ರೋಗದ ಹೋರಾಟಗಳು ಬಿಚ್ಚಿಸಲಿ. യേശുവിന്റെ നാമത്തിൽ
നാമത്തിൽ യേശുവിൻ നാമത്തിൽ യേശുവിന്റെ നാമത്തിൽ യേശു ക്രിസ്തു നാമത്തിൽ ശരീരങ്ങൾ സ്വതന്ത്രമാകും. ശരീരങ്ങൾ സ്വതന്ത്രമാകಲಿ. നിന്റെ ആത്മാവിനെ കാണാം. ನನಗೆ ಆತ್ಮದಲ್ಲಿ ಕಾಣಿಕೆ ಆಗಿದೆ. ശരീരങ്ങൾ വിടുവിക്കപ്പെട്ടു. ಅನೇಕ ಶರೀರಗಳು ಬಿಡುಗಡೆ ಆಯಿತು. ശരീരങ്ങൾ സൗഖ്യമാകും. ಅನೇಕ ಶರೀರಗಳು ಸೌಖ್ಯವಾಗಿದ್ದನ್ನು ಆತ್ಮದಲ್ಲಿ ನನಗೆ ಕಾಣಿಕೆ ಆಗ್ತದೆ. വിശ്വസിക്കുന്നവർക്ക് ദൈവത്തെ സ്തുതിക്കാം. ನಮ್ಮ ಊರಿಗಾಗಿ ನಾವು ದೇವರ ಸ್ತೋತ್ರ ಮಾಡ್ತೇವೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಈಗಲೇ ಕರ್ತನೆ, ಈಗಲೇ ಒಬ್ಬೊಬ್ಬರ ಮೇಲೂ ಸೌಖ್ಯ ವ್ಯಾಪರಿಸಲಿ, ಸೌಖ್ಯ ವ್ಯಾಪರಿಸಲಿ, ರೋಗ ಸೌಖ್ಯ ವ್ಯಾಪರಿಸಲಿ, ರೋಗ ಸೌಖ್ಯ ಹೊಂದಿಕೊಳ್ಳಲಿ, ರೋಗ ಸೌಖ್ಯ ಹೊಂದಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ಸೌಖ್ಯ ವ್ಯಾಪರಿಸಿ, ದೈವಿಕ ಸೌಖ್ಯ ವ್ಯಾಪರಿಸಿ, ಲಾಜರನ ಶರೀರದ ಮೇಲೆ ವ್ಯಾಪರಿಸಿದಂತ ಪುನರುತ್ಥಾನದ ಶಕ್ತಿ, ಆ ಪುನರುತ್ಥಾನದ ಶಕ್ತಿ ಲಾಜರನ ಶರೀರದ ಮೇಲೆ ವ್ಯಾಪರಿಸಿದಂತ ಪುನರುತ್ಥಾನದ ಶಕ್ತಿ, ಜ್ಞಾನ ಹುಟ್ಟಿದಂತ ವಿಷಯಗಳ ಮೇಲೆ ವ್ಯಾಪರಿಸಿದ ಪುನರುತ್ಥಾನದ ಶಕ್ತಿ, ಕೈ ಬಿಡಲ್ಪಟ್ಟ ವಿಷಯದ ಮೇಲೆ ವ್ಯಾಪರಿಸಿದ ಪುನರುತ್ಥಾನದ ಶಕ್ತಿ, ಜೀವವ ಇಲ್ಲದಿರುವಂತ ಕಾರಗಿ ಹೋಗಿರುವಂತ ಆ ಶರೀರದ ಮೇಲೆ ವ್ಯಾಪರಿಸಿದಂತ ಪುನರುತ್ಥಾನದ ಶಕ್ತಿ ಈ ಪುನರುತ್ಥಾನದ ಧ್ವನಿಯ ಮೂಲಕ ಚಲಿಸಲಿ. ಈ ಶಬ್ದದ ಮೂಲಕ ಪೃಥ್ವಿಯವರ ಮೇಲೆ ಆ ಶಕ್ತಿ ಚಲಿಸಲಿ, ಆ ಶಕ್ತಿ ಚಲಿಸಲಿ. യേശുവിൻ നാമത്തിൽ, യേശുവിൻ നാമത്തിൽ, യേശുവിൻ നാമത്തിൽ, യേശുവിൻ നാമത്തിൽ. ನಿಮ್ಮ ಶರೀರವನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ಲಿಂದ ಹೇಳುವಾಗಲೇ ಕೆಲವು ಬಿಡುಗಡೆಗಳು ನಿಮ್ಮ ಮೇಲೆ ಹಿಡಿಯುವುದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂಬಿಕೆಯಿಂದ ನಿಮ್ಮ ಶರೀರವನ್ನ ಚೆಕ್ ಮಾಡಿ, ಕೈ ಕಾಲು ಶರೀರಗಳನ್ನ ಚೆಕ್ ಮಾಡ್ಕೊಳ್ಳಿ. ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಕರ್ತನ ಅದ್ಭುತ ಬಿಡುಗಡೆಯನ್ನ ನಿಮ್ಮ ಮೇಲೆ ಸುರಿಸಿರುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಓ ಲಾಜರನು ಮರಣಿಸಲು ಮರಣದಿಂದ ಎಬ್ಬಿಸಿದೆ, ನಿನಗೆಲ್ಲವೂ ಸಾಧ್ಯ యేసయ్య. ಓ ಕಾನಾ ವಿವಾಹವು ನಿಂತು ಹೋದ ಸಮಯದಿ ನಿನ್ನ ಅತಿಶಯ ಕಾರ್ಯವ ಜರುಗಿಸಿದೆ. ಓ ಲಾಜರನು ಮರಣಿಸಲು ಮರಣದಿಂದ ಎಬ್ಬಿಸಿದೆ, ನಿನಗೆಲ್ಲವೂ ಸಾಧ್ಯ యేసయ్య. ಎಲ್ಲ ಸಾಧ್ಯ. ಕಾನಾ ವಿವಾಹವು ನಿಂತು ಹೋದ ಸಮಯದಿ ನಿನ್ನ ಅತಿಶಯ ಕಾರ್ಯವು ಜರುಗಿಸಿದೆ. ನೀಡಿಯಲು ಕ್ಷಣದಲ್ಲಿ ಸೃಷ್ಟಿ ಉಂಟಾಯಿತು, ನೀನುಡಿಯಲು ನೀನುಡಿಯಲು ಆತನ ನುಡಿಗಿರುವಂತ ಶಕ್ತಿಯಾಗಿದೆ. ನೀನುಡಿಯಲು ಸಮುದ್ರವು ಶಾಂತವಾಯಿತು. ಯಾವ ಸಾಧ್ಯತೆಯೂ ಇಲ್ಲದೆ ಇರುವಂತ ಒಂದು ವಿಷಯವಾಗಿದೆ. ಸತ್ತರಲ್ಲಿ ಲಾಜರನು ಅಥವಾ ಪರದೇಶಕ್ಕೆ ಆತ್ಮವು ಸೇರಲ್ಪಟ್ಟಿರುವಂತಹ ಲಾಜರನ ಆತ್ಮ ಹಿಂದಿರುಗಿ ಆ ಸಮಾಧಿಗೆ ಬರುವಂತದ್ದು ಯಾವ ಸಾಧ್ಯತೆಯೂ ಇಲ್ಲದೆ ಇರುವಂತ ವಿಷಯ. ನಮ್ಮ ಮುಂಭಾಗದಲ್ಲಿ ಈ ರಾತ್ರಿ ಸಾಧ್ಯತೆಯೇ ಇಲ್ಲದೆ ಇರುವಂತ ಯಾವ ವಿಷಯಗಳಿದ್ದರು ಆ ವಿಷಯದಲ್ಲಿ ಸದುತ್ತರವನ್ನ ಕೊಡ್ಲಿಕ್ಕೆ, ಆ ವಿಷಯದಲ್ಲಿ ಪರಿಹಾರವನ್ನು ಉಂಟು ಮಾಡ್ಲಿಕ್ಕೆ ಅವನ ಶಬ್ದಕ್ಕೆ ಶಕ್ತಿ ಇದೆ. ಆತನ ಒಂದೇ ಒಂದು ಶಬ್ದದಲ್ಲಿ ಲಾಜರನೇ ಹೊರಗಡೆ ಬಾ ಎಂಬುದಾಗಿ ಹೇಳಿದಂತ ಒಂದೇ ಒಂದು ಶಬ್ದದಲ್ಲಿ ಆ ಕಾರ್ಯ ನಡೆದಿರುವುದಾದ್ರೆ ನಮ್ಮ ಜೀವಿತದಲ್ಲಿ ಸತ್ತಂತೆ ಬಿದ್ದಿರುವಂತ ಯಾವ ವಿಷಯ
ವಿಷಯವಾಗಿರಲಿ, ನಮ್ಮ ಜೀವಿತದಲ್ಲಿ ವಾಸನೆ ಹಿಡಿದಿರುವಂತ ನಾತ ಹುಟ್ಟಿರುವಂತ ಯಾವ ವಿಷಯವಾಗಿರಲಿ, ಅದರ ಮೇಲೆ ಆತನ ಶಬ್ದ ಚಲಿಸುವುದಾದ್ರೆ ಅಲ್ಲೊಂದು ಹೊಸ ಸೃಷ್ಟಿ ನಡೀತದೆ, ಅಲ್ಲೊಂದು ಹೊಸ ಸೃಷ್ಟಿ ನಡೀತದೆ. ನಿರೀಕ್ಷೆಯೇ ಇಲ್ಲದೆ ಇರುವಂತ ವಿಷಯದ ಮೇಲೆ ಆ ಶಬ್ದ ರಿಲೀಸ್ ಆಗುವುದಾದ್ರೆ ಅಲ್ಲೊಂದು ಹೊಸ ಕಾರ್ಯಗಳು ನಡೀತದೆ, ಅಲ್ಲೊಂದು ಹೊಸ ಕಾರ್ಯ ನಡೀತದೆ, ಅಲ್ಲೊಂದು ಹೊಸ ಕಾರ್ಯ ನಡೀತದೆ. ಈ ರಾತ್ರಿ ವೇಳೆಯಲ್ಲಿ ನಂಬಿಕೆಯಿಂದ ನಮ್ಮಲ್ಲಿ ನಾವು ಸಂಪೂರ್ಣವಾಗಿ ದೇವರ ಕರಗಳನ್ನು ಸಮರ್ಪಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ಅಳುವಂತ ಮರಿಯಳ ಹಾಗೆ ಇರುವಂತವರು ಯಾರಾದ್ರೂ ಇಲ್ಲಿರುವುದಾದ್ರೆ ನಿಮ್ಮ ಜೀವಿತದಲ್ಲಿ ಸತ್ತಂತೆ ಇರುವಂತ ಲಾಜರ್ನ ವಿಷಯಗಳಲ್ಲಿ ಬಿಡುಗಡೆ ನಡೀತದೆ. ಅಳುವಂತ ಮರಿಯಳಿದ್ರೆ ಸತ್ತಂತ ಲಾಜರ್ನಿಗೆ ಬಿಡುಗಡೆ ಇದೆ. ನಾನು ಮತ್ತೆ ಹೇಳ್ತೇನೆ, ಕಣ್ಣೀರಿಡುವಂತ ಮರಿಯಳಿದ್ರೆ ಸತ್ತಂತ ಲಾಜರ್ನಿಗೆ ಬಿಡುಗಡೆ ಇದೆ. ಅದು ಯಾವ ಸಾಧ್ಯತೆ ಇಲ್ಲದೆ ಇರುವಂತ ವಿಷಯವಾಗಿರ್ಬೋದು. ನೀವು ಭಾರಪಡಿಸಿರೋದು ಸತ್ತಂತ ಇರುವಂತದ್ದು ನಿಮ್ಮ ಗಂಡನ ವಿಷಯವಾಗಿರ್ಬೋದು, ನಿಮ್ಮ ತಂದೆ ತಾಯಿ ವಿಷಯವಾಗಿರ್ಬೋದು, ನಿಮ್ಮ ಮಕ್ಕಳ ವಿಷಯವಾಗಿರ್ಬೋದು. ಯಾವುದೇ ವಿಷಯದಲ್ಲೂ ಬಿಡುಗಡೆಯನ್ನು ಮಾಡ್ಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗುರು ನಿನ್ನನ್ನ ಕರೆಯುತ್ತಿದ್ದಾನೆ. ಈ ಹಗಲು ವೇಳೆಯಲ್ಲಿ ಗುರು ನಿಮ್ಮನ್ನ ಕರೀತಿದ್ದಾರೆ. ನಿಮ್ಮ ಸತ್ತಂತ ವಿಷಯಗಳಲ್ಲಿ ಬಿಡುಗಡೆಯನ್ನು ಕೊಡ್ಲಿಕ್ಕೆ, ನಾತ ಹುಟ್ಟಿದಂತ ವಿಷಯಗಳಲ್ಲಿ ಬಿಡುಗಡೆಯನ್ನು ಕೊಡ್ಲಿಕ್ಕೆ ಗುರುವು ನಿನ್ನನ್ನ ಕರೀತಿದ್ದಾನೆ. ಈ ರಾತ್ರಿ ನಮ್ಮನ್ನೆಲ್ಲ ಸಂಪೂರ್ಣವಾಗಿ ದೇವರ ಕರಗಳು ಸಮರ್ಪಿಸೋಣ. ಶ್ರೇಷ್ಠವಾದ ದೈವಿಕ ಆಲೋಚನೆಯನ್ನು ಕೇಳಲಿಕ್ಕೆ ಈ ರಾತ್ರಿ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಹಲ್ಲೆಲೂಯಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರುವಾಗ ಪ್ರಿಯ ಬೇವಿಜನ್ ದಾಸ್ ಅವರ ಮುಂದೆ ಬಂದು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ರಾತ್ರಿಯ ಈ ಮೊದಲನೇ ದಿನದ ಉಪವಾಸ ಪ್ರಾರ್ಥನೆಯ ಈ ಸೆಷನ್ ಅನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾರೆ. ದೇವರಾತ್ಮನ ಚಾಲನೆಗೆ ನಮ್ಮನ್ನೇ ನಾವು ಬಿಟ್ಟುಕೊಟ್ಟು ಮುಂದಿನ ಸಮಯ ಆಗಿರೋಣ. ನಮ್ಮನ್ನು ನಾವು ಸಮರ್ಪಿಸೋಣ. ಕೇಳಿದ ವಾಕ್ಯದ ಮುಂದೆ ನಮ್ಮನ್ನು ಸಮರ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಮಾಡೋಣ. ದೇವರು ತನ್ನ ದಾಸನನ್ನು ಶಕ್ತವಾಗಿ ಈ ರಾತ್ರಿ ಕೂಡ ಕರ್ತನ ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರದೊಂದಿಗೆ ಕರ್ತನ ಪಾತ್ರರಾಗಿರುವಾಗ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯ ದೇವರೇ, ಅಪ್ಪ ಬೆಳಗಿನ ಕರ್ತನೆ ಸಮಯದಿಂದ ಈ ಪ್ರಾರಂಭ ಸಮಯದಲ್ಲಿ ಕರ್ತನೆ ಅಪ್ಪ ಈ ಕೊನೆ ರಾತ್ರಿ ಅಪ್ಪ ಈ ರಾತ್ರಿಯಲ್ಲೂ ಕೂಡ ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಪ್ರಾರಂಭದ ಕರ್ತನೆ ಈ ರಾತ್ರಿಯಲ್ಲಿ ಅಪ್ಪ ನೀನು ವ್ಯಕ್ತವಾಗಿ ರಾತ್ರಿ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ರೋಗಿಗಳನ್ನ ಸೌಖ್ಯ ಮಾಡಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ ಕರ್ತನೆ ಅಪ್ಪ ನಿನ್ನ ಕರ್ತನೆ ಆಲೋಚನೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಅಪ್ಪ ಕೇಳಿದಂತ ನಿನ್ನ ಮಕ್ಕಳು ಕರ್ತನೆ ದೃಢವಾಗಿ ನಿಲ್ಲಕ್ಕೆ ದೇವರ ಸಹಾಯ ಮಾಡು. ಶತ್ರು ಯಾವ ವಿಧವಾಗಿಯೂ ಯಾರನ್ನು ಕೂಡ ವಂಚಿಸದ ಹಾಗೆ, ಮೋಸಗೊಳಿಸಿದ ಹಾಗೆ ಕರ್ತನೆ ಕೇಳಿದಂತ ವಾಕ್ಯ ಕರ್ತನೆ 60ರಷ್ಟು 100ರಷ್ಟು ಫಲ ಕೊಟ್ಟು ಕರ್ತನಿಗೋಸ್ಕರ ಪ್ರಯೋಜನ ಪಡುವಂತ ವ್ಯಕ್ತಿಗಳಾಗಿ, ಜೀವಿತಗಳಾಗಿ, ಕುಟುಂಬವಾಗಿ ನೀನು ಮಾರ್ಪಡಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ನಾಳೆಯೂ ಕರ್ತನೆ ನಾಡದು ನಡೆಯುವಂತ ಪ್ರಾರ್ಥನೆಯಲ್ಲಿ ದೊಡ್ಡ ವ್ಯತ್ಯಾಸ, ದೊಡ್ಡ ಮಾರ್ಪಾಡು ಓ ಕರ್ತನೆ ಜೀವಿತಗಳಲ್ಲಿ ಉಂಟಾಗಲಿದೆ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದಾಸನನ್ನ ನಾಳೆ ಕೂಡ ಶಕ್ತವಾಗಿ ಉಪಯೋಗಿಸು. ಈ ರಾತ್ರಿ ಕರ್ತನೆ ನಿನ್ನ ಮಗಳನ್ನ ಶಕ್ತವಾಗಿ ಉಪಯೋಗಿಸಿದಕ್ಕಾಗಿ ಸ್ತೋತ್ರ. ಆರಾಧನೆ ಭಾಗಗಳು ಕರ್ತನೆ ಹಲ್ಲೆಲೂಯಾ ಅಪ್ಪ ನಿನ್ನ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಅಪ್ಪ ಹಲ್ಲೆಲೂಯಾ ನಮ್ಮ ಜೀವಿತದಲ್ಲಿ ಕರ್ತನೆ ಹಲ್ಲೆಲೂಯಾ ಒಂದು ದೊಡ್ಡ ಮಾರ್ಪಾಟಿಗೆ ಈ ಪ್ರಾರ್ಥನೆ ಕಾರಣವಾಗಿ ಮಾರ್ಪಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕರಗಳನ್ನ ಮನಸ್ಸು ಸಂಪೂರ್ಣವಾಗಿ ಒಪ್ಪಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಪ್ರೀತಿ, ಪುತ್ರನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇಂದಿನಿಂದ ಸದಾ ಕಾಲ ನಮ್ಮೆಲ್ಲರೊಟ್ಟಿಗೆ ನಿರಂತರವಾಗಿ ನೆಲೆಗೊಂಡಿರಲಿ. ಇದುವರೆಗೆ ನಮಗೆ ಜಯ ಕೊಟ್ಟಂತ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. God bless you. ದೇವರ ಆಶೀರ್ವಾದ. ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ, ಹಂಬಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾರೆ, ಹಂಬಲದಿಂದ ತನ್ನ ಹಸ್ತವ ಚಾಚಿ ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ, ಹಂಬಲದಿಂದ ತನ್ನ ಹಸ್ತವನ್ನಿಡಿ ಯೇಸು ಕರೆಯುತ್ತಾರೆ, ಹಂಬಲದಿಂದ ತನ್ನ ಹಸ್ತವ ಚಾಚಿ ಯೇಸು
ಯೇಸು ಕರೆಯುತ್ತಾರೆ. ಕಷ್ಟದ ಕಾಲದಲ್ಲಿ ಸಂತೋಷ ಶಾಂತಿ ಕೊಡುವ, ಕಷ್ಟದ ಕಾಲದಲ್ಲಿ ಸಂತೋಷ ಶಾಂತಿ ಕೊಡುವ, ಪೂರ್ಣ ಹೃದಯದಿ ಯೇಸುವ ನಂಬಿದರೆ ಎಲ್ಲಿಲ್ಲದ ಆನಂದ ಕೊಡುತ್ತಾರೆ. ಪೂರ್ಣ ಹೃದಯ ಯೇಸುವ ನಂಬಿದರೆ ಎಲ್ಲಿಲ್ಲದ ಆನಂದ ಕೊಡುತ್ತಾರೆ. ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಯೇಸು ಅழைக்கிறா, ಯೇಸು அழைக்கிறா, ಯೇಸು அழைக்கிறா. அவனோடு தன் கரங்கள் நீட்டி ಯೇಸು அழைக்கிறா. அவனோடு தன் கரங்கள் நீட்டி ಯೇಸು ಅழைக்கிறா. ಕಷ್ಟದ ಕಾಲದಲ್ಲಿ ಸಂತೋಷ ಶಾಂತಿ ಕೊಡುವ, ಕಷ್ಟದ ಕಾಲದಲ್ಲಿ ಸಂತೋಷ ಶಾಂತಿ ಕೊಡುವ, ಪೂರ್ಣ ಹೃದಯ ಯೇಸುವ ನಂಬಿದರೆ ಎಲ್ಲಿಲ್ಲದ ಆನಂದ ಕೊಡುತ್ತಾರೆ. ಪೂರ್ಣ ಹೃದಯ ಯೇಸುವ ನಂಬಿದರೆ ಎಲ್ಲಿಲ್ಲದ ಆನಂದ ಕೊಡುತ್ತಾರೆ. ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಹಂಬಲದಿಂದ ತನ್ನಸ್ತಾವ ಚಾಚಿ ಯೇಸು ಕರೆಯುತ್ತಾರೆ. ಯೇಸು ವಿಳಿക്കുന്നു, യേശു വിളിക്കുന്നു. അവനോട് തൻ കരങ്ങൾ നീട്ടി യേശു വിളിക്കുന്നു. ഓ അവനോട് തൻ കരങ്ങൾ നീട്ടി യേശു ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ. ಓ ಯೇಸು ಕರೆಯುತ್ತಾರೆ. ಹಂಬಲದಿಂದ
കൊടുത്താരെ യേശു കരയുത്താരെ യേശു കരയുത്താരെ അമ്പാലദിന്ന തന്നസ്താവ ചാച്ചി യേശു കരയുത്താരെ അമ്പാലദിന്ന തന്നസ്താവ ചാച്ചി യേശു കരയുത്താരെ അമ്പാലദിന്ന തന്നസ്താവ ചാച്ചി